Hello children, good evening and welcome to Vista's learning, or rather Vista's examination preparation to be precise. And today it's a rapid revision classes for Karnataka State Board English second language. ಹೇಗಿದ್ದೀರಾ ಮಕ್ಕಳೇ? ಹೇಗೆ ನಡೀತಾ ಇದೆ ನಿಮ್ಮ ತಯಾರಿ? ಕಳೆದ ಸೆಷನ್ ಅಲ್ಲಿ what did I do? We covered 9 chapters, which was 5 prose and 4 poems, right? ಇವತ್ತಿನ ಕ್ಲಾಸ್ ಅಲ್ಲಿ ಮಿಕ್ಕಿದ ಎಲ್ಲ ಲೆಸನ್ಸ್ ಕವರ್ ಮಾಡಿಬಿಡೋಣ. ಇನ್ ಬಿಟ್ವೀನ್ ನೀವು ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಬೇಗ ಕ್ಲಾಸ್ಗೆ ಜಾಯ್ನ್ ಆಗ್ಲಿಕ್ಕೆ ಹೇಳಿ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಮಿಸ್ ದಿಸ್ ಸೆಷನ್, ಬಿಕಾಸ್ ಇಫ್ ಯು ಅಟೆಂಡ್ ದಿಸ್ ಸೆಷನ್ 30 ಮಾರ್ಕ್ಸ್ ಅಂತೂ ಖಚಿತವಾಗಿ. ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಗೊತ್ತು, 20 ಮಾರ್ಕ್ಸ್ ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟಿಗೆ ಹೋಗಿರುತ್ತೆ, ಇನ್ನು 80 ಮಾರ್ಕ್ಸು ನಮ್ಮ ಪೇಪರ್ಗೆ ನೀವು ಆನ್ಸರ್ಸ್ ಬರೀಬೇಕು. ಕಳೆದ ಸೆಷನ್ನಲ್ಲೇ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ 30 ಮಾರ್ಕ್ಸ್ ಆ್ಯಂಡ್ ದಿಸ್ ಸೆಷನ್ ವಿಲ್ ಗ್ಯಾರಂಟಿ ಯು ದಟ್ 30 ಮಾರ್ಕ್ಸ್ ವಿಚ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು. ಐ ಆಮ್ ಶೋರ್ ನೀವು ಹೇಳ್ತೀರಾ ಮ್ಯಾಮ್ ಇಂಗ್ಲೀಷ್ ಅಲ್ವಾ, ಓಕೆ ಐ ಆಮ್ ಪ್ಲಾನಿಂಗ್ ಟು ಟೇಕ್ ಸೈನ್ಸ್, ನನಗೇನು ಇಂಗ್ಲೀಷಲ್ಲಿ ಅಷ್ಟು ಮಾರ್ಕ್ಸ್ ಬೇಡ. ಬಟ್ ಅಕಸ್ಮಾತ್ ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ನಿಮ್ಮ ಪರ್ಸೆಂಟೇಜ್ ಡಿಪ್ ಆಗೋದಿಲ್ವಾ? ಆ ಥರ ಆಗೋದು ಬೇಡ. ಬಟ್ ಅಕಸ್ಮಾತ್ ಕಡಿಮೆ ಮಾರ್ಕ್ಸ್ ಬಂದು ಏನಾದ್ರು ಫೇಲೇ ಆಗಿಬಿಟ್ರೆ ಮುಂದಿನ ವರ್ಷಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯನಾ ಮಕ್ಕಳೇ? ಇಲ್ಲ ಅಲ್ವಾ? ಅದಷ್ಟೇ ಅಲ್ಲ, ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇಂಗ್ಲೀಷ್ ಆಸ್ ಅ ಲ್ಯಾಂಗ್ವೇಜ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್. ವೈ? ಬಿಕಾಸ್ ಇಂಗ್ಲೀಷ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್? ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ದ ಬಿಸ್ನೆಸ್ ಲ್ಯಾಂಗ್ವೇಜ್ ಆಫ್ ದಿಸ್ ಹೋಲ್ ವರ್ಲ್ಡ್. ಅಂದರೆ ಎಷ್ಟು ಪ್ರಾಮುಖ್ಯತೆ ಇದೆ ಈ ಭಾಷೆಗೆ. ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇಂಗ್ಲೀಷ್ ಭಾಷೆಗೆ? ಈಗ ಕಂಪ್ಯೂಟರ್ಗೆ ನೀವು ನಿಮ್ಮ ಭಾಷೆಯಲ್ಲಿ ಕಮಾಂಡ್ ಕೊಟ್ಟರೆ ತೆಗೆದುಕೊಳ್ಳುತ್ತಾ? ಇಲ್ಲ ಅಲ್ವಾ? ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಟು ಫೈಂಡ್ ಅ ಕಾಮನ್ ಗ್ರೌಂಡ್. ಅದಕ್ಕೂ ಗೊತ್ತಿರಬೇಕು ಆ ಲ್ಯಾಂಗ್ವೇಜು, ನಮಗೂ ಗೊತ್ತಿರಬೇಕು. ಹಾಗಾಗಿನೇ ವಿ ಯೂಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ರೈಟ್? ಲೈಕ್ ವೈಸ್ ಎಲ್ಲಿ ಜಗತ್ತಿನಾದ್ಯಂತ ಇರುವ ಜನರ ಮಧ್ಯೆ ಒಂದು ಕಮ್ಯುನಿಕೇಷನ್ ಏರ್ಪಡಬೇಕು ಅಂದರೆ ಒಂದು ಕಾಮನ್ ಲ್ಯಾಂಗ್ವೇಜ್ ಬೇಕು. ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಫೌಂಡ್ ದಟ್ ಲ್ಯಾಂಗ್ವೇಜ್ ಇನ್ ಇಂಗ್ಲೀಷ್. ಸೊ ದಟ್ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಲ್ಯಾಂಗ್ವೇಜ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಇನ್ ಫ್ಯೂಚರ್ ಅಲ್ವಾ? ಸೊ ಬೇಗ ಜಾಯ್ನ್ ಆಗಿ ಆದಷ್ಟು ಬೇಗ ಈ ರ್ಯಾಪಿಡ್ ರಿವಿಷನ್ ಕ್ಲಾಸಸ್ನ ಶುರು ಮಾಡೋಣ. ಮತ್ತು ನಾನು ಮೊದಲಿಂದಲೂ ಹೇಳ್ತಾ ಬರ್ತಿದ್ದೀನಿ, ಪ್ರಿಪರೇಷನ್ ಇಸ್ ದ ಕೀ ಆ್ಯಂಡ್ ಆಲ್ಸೋ ಕನ್ಸಿಸ್ಟೆನ್ಸಿ. ಯು ಗಿವ್ ಮಿ ಯೋರ್ ಟೈಮ್ ಆ್ಯಂಡ್ ಐಲ್ ಗಿವ್ ಯು ಆ್ಯಂಡ್ ಐಲ್ ಹೆಲ್ಪ್ ಯು ಅಚೀವ್ ದಟ್ ಬೆಟರ್ ರಿಸಲ್ಟ್ಸ್ ಇನ್ ಯೋರ್ ಎಕ್ಸಾಮಿನೇಷನ್, ರೈಟ್? Now this is all about Vista's rapid revision Karnataka State Board English second language. ಪಟ ಶುರು ಮಾಡೋಣ ಅಲ್ವಾ? Let's start the poem Jazz Poem 2, which was written by Carl Wendell Heinz Jr. Jazz Poem 2. What is this poem all about? Let's take a look. This poem talks about what? Well, this poem talks about the own out state of a jazz musician. ಅಂದರೆ ಒಬ್ಬ ಮ್ಯೂಸಿಷಿಯನ್ ಇರ್ತಾರೆ, ಜಾಸ್ ಮ್ಯೂಸಿಷಿಯನ್. ಬಿಕಾಸ್ ಅವರ ಒಂದು ಚಹರೆಯಿಂದ ನಮಗೆ ಅರ್ಥ ಆಗುತ್ತೆ ಹೀಸ್ ಅ ಜಾಸ್ ಮ್ಯೂಸಿಷಿಯನ್ ಅಂತ. ಬಿಕಾಸ್ ಹಿಲ್ ಬಿ ಹೋಲ್ಡಿಂಗ್ ದಸ್ ಆಲ್ಟೋ ಸ್ಯಾಕ್ಸೋಫೋನ್ ದಟ್ ವಿಲ್ ಬಿ ಹ್ಯಾಂಗಿಂಗ್ ಬೈ ಹಿಸ್ ಶೋಲ್ಡರ್. ಸೊ ಓನ್ ಔಟ್ ಸ್ಟೇಟ್ ಅಂದರೆ ಏನು ಮಕ್ಕಳು? ಬಿಕಾಸ್ ಹಿಲ್ ಬಿ ಇನ್ ಅ ವೆರಿ ಪಥ್ಯಾಟಿಕ್ ಸ್ಟೇಟ್, ಅಂದರೆ ತುಂಬ ಡೈರ್ ಸ್ಟೇಟ್ ಅನಿಸುತ್ತೆ, ತುಂಬ ಕಷ್ಟಗಳನ್ನ ನೋಡಿರುವಂತಹ ಜೀವ. ಅವ್ರು ಹೇಗೆ ಗೊತ್ತಾಗುತ್ತೆ ನಮಗೆ ಅವ್ನು ಕಷ್ಟಗಳನ್ನ ನೋಡಿದ್ದಾನೆ ಅಂತಂದರೆ, ಆ ಹರಿದೋಗಿರುವಂತಹ ಬಟ್ಟೆ, ಕೋಟ್ ಇರಬಹುದು, ಹರಿದೋಗಿರುವಂತಹ ಶೂಸ್ ಇರಬಹುದು, ಶೂಸ್ನಲ್ಲಿ ತುರುಕಿರುವಂತಹ ಪೇಪರ್ ಇರಬಹುದು, ಮತ್ತು ಕಣ್ಣು ಕೆಳಗಡೆ ನೆಲ ನೋಡಿಕೊಂಡು ಬೇಜಾರಿನಲ್ಲಿ ನಿಂತಿರುವ ರೀತಿ ಇರ್ಬೋದು. ವಿತ್ ದಿಸ್ ವಿ ರಿಯಲೈಸ್ ದಟ್ ಹೀ ಈಸ್ ವೆರಿ ಆಫ್ ದಿಸ್ ವರ್ಲ್ಡ್. ಅಂದರೆ ಅವರ ಓನ್ ಔಟ್ ಸ್ಟೇಟು ನಮಗೆ ಇದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್, ದ ಪವರ್ ಆಫ್ ಮ್ಯೂಸಿಕ್. ಇನ್ ದಿಸ್ ಪೋಯಮ್ ಇದರದ ಮೇನ್ ಥೀಮೇ ಬಂದು ಮ್ಯೂಸಿಕ್ಕು. ಪವರ್ ಆಫ್ ಮ್ಯೂಸಿಕ್. ವಾಟ್ ಈಸ್ ದಿಸ್ ಪವರ್ ಆಫ್ ಮ್ಯೂಸಿಕ್? ಈ ಪೋಯಮ್ ಮೂಲಕ ನಮಗೆ ಗೊತ್ತಾಗುತ್ತೆ ದಿಸ್ ಪರ್ಸನ್ ಹೂ ಇಸ್ ಅಟ್ ಲಾಸ್ ಆಫ್ ವರ್ಡ್ಸ್ ಹಿಲ್ ಬಿ ಸ್ಟ್ಯಾಂಡಿಂಗ್ ಸೈಲೆಂಟ್ಲಿ ಬಟ್ ವಿಲ್ ಬಿ ಎಲೋಕ್ವೆಂಟ್ ಇನ್ ಹಿಸ್ ಮ್ಯೂಸಿಕ್. ಅಂದರೆ ತನ್ನ ಮ್ಯೂಸಿಕ್ ಮುಖಾಂತರ ಆತ ಮಾತನಾಡ್ತಾನೆ, ಆದರೆ ಮಾತುಗಳಿಗೆ ಬಂದಾಗ ಮಾತೇ ಇರೋದಿಲ್ಲ ಆತನಲ್ಲಿ. ಸೊ ದ್ಯಾಟ್ ಶೋಸ್ ದ ಪವರ್ ಆಫ್ ಮ್ಯೂಸಿಕ್. ನೆಕ್ಸ್ಟ್ ಕಮ್ಸ್ ದ ಕಂಡೀಷನ್ಸ್ ಆಫ್ ದ ಬ್ಲ್ಯಾಕ್ಸ್. ಈ ಪದ್ಯದ ಮೂಲಕ ನಮಗೆ, ಆ್ಯಂಡ್ ಐ ಆಲ್ವೇಸ್ ಸೇ ದಿಸ್ ಟು ಮೈ ಸ್ಟೂಡೆಂಟ್ಸ್, ಪ್ರೋಸ್ ಅನ್ನೋದು ಡೈರೆಕ್ಟ್ ವೇನಲ್ಲಿ ನಮಗೆಲ್ಲ ಅರ್ಥ ಆಗಿಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪೋಯಟ್ರಿ ಇಟ್ ಈಸ್ ಆಲ್ ಅಬೌಟ್ ದ ಮಲ್ಟಿ ಡೈಮೆನ್ಷನಲ್ ways in which the poet has placed the lines. ಸೊ ನಮ್ಮ ನಿಲುವಿಗೆ ಹೇಗೆ ದಕ್ಕಿಸ್ಕೊಳ್ಬೇಕು, ಈ ಪೋಯಮ್ನಲ್ಲೂ ಹಾಗೇನೆ ಬ್ಲ್ಯಾಕ್ಸ್ ಬಗ್ಗೆ, ಅಂದರೆ ಇಡೀ ವಿಶ್ವದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಬಹಳ ಕಾಲದಿಂದಲೂ ಕೂಡ ಆಫ್ರಿಕನ್ಸ್ ಅಂದರೆ ಬ್ಲ್ಯಾಕ್ಸ್ ಏನಿರ್ತಾರೋ ಅವ್ರ ಮೇಲೆ ನಡೆದಂತಹ ಒಂದು ಆಪ್ರೆಷನ್ ಇರಬಹುದು, ಸಪ್ರೆಷನ್ ಇರಬಹುದು, ಅವ್ರ ಮೇಲೆ ನಡೆದಂತಹ ದೌರ್ಜನ್ಯದ ಬಗ್ಗೆ ಕೂಡ ಅದನ್ನೆಲ್ಲ ಅವರು ಸಹಿಸಿಕೊಂಡು ಯಾವ ರೀತಿ ನಿಂತಿದ್ದಾರೆ ಈ ಜಗತ್ತಿನ ಮುಂದೆ, ಅದನ್ನು ಕೂಡ ಈ ಪೋಯಮ್ ತೋರಿಸುತ್ತೆ. ಡಿಸ್ಕ್ರಿಮಿನೇಷನ್ ಅಂದರೆ ಮಕ್ಕಳೇ ಇಟ್ಸ್ ನಥಿಂಗ್ ಬಟ್ ತಾರತಮ್ಯ, ಟು ಡಿಸ್ಕ್ರಿಮಿನೇಟ್ ಪೀಪಲ್ ಬೇಸ್ಡ್ ಆನ್ ದೇರ್ ರೇಸ್. ಈಗ ನಾನು ಬ್ಲ್ಯಾಕ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ರೇಸಿಸಮ್ ಬಗ್ಗೆ ಮಾತಾಡಲೇಬೇಕು. ಆ್ಯಂಡ್ ಯು ಆಲ್ಸೋ ನೋ ಅಬೌಟ್ ಅಪಾರ್ಥೈಡ್, ರೈಟ್? ನೆಲ್ಸನ್ ಮಂಡೇಲಾ ಅವರು ಅದಕ್ಕೋಸ್ಕರ ಎಷ್ಟು ಹೋರಾಟ ಮಾಡೋದು ಸೌತ್ ಆಫ್ರಿಕಾದಲ್ಲಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮೇನ್ ಬೇಸಿಕ್ ಥೀಮ್ ಅಬೌಟ್ ಆಫ್ ದಿಸ್ ಪೋಯಟ್ರಿ ಇಸ್ ದಟ್ ಡಿಸ್ಕ್ರಿಮಿನೇಷನ್ ಆಫ್ ಬ್ಲ್ಯಾಕ್ಸ್. ಈಗ ಮೇನ್ ಥೀಮ್ ಬಗ್ಗೆ ಏನೋ ಹೇಳಿದೆ, ಬಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್ ವಿತ್ ದ ಸ್ಟ್ಯಾನ್ಸಾಸ್.
the first stanza talks about the musician standing there with who has no interest in life anymore. ಅವ್ರಿಗೆ ಬದುಕಿನಲ್ಲಿ ಯಾವುದೇ ರೀತಿಯಾದ ಆಸಕ್ತಿ ಇಲ್ಲ. He's standing there just casting his eyes downwards. Then the second stanza, you can see him standing with his eyes closed, wearing an old shirt that is faded with a torn collar and a neckline which is loosely worn around his leg. ಇದೆಲ್ಲ ನಾನು ಹೇಳಿದ ಹಾಗೆ ಅವರ ಫಿಸಿಕಲ್ ಫೀಚರ್ಸ್. ಅವ್ರಿಗೆ ನಮ್ಗೆ ಯಾಕೆ ಗೊತ್ತಾಗ್ತಾ ಇದೆ ಅವ್ರು ತುಂಬ ಬಡಪಾಯಿ ಥರ ನಿಂತಿದ್ದಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ಅಟೈರ್, ರೈಟ್? Now in the third stanza you'll come to know the old jacket is hardly holding his sagging stomach. ಪಾಪ ಅಂದರೆ ತುಂಬ ಹಳೇದಾಗ್ಬಿಟ್ಟಿದೆ ಬಟ್ಟೆ, ಹೊಟ್ಟೆ ಜೋತು ಬಿದ್ದಿದೆ, ಬಟ್ಟೆ ಹಿಡಿದಿಟ್ಕೊಳಕ್ಕೆ ಆಗ್ತಾ ಇಲ್ಲ. His shoe is in a bad condition and has some papers inside them. The appearance of the singer indicates his suffering. ಈ ರೀತಿ ಇದ್ದಾಗ ಮಕ್ಕಳೇ ನಮ್ಗೆ ಏನು ಅನ್ಸುತ್ತೆ? ಅಯ್ಯೋ ಪಾಪ ಅನ್ಸುತ್ತಲ್ಲ. ಅಯ್ಯೋ ಪಾಪಗೆ ಕಾರಣ ಏನು? Something bad has happened. Nothing is good in his life, alva? That is what the third stanza says. And now when we move on to the fourth stanza, his face is rough and unshaven and his wrinkled face shows so much pain but still standing there in a state of loneliness. ಅದು ಆತನ ಏಕಾಂಗಿತನವನ್ನು ಸೂಚಿಸ್ತಾ ಇದೆ, the fourth stanza. Now in the fifth stanza he is standing with his eyes and ears closed. He is prepared to perform. ಅಂದರೆ ಅಲ್ಲಿವರೆಗೂ ಬೇಜಾರಲ್ಲಿ ನಿಂತಿದ್ದವರು ಐಸ್ ಆ್ಯಂಡ್ ಇಯರ್ಸ್ ಕ್ಲೋಸ್ ಅಂದಾಗ ನಿಮ್ಗೆ ಅರ್ಥ ಆಗಬೇಕು, ಜಗತ್ತಿನ ಯಾವ ಕೆಟ್ಟತನವನ್ನು ನೋಡದೆ, ಜಗತ್ತಿನ ಯಾವ ನಿಂದನೆಯ ಮಾತುಗಳನ್ನ ಕೇಳಿಸ್ಕೊಳ್ಳದೆ he is ready to perform his music, and with that music, via that music he is ready to converse. He is ready to share his words, thoughts, feelings through the music. He has been training for a long time and across his chest lies an old instrument that he is about to play, and that old instrument is nothing but the alto saxophone. That is why jazz music, and it is a traditional music, and with that music what he is trying to convey in the sixth stanza, he has an old bass line alto saxophone across his neck supported by a wire coat hanger and gently takes it to his lips. In the seventh stanza, to show the world that he is a black who has been sent here to preach the black gospel of jazz. ಮಕ್ಕಳೇ, ಗಾಸ್ಪೆಲ್ ಅಂತ ಹೇಳಿದ್ರೆ ಇದೊಂದು ರಿಲಿಜಿಯಸ್ ಮ್ಯೂಸಿಕ್ಗೆ, ಎಸ್ಪೆಷಲಿ ಬೈಬಲಿಗೆ ಸಂಬಂಧಪಟ್ಟಂಥ ಚರ್ಚ್ ಮ್ಯೂಸಿಕ್ ಬಂದಾಗ ಅದಕ್ಕೆ ಗಾಸ್ಪೆಲ್ ಅಂತ ಕರಿತೀವಿ. ರಿಮೆಂಬರ್ ದಿಸ್. ಸೊ ದ ಗಾಸ್ಪೆಲ್ ಆಫ್ ಜಾಸ್ ಅಂದರೆ ಜಾಸ್ ಮ್ಯೂಸಿಕಲ್ಲಿ ಅಷ್ಟು ಒಂದು ಧನ್ಯತಾ ಭಾವದಲ್ಲಿ ಜಾಸ್ ಮ್ಯೂಸಿಕನ್ನು ಬಾರಿಸ್ತಾ ಇರೋದು ಅಂತ. ಹಿ ವಾಸ್ ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್. He played loudly on high notes and chords. When he started playing the music, he was no longer a black man. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು the metaphor, because ನೀವು when you see the physical appearance of that black man, ನಿಮ್ಗೆ ಏನು ಕಾಣಿಸುತ್ತೆ? ಫಸ್ಟ್ ಕಾಣಿಸೋದೇ ಆತ ಎಷ್ಟು ಕಪ್ಪು ವರ್ಣದವನಾಗಿದ್ದಾನೆ, ಇದಿಷ್ಟೇ ಕಾಣಿಸೋದು. ಬಟ್ ವಿತ್ ಹಿಸ್ ಮ್ಯೂಸಿಕ್ ದೇರ್ ಇಸ್ ಅಂದರೆ ನೋ ಬೌಂಡ್ರೀಸ್ ಅಲ್ಲ, ಅಲ್ಲಿ ಯಾವುದೇ ಒಂದು ಚೆಹರೆ ಅಥವಾ ಯಾವುದೇ ಒಂದು ರೂಪ ಇಲ್ಲ. ಹಿ ಇಸ್ ಜಸ್ಟ್ ಅ ಮ್ಯೂಸಿಷಿಯನ್ ಹೂ ಇಸ್ ಪ್ಲೇಯಿಂಗ್ ಹಿಸ್ ಮ್ಯೂಸಿಕ್. He was transformed into a bird. Music, the power of music ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ. ವಾಟ್ ಇಸ್ ದ ಪವರ್ ಆಫ್ ಮ್ಯೂಸಿಕ್ ಅಂತ ಹೇಳಿದ್ರೆ, ಈ ಸಂಗೀತಕ್ಕೆ ಎಂಥ ಶಕ್ತಿ ಇರುತ್ತೆ ಅಂದರೆ ರೆಕ್ಕೆ ಬರೆಸ್ಬಿಡತ್ತಂತೆ. ರೆಕ್ಕೆ ಬರೆಸಿ ಇಟ್ ವಿಲ್ ಮೇಕ್ ದ ಪರ್ಸನ್ ಹೂ ಇಸ್ ಪ್ಲೇಯಿಂಗ್ ದ ಮ್ಯೂಸಿಕ್ ಅ ಬರ್ಡ್. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಪೋಯಮ್ ಆಸ್ ವೆಲ್. ಹಿ ಗ್ಯಾದರ್ಸ್ ಹಿಸ್ ವಿಂಗ್ಸ್ ಆ್ಯಂಡ್ ಫ್ಲೈಸ್. ಆ ಮ್ಯೂಸಿಕ್ ಬಾರಿಸ್ತಾ ರೆಕ್ಕೆ ಬಂದು ಹಾರಿ ಹೋದಂಥ ಫೀಲಿಂಗ್ ಬರುತ್ತೆ. ಫಾರ್ ದಟ್ ಮ್ಯಾನ್ ದ ವಿಂಗ್ಸ್ ಕ್ಯಾನ್ ಬಿ ಟೇಕನ್ ಎಸ್ ಅ ಮೆಟಫೋರ್ ಫಾರ್ ಇಮ್ಯಾಜಿನೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಅಂದರೆ ಯಾಕೆ ಆ ಫೀಲಿಂಗ್ ಬರುತ್ತೆ ಅಂದರೆ, ಒಂದು ಸರ್ತಿ ಆ ಮ್ಯೂಸಿಕಲ್ಲಿ ಮುಳುಗಿದಾಗ ಆತನಿಗೆ ಈ ಜಗತ್ತೆಲ್ಲ ಬಂದಾಗೋಗುತ್ತೆ. ಬರೀ ಆತನ ಕ್ರಿಯೇಟಿವಿಟಿ ಹೊಸದನ್ನು ಮ್ಯೂಸಿಕ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ದ್ಯಾಟ್ ಈಸ್ ದ ಮೆಟಫಾರ್ ಫಾರ್ ಹಿಸ್ ಕ್ರಿಯೇಟಿವಿಟಿ ಆ್ಯಂಡ್ ಇಮ್ಯಾಜಿನೇಷನ್. Thus, we can say he is silent in speech and eloquent in music. ನಾನು ಅದೇ ಹೇಳಿದೆ, ಮಾತುಗಳಿಗೆ ಬರವಾದಾಗ ಸಂಗೀತ ಜೊತೆ ಕೊಡುತ್ತಂತೆ. That is what the main theme of this poem is all about. Now, this poem has many interpretations, and ಮೊದಲೇ ಹೇಳಿದಾಗೆ any poem has multi-dimension. We have to see which dimension we are acquainted with. It speaks about the power of music and freedom of expression through music. ಬಿಕಾಸ್ ಭಾಷೆಗಳಿಗೆ ಬರಾದಾಗ ಯಾವುದೋ ಒಂದ್ರ ಮೂಲಕ ನಮ್ಮ ಫೀಲಿಂಗ್ಸ್ನ ಅಭಿವ್ಯಕ್ತಗೊಳಿಸಬೇಕು ಅಂತ ಅಂದಾಗ he chose music. It also throws light on the condition of blacks in this world. ನಾನು ಮೊದಲೇ ಹೇಳಿದ ಹಾಗೆ ಅದು ನೋಡಲಿಕ್ಕೆ ಏನೋ ಸುಮ್ಮನೆ ಒಬ್ಬ ಬ್ಲ್ಯಾಕ್ ಮನುಷ್ಯ ನಿಂತಿದ್ದಾನೆ ಅಂತ ಅನಿಸಿದ್ರು ಕೂಡ ಈ ಪೋಯಮ್ ಏನು ಹೇಳಲಿಕ್ಕೆ ಹೊರಟಿದೆ ಅಂದರೆ ಅಂದರೆ ನೂರಾರು ವರ್ಷಗಳಿಂದ ಬ್ಲ್ಯಾಕ್ಸ್ ಮೇಲೆ ನಡೆದಿರುವಂತಹ ಒಂದು ದೌರ್ಜನ್ಯ, ಆ ಸಪ್ರೆಷನ್ನು, ಅದರ ಬಗ್ಗೆ ಮಾತಾಡ್ತಾ ಅವರ ಒಂದು ವರ್ಸ್ಟ್ ಕಂಡೀಷನ್. ಈವನ್ ಟುಡೇ ಇನ್ ದಿಸ್ ವರ್ಲ್ಡ್ ಚಿಲ್ಡ್ರನ್ ಬ್ಲ್ಯಾಕ್ಸ್ ಅವ್ರಿಗೆ ಸಾಕಷ್ಟು ಸಂದರ್ಭದಲ್ಲಿ ಬಹಳನೇ ಹೆದರಿಕೆ ಇದೆ, ಯಾರು ನಮ್ಮನ್ನು ತಪ್ಪು ತಿಳ್ಕೊಂಡು ಬಿಡ್ತಾರೋ ಅಂತ. ಅದು ಯಾಕೆ ಅಂದರೆ ಈ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ದಬ್ಬಾಳಿಕೆನೇ ಅದಕ್ಕೆ ಕಾರಣ. One should never discriminate against anyone, and equality and quality of life are the same for all human beings on this earth. ನಾವು ಹುಟ್ಟಬೇಕಾದ್ರೆ ಎಲ್ಲರೂ ಒಂದೇ ಥರ ಹುಟ್ಟಿರೋದ್ರಿಂದ ಯಾವುದೇ ರೀತಿ ಭೇದ ಭಾವ ತಾರತಮ್ಯ ಇಲ್ಲದೆ ಒಗ್ಗಟ್ಟಿನಿಂದ ಸಹಬಾಳ್ವೆಯಿಂದ ಬದುಕಬೇಕು. and that is what this world needs. That is the need of the hour too. This was the poem Jazz Music 2.
Now we move on to the next lesson, that is the discovery, written by whom? Herman Old. We pronounce it as Old, Herman Old. Remember this because I always say ಯಾವುದೇ ಪದ್ಯ ಅಥವಾ ಲೆಸನ್ ಯಾರು ಆಥರ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. You may get the question relating to this. Herman Old, written by Herman Old, and Discovery is a play based on the voyage of Christopher Columbus. I'm sure you might all have heard about Christopher Columbus, right? He was a seaman. He was trying to find routes. Actually, in this particular instance, he was trying to find sea route to India of the new world under the orders of the royal sovereigns of Spain. ಅಂದರೆ he belonged to Spain. ಅಂದರೆ ಸ್ಪೇನ್ ದೇಶದವನಾಗಿದ್ದಂತಹ ಕೊಲಂಬಸ್ಗೆ ಅಲ್ಲಿರೋ ರಾಯಲ್ ಸಾವರನ್ಸ್ ಅಂತ ಹೇಳಿದ್ರೆ ಅಂದರೆ ರಾಜಮನೆತನದಿಂದ ಆತನಿಗೆ ಒಂದು ಆರ್ಡರ್ ಬಂದಿರುತ್ತೆ ಟು ಫೈಂಡ್ ಸಿ ರೂಟ್ ಟು ಇಂಡಿಯಾ. ಅದರಿಂದ ಈಸ್ ಆನ್ ವಾಯೇಜ್ ಅಂತ ಹೇಳಿದ್ರೆ ನಾವು ಸಿ ಮೇಲೆ ಹೋಗುವಂತಹ ಒಂದು ಪ್ರಯಾಣಕ್ಕೆ ವಾಯೇಜ್ ಅಂತ ಹೇಳ್ತೀವಿ. ಪ್ರಯಾಣಕ್ಕೇನೆ ನಾವು ವಾಯೇಜ್ ಅಂತ ಹೇಳ್ತೀವಿ. Now the characters in this play, ಇದು ಒಂದು ನಾಟಕದ ರೂಪ. ಆ್ಯಕ್ಚುಲಿ ಹರ್ಮನ್ ಓಲ್ಡ್ ಬರೆದಿರುವಂಥದ್ದು ಒಂದು ನಾಟಕ. ದಟ್ ಇಸ್ ವೈ ವಿ ಕಾಲ್ ಇಟ್ ಎಸ್ ಅ ಪ್ಲೇ. ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ಸು ಕ್ರಿಸ್ಟೋಫರ್ ಕೊಲಂಬಸ್ಸು ಆ್ಯಂಡ್ ಟ್ರೈ ಟು ಲಿಸನ್ ಟು ದಿಸ್ ಪ್ರೊನೌನ್ಸಿಯೇಷನ್. ಪೆಡ್ರೋ ಗಿಟರೇಸ್, ಪೆಪೆ, ಉವಾನ್ ಪಟೀನೋ, ಡಿಯಾಗೋ ಗಾರ್ಸಿಯಾ, ಸ್ಟೀವೆನ್ ಫ್ರಾನ್ಸಿಸ್ಕೋ ಆ್ಯಂಡ್ ಗಿಲ್ರಾಮೋ ಐರಿಸ್. ಗಿಲ್ಲಾರ್ಮೋ ಐರಿಸ್. The last character is Guillermo Ayres. So these were the characters in the story. Now let's move on to the play. The story talks about the voyage with his crew in search of a new world under the orders of royal sovereigns of Spain. ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಕ್ರಿಸ್ಟಫರ್ಗೆ ಆರ್ಡರ್ಸ್ ಬಂದಿರುತ್ತೆ ಆ ರಾಜಮನೆತನದಿಂದ, ಬಿಕಾಸ್ ಹೀಸ್ ಅ ಸೀಮ್ಯಾನ್, ಹೀಸ್ ಅ ವಾಯೇಜರ್. ಸೊ ನೀನು ಒಂದು ಸಿ ರೂಟ್ನ ಕಂಡುಹಿಡಿ, ನಮಗೆ ಇಂಡಿಯಾದ ಜೊತೆಗೆ ಒಂದು ವ್ಯವಹಾರ ಬೇಕು. ಸೊ ಕಾನ್ಸ್ಟಾಂಟಿನೋಪಲಲ್ಲಿ ಅದು ಏನಂತಾರೆ ಲ್ಯಾಂಡ್ ಮಾರ್ಗವನ್ನು ಬಂದ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ದೇ ವರ್ ಟ್ರೈಂಗ್ ಟು ಫೈಂಡ್ ದ ಸಿ ರೂಟ್. ಸೊ ನೀನು ಈ ಸಿ ರೂಟ್ನ ಹುಡುಕುವಂತ ಅವನಿಗೆ ಆರ್ಡರ್ಸ್ ಬಂದಿರುತ್ತೆ. ಬಟ್ ನಿಮಗೆ ಗೊತ್ತು, ಫಸ್ಟ್ ಟೈಮ್ ಏನೇ ಹುಡುಕಕ್ಕೆ ಹೋದಾಗ ವಿ ಆರ್ ನಾಟ್ ಲಾಸ್ಟ್ ಬಿಕಾಸ್ ವಿ ಡಿ ನಾಟ್ ಹ್ಯಾವ್ ಎನಿ ಮ್ಯಾಪ್ಸ್. ಅವನಿಗೆ ಕೊಲಂಬಸ್ ಈಗ ನಮಗೆ ಹೋಗ್ಲಿಕ್ಕೆ ಒಂದು ಮ್ಯಾಪ್ ಇದೆ, ಬಟ್ ಕೊಲಂಬಸ್ ಡಿಡ್ ನಾಟ್ ಹ್ಯಾವ್ ಎನಿ ಮ್ಯಾಪ್. ಸೊ ಹಿ ಹ್ಯಾಡ್ ಟು ಫೈಂಡ್ ದ ರೂಟ್ ಆಲ್ ಅಲೋನ್ ಬೈ ಹಿಮ್ಸೆಲ್ಫ್. ತಪ್ಪಾದರೂ ಹಿಂದೆ ಬಂದು ಹೋಗಬೇಕಿತ್ತು. ಎಷ್ಟು ಹುಡುಕ್ತಾ ಇದ್ರು? ಇನ್ ವೇನ್ ಅಂತ ಹೇಳಿದಾಗ, ವೆನ್ ಐ ಯೂಸ್ ದ ವರ್ಡ್ ಇನ್ ವೇನ್, ಇಟ್ ವಾಸ್ ಫ್ಯೂಟೈಲ್. ದ ಎಫರ್ಟ್, ಅವ್ರು ಏನು ಪ್ರಯತ್ನ ಪಡ್ತಿದ್ರು ಅದು ಸಾಧ್ಯ ಆಗ್ತಿರ್ಲಿಲ್ಲ. ಅವರಿಗೆ ಆ ದಾರಿ ಸಿಗ್ತಾ ಇರಲಿಲ್ಲ, ವೇಸ್ಟ್ ಆಗ್ತಾ ಇತ್ತು ಅವರ ಒಂದು ಪ್ರಯತ್ನ. ಅವರಿಗೆ ಲ್ಯಾಂಡ್ ಅನ್ನೋದೇ ಸಿಗ್ತಿರ್ಲಿಲ್ಲ. ಯಾಕೆಂದರೆ ಒಂದು ಸತಿ ಸಮುದ್ರದ ಮೇಲೆ ಹೋದಾಗ ಬರೀ ಸಮುದ್ರನೇ ನೋಡ್ತಾ ಇದ್ರೆ ಸೀ ಸಿಕ್ನೆಸ್ ಬಂದ್ಬಿಡುತ್ತೆ. ಎಲ್ಲೂ ಅವರಿಗೆ ಲ್ಯಾಂಡ್ ಕಾಣಿಸ್ತಿರೋಲ್ಲ, ಅಲ್ಲಿ ಕಳೆದು ಹೋಗಿರ್ತಾರೆ ಅವರು. ಇಂತಹ ಒಂದು ಸಂದರ್ಭದಲ್ಲಿ ದ ಸಿಚುಯೇಷನ್ ಇಸ್ ಔಟ್ ಆಫ್ ಹ್ಯಾಂಡ್ ಆಸ್ ದ ಸೀಮೆನ್. ಅಂದರೆ ಒಂದು ಕ್ರೂ ಅಂತ ಹೇಳಿದಾಗ, ಒಂದು ಶಿಪ್ ತುಂಬ ದಿವಸಗಳು ಆ ಸೀನಲ್ಲಿ ಇದ್ದಾಗ ಆ ಸಿ ಸಿಕ್ನೆಸ್ ಬರುತ್ತೆ, ಒಂಥರ ಮೆಂಟಲ್ ಸ್ಟೆಬಿಲಿಟಿ ಒಂಥರ ಕ್ವಶನೇಬಲ್ ಆಗಿಬಿಡುತ್ತೆ. ಸೊ ಅವರೆಲ್ಲ ಅವನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾರ ವಿರುದ್ಧ? ಕೊಲಂಬಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆ್ಯಂಡ್ ಕೊಲಂಬಸ್ ಇಸ್ ದ ಕ್ಯಾಪ್ಟನ್ ಆಫ್ ದಿಸ್ ಶಿಪ್. ಓಕೆ, ಅವ್ರಿಗೆ ಏನಂದರೆ sailors like Diego and Guillermo show their opposition against Columbus. ಈಗ ಎಷ್ಟೊಂದು ಜನ ಇದ್ದಾರೆ, ಆದರೆ ಎಲ್ರಿಗೂ ಅಸಮಾಧಾನ ಇದೆ. ಆದರೆ ಯಾರೋ ಒಬ್ಬರು ವಾಯ್ಸ್ ಔಟ್ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕೊಲಂಬಸ್ ವಿರುದ್ಧ ಮಾತನಾಡ್ಬೋದು ಅಂತ ಹೇಳಿದಾಗ, ಹೂ ಟೇಕ್ಸ್ ದ ವಾಯ್ಸ್ ಅಗೇನ್ಸ್ಟ್ ಕೊಲಂಬಸ್ ಇಸ್ ಡಿಯಾಗೋ. ಅದನ್ನು ನಾವು ಫ್ಲಿಕರ್ ಅಂತ ಕರಿತೀವಿ. ಸೊ ಲ್ಯಾಂಡ್ ಕಾಣಿಸಿದಾಗ ಅವ್ರಿಗೊಂದ್ಸದು ನಾವು ತಪ್ಪು ಮಾಡಿಬಿಟ್ವಿ, ಕೊಲಂಬಸ್ ವಿರುದ್ಧ ಈ ರೀತಿ ಮಾತನಾಡಿ ಅಂತ ಹೇಳಿ ಎಲ್ಲರೂ ಖುಷಿಯಾಗಿ ಆಯಿತು, ನನ್ನ ತಪ್ಪಾಯಿತು, ಇನ್ಮೇಲೆ ಹೀಗಾಗೋದು ಬೇಡ ಅಂತ ಒಂದು ಹಾಕ್ತಾರೆ. ದಿಸ್ ಇಸ್ ಅ ಫೀಲ್ ಗುಡ್ ಪ್ಲೇ. Finally, they prepare to stop at the discovery and celebrate the joyous moment. Discovery ಅಂತ ಹೇಳಿದ್ರೆ ಆ ಹುಡುಕಾಟಕ್ಕೆ ಸಿಕ್ಕಂತಹ ಒಂದು ಪ್ರತಿಫಲ ಹೋಗುತ್ತಲ್ಲ, ಆ ಖುಷಿನಲ್ಲಿ ಅಲ್ಲಿ ಅವರು ಏನಂತ ಹೇಳ್ತಾರೆ, they prepare to stop over there and celebrate the joyous moment. Okay. This play showcases the events on the last night of Christopher Columbus sailing expedition to search for the sea route to India. ಅಂದರೆ ಇನ್ನೇನು ಸಿಗಬೇಕು, ಭಾರತದ ಸಿ ರೂಟ್ ಸಿಗಬೇಕು, ಅದರ ಹಿಂದಿನ ದಿವಸ ಅವರ ಶಿಪ್ನಲ್ಲಿ ನಡೆಯುವಂತಹ ಒಂದು ಘಟನೆ ಇದು. ಆಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ದ ಪ್ರೆಷರ್ ಆನ್ ಕೊಲಂಬಸ್ ವಾಸ್ ಟೂ ಮಚ್. ಯಾಕೆಂದರೆ Well, sorry children, there seems to be a little technical issue ಆಗಿತ್ತು. I'm sorry for the disturbance. Now let's start our lesson now. All crew members start doubting him and this causes a rift between them. ಯಾವಾಗ ಒಬ್ಬ ನಾಯಕನಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಅವನ ಮೇಲೆ ಡೌಟ್ ಮಾಡಿದಾಗ ಅವನಿಗೂ ಕೋಪ ಬರುತ್ತೆ, ಅಸಹನೆ ಆಗುತ್ತೆ. ಇದು ಅವ್ರ ಮಧ್ಯೆ ಒಂದು ರಿಫ್ಟನ್ನು ಕಾಸ್ ಮಾಡುತ್ತೆ, ಅಂದರೆ ಒಂದು ಅಂತರವನ್ನು ಸೃಷ್ಟಿ ಮಾಡುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ದ ಸ್ಟ್ರೆಸ್, ಕೊಲಂಬಸ್ ಓವರ್ಕಮ್ಸ್ ಆಲ್ ಅಂಡ್ ವೀರ್ಸ್ ಎಕ್ಸ್ಪಿಡಿಷನ್. ಅಂದರೆ ಎಷ್ಟೆಲ್ಲ ಒಂದು ಯಾನ ಅಂದಾಗ, ಒಂದು ಜರ್ನಿ ಅಂದಾಗ ಸಾಕಷ್ಟು ಕಷ್ಟಗಳಿರ್ತವೆ. ಅದನ್ನೆಲ್ಲ ಎದುರಿಸ್ಕೊಂಡು ಕೊಲಂಬಸ್ ವಿಲ್ ಬಿ ಸಕ್ಸಸ್ಫುಲ್ ಇನ್ ಫೈಂಡಿಂಗ್ ದ ಸಿ ರೂಟ್ ಟು ಇಂಡಿಯಾ. ದಟ್ ಈಸ್ ವಾಟ್ ದಿಸ್
lesson is all about. So you need to remember all these points as well as the characters. ಯಾರು ಕೊಲಂಬಸ್ನ ವಿರುದ್ಧ ನಿಂತರು, ಯಾರು ಆತನಿಗೆ ಲಾಯಲ್ ಆಗಿದ್ರು, ಇದೆಲ್ಲವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ಯುವರ್ ಕ್ವೆಶನ್ಸ್ ವಿಲ್ ಕಮ್. Now let's move on to the next poem, that is Ballad of Tempest. Ballad ಅಂತ ಹೇಳಿದ್ರೆ ಮಕ್ಕಳೇ a musical expression, ಅಂದರೆ ಒಂದು ಸಂಗೀತದ ರೂಪಕವಾಗಿ ಯಾವುದನ್ನಾರು ವರ್ಣಿಸೋದನ್ನ ನಾವು ಬ್ಯಾಲೆಡ್ ಅಂತ ಕರಿತೀವಿ. ಟೆಂಪೆಸ್ಟ್ ಆ್ಯಕ್ಚುಲಿ ಶೇಕ್ಸ್ಪಿಯರ್ ಬರೆದಂತಹ ಟೆಂಪೆಸ್ಟ್ ಅನ್ನೋದ್ರಿಂದ ಇನ್ಸ್ಪೈರ್ ಆಗಿರುವಂಥದ್ದು. ಸೊ ದಿಸ್ ಇಸ್ Ballad of the Tempest, written by whom? James T. Fields. Okay, the author of this poem is James T. Fields. Now what do we learn in this poem ಅಂತ ಹೇಳಿದ್ರೆ, the poem talks about the people who are worried that their end is near. ಇದು ಕೂಡ ಈಗ ನಾವು ಹೇಗೆ ಡಿಸ್ಕವರಿನಲ್ಲಿ ಅರ್ಥ ಮಾಡ್ಕೊಂಡು ಬಂದ್ವೋ ಒಂದು ಜರ್ನಿಯ ಕತೆ, ಇದು ಕೂಡ ಅದೇ ರೀತಿ ಒಂದು ಪೋಯಮ್. ಇಲ್ಲೂ ಕೂಡ ಒಂದು ಶಿಪ್ ಹೋಗ್ತಾ ಇದೆ, ಒಂದು ಪ್ರಯಾಣ, ಸಾಕಷ್ಟು ಪ್ರಯಾಣಿಕರಿದ್ದಾರೆ ಅಲ್ಲಿ. ಅವಾಗೆಲ್ಲ ಜಾಸ್ತಿ ಏನು ಟೆಕ್ನಾಲಜಿ ಇರಲಿಲ್ಲ. ಹಾಗಾಗಿ ಏನಾಗ್ತಿತ್ತು, ಮಧ್ಯದಲ್ಲಿ ಏನಾದರೂ ತುಂಬ ಸ್ಟಾಮ್ ಅಂದರೆ ಏನೋ ತುಂಬ ಜೋರು ಮಳೆ ಬರೋದಲ್ಲ, ಆದರೆ ಸಿ ಮಧ್ಯದಲ್ಲಿ ಬಹಳನೇ ಏನೋ ಅಲ್ಲೋಲ ಕಲ್ಲೋಲ ಆಗುತ್ತೆ, ಶಿಪ್ಗೆ ಡ್ಯಾಮೇಜ್ ಆಗುತ್ತೆ, ಸಿಡ್ಲು ಅಲೆಗಳೆಲ್ಲ ಜೋರಾಗಿ ಅಬ್ಬರದಿಂದ ಎತ್ತರಕ್ಕೆ ಹಾರ್ತಾ ಇದೆ. ದೇರ್ ಈಸ್ ಅ ಚಾನ್ಸ್ ಆಫ್ ಶಿಪ್ ಕೊಲೈಡಿಂಗ್ ಟು ಎ ಬೌಲ್ಡರ್. ಅಲ್ಲಿ ಅವಾಗ ಇವನ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಆತನಿಗೆ ಹೋಪ್ ಲೂಸ್ ಆದಾಗ, ಬಟ್ ನಾಟ್ ಅ ಯಂಗ್ ಗರ್ಲ್ ಹೂ ಸ್ಟಿಲ್ ಬಿಲೀವ್ಸ್ ಇನ್ ದ ಸೀ ಗಾಡ್. ಮಕ್ಕಳಿಗೆ ಮಕ್ಕಳು ಬಹಳ ಇನ್ನೋಸೆಂಟ್ ಅಲ್ವಾ, ಎಲ್ಲೋ ಒಂದು ಕಡೆ ನಾವು ಹೇಳ್ಕೊಟ್ಟಿರುವಂತಹ ಮಾತು ಅವ್ರ ಮನಸ್ಸಲ್ಲಿ ಸದಾ ಉಳಿದು ಬಿಟ್ಟಿರ್ತದೆ. ಸೊ ದ್ಯಾಟ್ ಗರ್ಲ್, ಶಿ ಇಸ್ ದ ಡಾಟರ್ ಆಫ್ ದ ಕ್ಯಾಪ್ಟನ್ ಆಫ್ ದಟ್ ಶಿಪ್. ಸೊ ಶಿ ಬಿಲೀವ್ಸ್ ದಟ್ ಸಮ್ ಹೌ ದ ಸೀ ಗಾಡ್ ವಿಲ್ ಸೇವ್ ಅಸ್. ದ್ಯಾಟ್ ಇಸ್ ದ ಇನ್ನಸೆನ್ಸ್ ಆಫ್ ಅ ಚೈಲ್ಡ್. ಅದು ಇನ್ನೋಸೆನ್ಸ್ ಅಂತ ಹೇಳ್ಬೋದು, ಅಥವಾ ಇಲ್ಲಿ ಇಂಥ ಸಂದರ್ಭದಲ್ಲಿ ಫೇತ್ ಅಂತ ಹೇಳ್ಬೋದು, ಹೋಪ್ ಅಂತ ಹೇಳ್ಬೋದು. ದ್ಯಾಟ್ ಯು ಹ್ಯಾವ್ ಟು ಟೇಕ್ ಅ ಲುಕ್. Now, later as a sign of God's mercy, they all reach the harbor safely and see the bright morning. ಅಂದರೆ ಎಲ್ಲವೂ ಸರಿ ಹೋಗುತ್ತೆ. ದಿಸ್ ಇಸ್ ಆಲ್ಸೋ ಅ ಫೀಲ್ ಗುಡ್ ಪೋಯಮ್ ವೇರ್ ದೇ ರೀಚ್ ದ ಲ್ಯಾಂಡ್, ದೇ ಲ್ಯಾಂಡ್ ಪ್ರಾಪರ್ಲಿ. ಬಟ್ ಅದಕ್ಕೂ ಮುಂಚೆ ನಾನು ಬರೀ ನಿಮಗೆ ಪೋಯಮ್ ಬಗ್ಗೆ ಹೇಳಿಬಿಟ್ರೆ, ಆ ಸ್ಟ್ಯಾನ್ಸದಲ್ಲಿ ಏನಿದೆ ಕೆಲವೊಂದು ಸರ್ತಿ ಅರ್ಥ ಆಗಲ್ಲ, ಬಿಕಾಸ್ ದಿಸ್ ಇಂಗ್ಲೀಷ್ ಇಸ್ ಟೋಟಲಿ ಡಿಫ್ರೆಂಟ್. ಇದು ಮೆಡಿವಲ್ ಇಂಗ್ಲೀಷ್ ಆಗಿರೋದ್ರಿಂದ. ಸೊ ಐ ಟ್ರೈ ಟು ಎಕ್ಸ್ಪ್ಲೇನ್ ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ. ಇನ್ ದ ಫಸ್ಟ್ ಸ್ಟ್ಯಾನ್ಸಾ ಇಟ್ ವಾಸ್ ಮಿಡ್ ನೈಟ್, ಬಟ್ ನೋ ಒನ್ ಡೇ ಟು ಸ್ಲೀಪ್ ಇನ್ ದ ಕ್ಯಾಬಿನ್ ಬಿಕಾಸ್ ದೇ ವರ್ ಆಲ್ ಸ್ಕೇರ್ಡ್. ಅಂದರೆ ಶಿಪ್ ಅಂತ ಹೇಳಿದಾಗ, ದೊಡ್ಡ ಒಂದು ಹಡಗು ಅಂತ ಹೇಳಿದಾಗ ಅಲ್ಲಿ ಕ್ಯಾಬಿನ್ಗಳಿರುತ್ತೆ, ಕ್ಯಾಬಿನ್ಗಳಲ್ಲಿ ಜನ ಇದ್ದಾರೆ, ಬಟ್ ರಾತ್ರಿ ಆಗಿದೆ, ಮಧ್ಯರಾತ್ರಿ ಆಗಿದೆ, ಯಾರೂ ಮಲ್ಕೊಂಡಿಲ್ಲ. ಯಾಕೆಂದರೆ ಭಯ, ಯಾಕೆಂದರೆ ಹೊರಗಡೆ ಜೋರು ಮಳೆ ಬರ್ತಿದೆ, ಯಾವಾಗ ನಮ್ಮ ಕೊನೆ ಟೈಮ್ ಬರುತ್ತೋ ಅಂತ ಎಲ್ಲರೂ ಗಾಬರಿ ಆಗಿದ್ದಾರೆ. ಸೊ ನೋಬಡಿ ಸ್ಲೀಪಿಂಗ್, ದೇ ಆರ್ ಆಲ್ ಟೆರಿಫೈಡ್. ಅಂದರೆ ಅವ್ರಿಗೆಲ್ಲ ಭಯ ಆಗ್ತಿದೆ, ನಾವೆಲ್ಲಿ ಮುಳುಗಿ ಹೋಗ್ತೀವೋ ಸಮುದ್ರದಲ್ಲಿ ಅಂತ ಭಯ ಆಗ್ತಿದೆ. ಸ್ಟಾರ್ಮ್ ಇಸ್ ಅ ವೆರಿ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್. ಅದು ಈಗ ನಾನು ಹೇಳಿದೆ ನಿಮಗೆ, ನಾವು ಯಾವುದೇ ಒಂದು ಪೋಯಮನ್ನು ಓದಬೇಕಾದ್ರೆ ಅದರ ಆಥರ್ ಯಾರು, ಯಾವ ಕಾಲಮಾನದಲ್ಲಿ ಬರೋರು, ಯಾವ ದೇಶಕ್ಕೆ ಸಂಬಂಧಪಟ್ಟಂಗೆ. ಇಲ್ಲಿ ವಿಂಟರ್ ಅಂತ ಹೇಳಿದಾಗ ಏನಾಗುತ್ತೆ, ಈಗ ನಮ್ಮ ದೇಶದಲ್ಲಿ ಇದು ಮೇ ಬಿ ಅಪ್ಲಿಕಬಲ್ ಅಲ್ಲ, ಬಟ್ ಆ ದೇಶಗಳಲ್ಲಿ ಮಂಜುಗಡ್ಡೆಗಳು ಮಧ್ಯೆ ಮಧ್ಯೆ ಕಟ್ಟುತ್ತೆ. ಯಾಕೆಂದರೆ ವಿಂಟರ್ ಅಂತ ಅಂದಾಗ ಮಂಜುಗಡ್ಡೆ ಕಟ್ಟೋದು ಹೇಗೆ, ನೀರಿನ ಮೇಲೆ ತಾನೇ. ಸೊ ದಿಸ್ ಇಸ್ ಅ ಸೀ ಆ್ಯಂಡ್ ಇಟ್ಸ್ ಅ ವಿಂಟರ್ ಸೀಸನ್. ಸೊ ವಾಟ್ ಹ್ಯಾಪನ್ಸ್, ದ ಸ್ನೋ ಫಾರ್ಮ್ಸ್ ಇನ್ ಬಿಟ್ವೀನ್ ದ ಸಿ. ಸೊ ಇವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮಳೆ ಬಂದಾಗ ದಾರಿ ಸರಿ ಕಾಣೋಲ್ಲ, ಶಿಪ್ ನಾವು ಹೇಳಿದ ಮಾತು ಕೇಳೋದಿಲ್ಲ. ಅಂದರೆ ತುಂಬ ದೊಡ್ಡ ಹಡಗಾಗಿರೋದ್ರಿಂದ ಅದು ಕ್ಯಾಪ್ಟನ್ ಕೈಯಿಂದ ಹೊರಟೋಗುತ್ತೆ. ಎಲ್ಲೋ ಒಂದು ಕಡೆ ಆ ಶಿಪ್ ಹೋಗಿ ಆ ಐಸ್ ಗೆಡ್ಡೆಗಳಿಗೆ ಹೊಡೆದಾಗ ಶಿಪ್ಪಿಗೆ ಡ್ಯಾಮೇಜ್ ಆಗಿ ಮುಳುಗುವಂಥ ಸಾಧ್ಯತೆಗಳಿರುತ್ತೆ. ದಟ್ ಈಸ್ ವಾಟ್ ದೇ ಆರ್ ಆಲ್ ಸ್ಕೇರ್ಡ್ ಆಫ್. ಓಕೆ, ದ ಸೇಲರ್ಸ್ ಹರ್ಡ್ ದ ರಾಟ್ಲಿಂಗ್ ಸೌಂಡ್ ಆಫ್ ದ ಟ್ರಂಪೆಟ್ ಆ್ಯಂಡ್ ವೆಂಚರ್ ಟು ಕಟ್ ದ ಮಸ್ಟ್. ಅಂದರೆ ಈ ಏನಕ್ಕಾದ್ರು ಹೊಡೆದಾಗ ಬಡ್ದಾಗ ಕಟ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರುತ್ತೆ. ಆಗ ಸೇಲರ್ಸ್ ಕೂಡ ಕೆಳಗಡೆ ಹೋಗಿ ನೋಡ್ತಾರೆ ಆ ಮಷಿನರಿ ಇರುವಂತಹ ರೂಮಲ್ಲಿ. ಓಕೆ, ಎವ್ರಿ ಒನ್ ಸ್ಯಾಟ್ ಇನ್ ಸೈಲೆನ್ಸ್ ಆಸ್ ಅ ಸಿ ರೋಡ್ ಇನ್ ಹಂಗರ್. ಅಂದರೆ ಇಲ್ಲಿ ಒಂದು ದ ಮೆಟಫಾರ್, ಯು ಸಿ ದಟ್ ಬ್ಯೂಟಿಫುಲ್ ಮೆಟಫಾರ್. ಅಂದರೆ ಸಮುದ್ರಕ್ಕೆ ಹಸಿವಾದ ಹಾಗೆ ಅಬ್ಬರಿಸ್ತಾ ಇದೆಯಂತೆ. ಡ್ಯೂ ಟು ದ ಸ್ಟಾರ್ಮ್ ಅಂಡ್ ದ ಥಂಡರ್ ಈವನ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ ಹೆಲ್ಡ್ ಹಿಸ್ ಬ್ರೆತ್. ಅಲ್ಲಿ ಆ ಶಿಪ್ಪಲ್ಲಿ ಇದ್ದಂತಹ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂದರೆ ಒಬ್ಬ ದಡೂತಿ ಮನುಷ್ಯ. ಅಂದರೆ ಇಲ್ಲಿ ಪೋಯಮಲ್ಲಿ ನಿಮಗೆ ಸ್ಟೌಟೆಸ್ಟ್ ಅಂತ ಬರುತ್ತೆ ಆ ಒಂದು ಮೆಟಫಾರ್. ಸ್ಟೌಟೆಸ್ಟ್ ಅಂತ ಹೇಳಿದಾಗ ನಾವು ತೆಗೆದುಕೊಳ್ಬೇಕಾಗಿರುವಂತಹ ರೆಫರೆನ್ಸ್ ಏನಂದರೆ ಹಿ ವಾಸ್ ದ ಸ್ಟ್ರಾಂಗೆಸ್ಟ್ ಅಂತ. ಅವನು ಕೂಡ ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಿರ್ತಾನೆ, ಬಿಕಾಸ್ ಇವನ್ ವಿತ್ ಹಿಸ್ ಸ್ಟ್ರೆಂತ್ he cannot help the people on the ship. So waves talked with death as they were moving towards the shore. ಎಷ್ಟೊತ್ತಿಗೆ ಹೋಗಿ ತಲುಪಿಡ್ತೀವೋ ನಾವು ದಡವನ್ನ, ಯಾಕೆಂದರೆ ಅಲ್ಲಿಗೆ ಆ ಅಲೆಗಳು ಬರ್ತಾನೆ ಇದೆಯಲ್ಲ, ಆ ಅಲೆಗಳ ಜೊತೆ ಅಂದರೆ ಸಾವಿನ ಜೊತೆ ಮಾತನಾಡ್ದಂಗೆ ಆಗ್ತಾ ಇದೆಯಂತೆ ಶಿಪ್ಗೆ. ಅಂತಹ ದೊಡ್ಡ ದೊಡ್ಡ ಅಬ್ಬರದ ಅಲೆಗಳು ಬರ್ತಾ ಇದೆ. They were all sitting in darkness and praying to God. Just then the captain declares that the ship is lost in the sea storm as he walked unsteadily down the stairs.
ಆ್ಯಕ್ಚುಲಿ ಕ್ಯಾಪ್ಟನ್ ಮೇಲೆ ಇರ್ತಾರಲ್ಲ ಅವರು ಕೂಡ ಕೆಳಗಡೆ ಬರ್ತಾರೆ, ಎಲ್ಲ ಕೆಳಗಡೆ ಕ್ಯಾಬಿನಲ್ಲಿ ಜನಗಳು ಇರ್ತಾರಲ್ಲ, ಪಾಪ ಅವರೆಲ್ಲ ಪ್ರೇ ಮಾಡ್ತಾ ಇದ್ದಾರೆ. ಜನರು ಕ್ಯಾಪ್ಟನ್ನೇ ಬಂದ್ಬಿಟ್ಟು ಹೇಳ್ಬಿಡ್ತಾರೆ, ಅನ್ಫಾರ್ಚುನೇಟ್ಲಿ ದ ಶಿಪ್ ಇಸ್ ಲಾಸ್ಟ್, ಅಂದರೆ ನಮಗೆ ದಾರಿ ತಪ್ಪು ಹೋಗಿದ್ದೀವಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕ್ಯಾಪ್ಟನ್ ಅವರೇ ಕೈ ಚೆಲ್ಲಿ ಕೂರ್ತಾರೆ. ದ ಲಿಟಲ್ ಗರ್ಲ್ ನೆವರ್ ಗೇವ್ ಅಪ್ ಹೋಪ್ ಆಸ್ ಶಿ ಹೆಲ್ಡ್ ದ ಹ್ಯಾಂಡ್ ಆಫ್ ಅವರ್ ಫಾದರ್, ಬಿಕಾಸ್ ಕ್ಯಾಪ್ಟನ್ ಮಗಳೇ ಅವಳು ಅಂತ ನಾವು ಹೇಳಿದ್ವಿ. ಚಿಕ್ಕ ಹುಡುಗಿ 6-7 ವರ್ಷದ ಹುಡುಗಿ, ಅವ್ರ ತಂದೆ ಕೈ ಹಿಡ್ಕೊಂಡು ಆಕೆ ಹೇಳ್ತಾಳೆ ಆ್ಯಂಡ್ ವಿಸ್ಪರ್ಡ್ ದಟ್ ಸಿ, ಅಂದರೆ ಈ ಸಿ ಗಾಡ್ ಏನಿದೆಯಲ್ಲ, ಸಮುದ್ರ ದೇವತೆ ನಮ್ಮನ್ನು ಕಾಪಾಡುತ್ತೆ ಅಪ್ಪ ಅಂತ ಆಕೆ ಹೇಳ್ತಾಳೆ. ಸೊ ನಾವು ಆಫ್ಟರ್ ಲಿಸ್ನಿಂಗ್ ಟು ದ ಲಿಟಲ್ ಗರ್ಲ್ ದೇರ್ ವಾಸ್ ಸಮ್ ಹೋಪ್. ಅಲ್ಲಿವರೆಗೂ ಎಲ್ಲ ಹತಾಶೆಯಲ್ಲಿ ಕೂತಿದ್ರು, ಎಲ್ಲೋ ಭಯದಲ್ಲೇ ಕೂತಿದ್ರು, ಯಾಕೆ ಹೋಪನ್ನೇ ಕಳ್ಕೊಂಡು ಬಿಟ್ಟಿದ್ರು. ಆದರೆ ಈ ಪೋಯಮ್ ನಮಗೆ ಹೇಳೋದು ಅದನ್ನೇ, ಕೊನೆ ಮೂಮೆಂಟ್ವರೆಗೂ ವಿ ಶುಡ್ ನೆವರ್ ಲೂಸ್ ಅ ಫೇತ್ ಆರ್ ಹೋಪ್ ಆಫ್ ಸರ್ವೈವಲ್. ಅಂದರೆ ಟಿಲ್ ದ ಎಂಡ್ ವಿ ಆರ್ ನಾಟ್ ಡನ್ ಎಟ್, ರೈಟ್? ಆ್ಯಂಡ್ ದೇ ಪ್ರೇ ಟು ಗಾಡ್ ಅರ್ನೆಸ್ಟ್ಲಿ. ಆ ಕೊನೆ ಮೂಮೆಂಟಲ್ಲಿ ಆ ಹುಡುಗಿ ಕೊಟ್ಟಂತಹ ಧೈರ್ಯದಲ್ಲಿ ಎಲ್ಲರೂ ಪ್ರೇ ಮಾಡಲಿಕ್ಕೆ ಶುರು ಮಾಡ್ತಾರೆ. ದೆನ್ ದೇ ಆಲ್ ಕಿಸ್ ದ ಲಿಟಲ್ ಗರ್ಲ್ ಆ್ಯಂಡ್ ಸಡನ್ಲಿ ದೇರ್ ವಾಸ್ ಎ ಮಿರಾಕ್ಯುಲಸ್ ಥಿಂಗ್ ಇನ್ ದ ಎನ್ವಿರಾನ್ಮೆಂಟ್. ಅಂದರೆ ನಾವು ಸಾಯ್ತೀವೋ ಬದುಕ್ತೀವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಇಷ್ಟು ಮಾತ್ರ ನಮಗೆ ಹೋಪ್ ಕೊಟ್ಟಿದ್ದಕ್ಕೆ ಆ ಮಗುವಿನ ಎಲ್ಲರೂ ಮುದ್ದಿಸ್ತಾರೆ. ಒಂದು ಮಿರಕಲ್ ನಡೆಯುತ್ತೆ, ಒಂದು ಜಾದೂ ನಡೆಯುತ್ತೆ, ಒಂದು ಮ್ಯಾಜಿಕ್ ನಡೆಯುತ್ತೆ. ಅದೇನು ಅಂತ ನೋಡೋಣ, ಏನಾಯಿತು ಅವಾಗ ಅಂತ. ದ ಮಾರ್ನಿಂಗ್ ಸ್ಕೈ ವಾಸ್ ಕ್ಲಿಯರ್ ಆಫ್ ಎನಿ ಸ್ಟಾರ್ಮ್ ಆ್ಯಂಡ್ ದ ಡೇಂಜರ್ ವಿಚ್ ವಾಸ್ ಚೇಸಿಂಗ್ ದೆಮ್ ಸ್ಟಿಲ್ ನಾವು ಡಿಸಪಿಯರ್ಡ್ ಲೈಕ್ ಅ ಪಫ್ ಆಫ್ ವಿಂಡ್. ಅಂದರೆ ಅಲ್ಲಿವರೆಗೂ ಅಯ್ಯೋ ಎಂಥ ಬೆಟ್ಟದಂಥ ಕಷ್ಟ, ಎಷ್ಟು ಸಣ್ಣದಾಗಿ ಕರ್ಗೋಯ್ತು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಲ್ಲ, ಅದೇ ರೀತಿ ಅಂತಹ ದೊಡ್ಡ ಕಾರ್ಮೋಡ ಒಂದು ಸಣ್ಣ ಗಾಳಿ ಹಾರಿಸ್ಕೊಂಡು ಹೋದಂಗೆ ಹೊಟ್ಟೋಯ್ತಂತೆ. ಆ ಕಷ್ಟ ಅಷ್ಟು ಬೇಗ ಕರಗೋಯ್ತು ಅಂತ. ದೇ ಸಾ ದ ಲೈಟ್, ಅಂದರೆ ಅಲ್ಲಿವರೆಗೂ ಕಪ್ಪು ಕಾರ್ಮೋಡ ಆಯ್ತಲ್ಲ, ಅದೆಲ್ಲ ಚದುರಿ ಬೆಳಕಿನ ಒಂದು ಬೆಳಕು ಅವರಿಗೆ ಕಾಣಿಸ್ತು. ದ ಸ್ಕೈ ವಾಸ್ ಕ್ಲಿಯರ್ ಆ್ಯಂಡ್ ದೇ ವರ್ ಕ್ಲಿಯರ್ ಫ್ರಮ್ ಎನಿ ಡೇಂಜರ್. ದೇ ಆ್ಯಂಕರ್ಡ್ ಸೇಫ್ಲಿ ಆನ್ ದ ಹಾರ್ಬರ್. ಅವ್ರಿಗೆ ಜಾಗ ಸಿಕ್ತು, ಲ್ಯಾಂಡ್ ಸಿಕ್ತು, ಅಲ್ಲಿ ಹೋಗಿ ಹಾರ್ಬರ್ ಮಾಡಿದ್ರು ತಮ್ಮ ಶಿಪ್ಪನ್ನು. ಥಸ್ ದೇ ವರ್ ಆಲ್ ಸೇವ್ಡ್. ಬಟ್ ಹಿಯರ್ ಇನ್ ದಿಸ್ ಪೋಯಮ್ ನಾವು ಏನು ಕಲ್ತ್ಕೊಳ್ಳೋದು ಅಂತ ಹೇಳಿದ್ರೆ, ದ ಪೋಯಟ್ ಟಾಕ್ಸ್ ಅಬೌಟ್ ದ ಪವರ್ ಆಫ್ ಫೇತ್ ಇನ್ ದಿಸ್ ಪೋಯಮ್. ಸೊ ಫೇತ್ ಆ್ಯಂಡ್ ಹೋಪ್ ಆರ್ ದ ಟೂ ಗ್ರೇಟೆಸ್ಟ್ ಥಿಂಗ್ಸ್ ಅ ಮ್ಯಾನ್ ಕ್ಯಾನ್ ಹ್ಯಾವ್ ಇನ್ ಟಫ್ ಟೈಮ್ಸ್ when he is helpless, right? Trusting God and praying can destroy any evil and protect man. Complete faith in God can give us eternal peace. Eternal peace ಅಂದರೆ ವಿತ್ ನೋ ಟೈಮ್ ಅಂದರೆ ಟೈಮ್ ಇಮ್ಮೆಮೋರಿಯಲ್ ಆಗಿ, ಟೈಮ್ ಇಂಡೆಫಿನೆಟ್ ಆಗಿರುವಂಥದ್ದನ್ನು ನಾವು ಎಟರ್ನಲ್ ಅಂತ ಕರಿತೀವಿ. ಸೊ ಪೀಸ್ ಆ್ಯಂಡ್ ಕರೇಜ್ ಟು ಫೇಸ್ ಥಿಂಗ್ಸ್ ದಟ್ ಹ್ಯೂಮನ್ ಕೆನಾಟ್ ಚೇಂಜ್ ಇನ್ ಹಿಸ್ ಲೈಫ್. ಕೆಲವೊಮ್ಮೆ ನಮ್ಮ ಕೈ ಮೀರಿ ಹೋಗಿದ್ದಾಗ ಸಂದರ್ಭಗಳು, ವಿಚಾರಗಳು, ವಿ ಪ್ರೇ ಟು ಗಾಡ್. ದಟ್ ಈಸ್ ವಾಟ್ ಹ್ಯಾಸ್ ಬಿನ್ ಶೋಕೇಸ್ಡ್ ಇನ್ ದಿಸ್ ಪೋಯಮ್. Now let's move on to the next lesson, which is Colors of Silence. And ಮತ್ತೆ ಈ ಕಲರ್ಸ್ ಆಫ್ ಸೈಲೆನ್ಸ್ ಅಂತ ಏನಿದೆಯಲ್ಲ, ಈ ಪಾಠ ಒಂದು ನಿಜವಾದ ವ್ಯಕ್ತಿಯ ಬಗ್ಗೆ ಬರೆದಿರುವಂತಹ ಪಾಠ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಠ. ದಿಸ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ. ಓಕೆ, now this is a real life story. As I mentioned earlier, this is a real life story about the famous artist ಸತೀಶ್ ಗುಜ್ರಾಲ್. ಅವರು ನಮ್ಮ ಭಾರತ ದೇಶದವರೇ ಆದಂತಹ ಸತೀಶ್ ಗುಜ್ರಾಲ್ ಅವರ ಬಗ್ಗೆ ಒಂದು ನೈಜ ಕಥೆ ಇದು. This chapter talks about how as a child he struggled with his pain and how he became the artist he wanted to be, all along with the support of his father. ಅಂದರೆ ಬಾಲ್ಯದಲ್ಲಿ ಆದಂತಹ ಒಂದಷ್ಟು ಕಹಿ ಘಟನೆಗಳು, ಕೆಟ್ಟ ಸಂದರ್ಭಗಳನ್ನೆಲ್ಲ ಎದುರಿಸಿ ಆತ ತಾನು ಅಂದುಕೊಂಡಿದ್ದನ್ನು ಹೇಗೆ ಸಾಧನೆ ಮಾಡಿ ತೋರಿಸಿದ್ರು ಸತೀಶ್ ಗುಜ್ರಾಲ್. ಇದ್ರ ಬಗ್ಗೆ ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಯಾಕೆ ಅಂತಹ ಕಷ್ಟ ಸಂದರ್ಭಗಳು ಬಂತು, ಯಾಕೆ ಅಂತಹ ತೊಂದರೆಗಳಾಯಿತು ಚಿಕ್ಕ ವಯಸ್ಸಲ್ಲಿ, ಅದನ್ನು ಕೂಡ ತಿಳ್ಕೊಳ್ಳೋಣ. ಸತೀಶ್ ಗುಜ್ರಾಲ್ ಇವರು, ಈಗ ನೀವು ಗೂಗಲ್ ಮಾಡಿ ನೋಡಿದ್ರು ಕೂಡ, ಈಸ್ ಒನ್ ಆಫ್ ದ ಫೇಮಸ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಈಸ್ ನಾಟ್ ಓನ್ಲಿ ಪೇಂಟರ್, ಇಲಸ್ಟ್ರೇಟರ್, ಈಸ್ ಆಲ್ಸೋ ಎ ಸ್ಕಲ್ಪ್ಟರ್. ನೀವು ಇಲ್ಲಿ ಗಮನಿಸ್ಬೋದು, ಆರ್ಕಿಟೆಕ್ಚರ್ ಕೂಡ, ಅಂದರೆ ಈ ಕನ್ಸ್ಟ್ರಕ್ಟ್ ಮಾಡ್ತಾರಲ್ಲ ಪ್ರತಿಮೆಗಳನ್ನ ಕಟ್ಟೋದು, ಅದರಲ್ಲೂ ಕೂಡ ಅವರು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಅವಾರ್ಡ್ಗಳನ್ನ ತೆಗೆದುಕೊಂಡಿದ್ದಾರೆ. ನೀವು ಇವರ ಒಂದು ಆರ್ಟ್ನ ಆಲ್ ಓವರ್ ವರ್ಲ್ಡ್ ಒಳ್ಳೊಳ್ಳೆ ಮ್ಯೂಸಿಯಂಗಳಿಗೆ ಹೋಗಿ ನೋಡಿದ್ರೆ ಸತೀಶ್ ಗುಜ್ರಾಲ್ ಅವರ ಸ್ಕಲ್ಪ್ಚರ್ಗಳನ್ನ ನೋಡಬಹುದು. ಹಾಗೆ ಆರ್ಟ್ ಇನ್ ನ್ಯೂಯಾರ್ಕ್, ದ ಹಿರೋಶಿಮಾ ಕಲೆಕ್ಷನ್ ಇನ್ ವಾಷಿಂಗ್ಟನ್ ಆ್ಯಂಡ್ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಇನ್ ಡೆಲ್ಲಿ. ಸೊ ಹಿ ಈಸ್ ಬೇಸಿಕಲಿ ಅ ವೆರಿ ಫೇಮಸ್ ಸ್ಕಲ್ಪ್ಟರ್ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅವಾರ್ಡ್ಸ್. ಅವ್ರಿಗೆ ಸಾಕಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಅದರಲ್ಲಿ ಮೇಜರ್ ಆಗಿ ರಿಮೆಂಬರ್ ದೀಸ್ ಅವಾರ್ಡ್ಸ್. ಓಕೆ, ಪದ್ಮವಿಭೂಷಣ್ ಅವಾರ್ಡನ್ನು ಅವರು ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮಗೊಂದು ಪ್ರಶ್ನೆ ಖಚಿತವಾಗಿ ಬರುತ್ತೆ, 1 ಮಾರ್ಕ್ ಕ್ವೆಶನ್ ಬರುತ್ತೆ. ಪದ್ಮವಿಭೂಷಣ್ ಅವಾರ್ಡ್ ಬಂದಿದೆ ಅವರಿಗೆ. ಅಷ್ಟೇ ಅಲ್ಲದೆ century for he has been awarded the Order of Crown for the best architectural design of the Order of Crown ಅಂತನೂ ಆ ಒಂದು ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದೆ. ಸೊ ಟೇಕ್ ಅ ಲುಕ್ ಅಟ್ ದಿಸ್ ಆ್ಯಂಡ್ ಮೆಮೊರೈಸ್ ದಿಸ್. ಈ ವಿಡಿಯೋನ ನಿಮಗೆ ರೆಕಾರ್ಡೆಡ್ ವಿಡಿಯೋದಲ್ಲೂ ಸಿಗೋದ್ರಿಂದ ಮತ್ತೆ ನನ್ನ ಈ ಪಾಯಿಂಟ್ಸ್ನ ನೋಡೋದ್ರಿಂದ ಯು ಜಸ್ಟ್ ಹ್ಯಾವ್ ಟು ಗೋ ಥ್ರೂ ದ ಪಾಯಿಂಟ್ಸ್ ವಿಚ್ ಐ ಹ್ಯಾವ್ ಪ್ಲೇಸ್ಡ್ ಹಿಯರ್. ಇಟ್ ವಿಲ್ ಗೇನ್ ಯು ಮ್ಯಾಕ್ಸಿಮಮ್ ಮಾರ್ಕ್ಸ್. ದಟ್ ಈಸ್ ಫಾರ್ ಶ್ಯೂರ್. ಅದ್ರ ಗ್ಯಾರಂಟಿ ನಾನು ಕೊಡ್ತೇನೆ. ದಿಸ್ ಇಸ್ ದ ಸ್ಟೋರಿ ಆಫ್ ಎನ್ 8-year-old ಹೂ ಲಾಸ್ಟ್ ಹಿಸ್ ಹಿಯರಿಂಗ್. ಅಂದರೆ ಈ ಕಥೆನ ನೀವು ಸತೀಶ್ ಗುಜ್ರಾಲ್ ಅವ್ರದ್ದು ಯಾರಾದ್ರು, ಅವರು 8 ವರ್ಷದ ಬಾಲಕ ಆಗಿದ್ದಾಗ ವೆನ್ ಹಿ ವಾಸ್ ಎನ್ 8-year-old ಬಾಯ್, ವಾಟ್ ಹ್ಯಾಪನ್ಡ್ ಇನ್ ಹಿಸ್ ಲೈಫ್ ವಿಚ್ ಟರ್ನ್ಡ್ ದ ಇವೆಂಟ್ಸ್, ಅದನ್ನು ನಾವು ತಿಳ್ಕೊಳ್ಳೋಣ.
ಸೊ ಅವರು ಒಂದು ದಿವಸ ಹೈಕಿಂಗ್ ಹೋಗಿರ್ತಾರೆ, ಯಾರ ಜೊತೆ, ಅವರ ತಂದೆ ಜೊತೆ ಮತ್ತು ತಮ್ಮನ ಜೊತೆ ಹೈಕಿಂಗ್ ಹೋಗಿರ್ತಾರೆ. ಅಲ್ಲಿ ಒಂದು ಅವಘಡ ಆಗುತ್ತೆ. ಹಿ ಟೇಕ್ಸ್ ಅ ಫಾಲ್, ಹಿ ಫಾಲ್ಸ್, he loses his balance and slipped and fell into the river and was knocked out. ನದಿ ಹತ್ರ ಹೋಗಿರ್ತಾರೆ, ಕಾಲು ಜಾರಿ ಬಿದ್ದು he loses his consciousness. ವೆನ್ ಹಿ ಓಪನ್ ಐಸ್, ನನಗೆ ಜ್ಞಾನ ಬಂದಾಗ ನೋಡ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ, ಕಾಲು ಮುರಿದು ಹೋಗಿರುತ್ತೆ. ಕಾಲು ಮುರಿದು ಹೋಗೋದು ಅಂದರೆ ಮೂಳೆಗೇನೋ ತೊಂದರೆ ಆಗಿರುತ್ತೆ, ಫ್ರ್ಯಾಕ್ಚರ್ ಹಾಕಿರ್ತಾರೆ, ಕಾಸ್ಟಲ್ಲಿ ಹಾಕಿರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಲೆ ತುಂಬ ಹರ್ಟ್ ಆಗ್ತಾ ಇರುತ್ತೆ. ಏನಂದರೆ ಆ ಕಾಲಿಗೆ ಪೆಟ್ಟಾಗಿರೋದ್ರಿಂದ ಸಾಕಷ್ಟು ಮೆಡಿಸಿನ್ಗಳನ್ನ ಅಡ್ಮಿನಿಸ್ಟರ್ ಮಾಡಿರ್ತಾರೆ. ಅಡ್ಮಿನಿಸ್ಟರ್ ಲಾಟ್ ಆಫ್ ಆ್ಯಂಟಿಬಯೋಟಿಕ್ಸ್ ಇರಬಹುದು, ತುಂಬ ಪವರ್ಫುಲ್ ಮೆಡಿಸಿನ್ಸ್ ಅಂತ ಕರಿತೀವಿ. ಬಿಕಾಸ್ ಇವು ಸ್ಟಿಲ್ ಆನ್ 8 year old, ರೈಟ್? ಸೊ ಇದರದ ಒಂದು ಸೈಡ್ ಎಫೆಕ್ಟ್ಸ್ ಆಗಿ ಆತನಿಗೆ ತಲೆನೋವು ಬರಲಿಕ್ಕೆ ಶುರುವಾಗುತ್ತೆ. a lot during his child due to the constant illness and couldn't attend school as well. ಈ ಒಂದು ಘಟನೆ ಆದಮೇಲೆ ಅಲ್ಲಿವರೆಗೂ ಬಹಳನೇ ಆರೋಗ್ಯವಾಗಿ ಹೆಲ್ದಿಯಾಗಿದ್ದಂತಹ ಸತೀಶ್ ಗುಜ್ರಾಲ್, ವಾಟ್ ಹ್ಯಾಪನ್ಸ್ ಟು ಹಿಮ್ ಆಫ್ಟರ್ ದಿಸ್ ಇನ್ಸಿಡೆಂಟ್, ಎಲ್ಲ ಹಾಸ್ಪಿಟಲಲ್ಲಿ ಹೋಗಿ ಸರಿಯಾಗಿ ಬಂದರೂ ಕೂಡ ತುಂಬ ಇಲ್ನೆಸ್ ಕಾಡೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಡ್ಯೂ ಟು ವಿಚ್ ಹಿ ಈಸ್ ಅನೇಬಲ್ ಟು ಅಟೆಂಡ್ ಸ್ಕೂಲ್. His friends used to make fun of him due to his deafness, which caused him depression all the time. ಈಗ ಡೆಫ್ನೆಸ್ ಯಾಕೆ ಬಂತು ಅಂದರೆ, ಮೇ ಬಿ ನದಿನಲ್ಲಿ ಸಾಕಷ್ಟು ಹೊತ್ತು ಜ್ಞಾನ ತಪ್ಪಿ ಬಿದ್ದಿದ್ದರಿಂದ ತುಂಬ ನೀರು ಹೊಟ್ಟೋಗಿರುತ್ತೆ, ಕಿವಿ ಒಳಗಿಂತ ನೀರು ಹೋಗಿರುತ್ತೆ. ಅದೆಲ್ಲವನ್ನೂ ಅವ್ರು ಸರಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಏನೋ ಡ್ಯಾಮೇಜ್ ಆಗಿ ಆತನಿಗೆ ಕಿವಿ ಕೇಳಿಸ್ದಿರೋ ಹಾಗೆ ಆಗಿಬಿಡುತ್ತೆ. ತುಂಬ ತಲೆನೋವು ಬರ್ತಾ ಇರುತ್ತೆ. ಹಾಗೆ ಕ್ರಮೇಣ, ಅಂದರೆ ಒಂದೇ ಸರ್ತಿ ಅವರ ಒಂದು ಹಿಯರಿಂಗ್ ಹೋಗಲ್ಲ, ಕ್ರಮೇಣ ಹಿಯರಿಂಗು ಕಡಿಮೆ ಆಗಿಬಿಡತ್ತೆ. ದ ಟರ್ನಿಂಗ್ ಪಾಯಿಂಟ್ ಇದೆಲ್ಲ ಆದಾಗ ಇಷ್ಟೆಲ್ಲ ಆಗುತ್ತೆ. ಪಾಪ ಏನಾಗ್ಬಿಡತ್ತೆ ಸತೀಶ್ಗೆ ಅಂತಂದರೆ, ಕಿವಿ ಕೇಳಿಸ್ತಾರಲ್ಲ, ಸೊ ಅವ್ರು ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಲ್ಲಿ ಕಿವಿ ಕೇಳಿಸೋಲ್ಲ, ಪಾಠ ಕೇಳಿಸೋಲ್ಲ, ಎಲ್ಲರೂ ಅವ್ರನ್ನ ದಿ ಮೇಕ್ ಫನ್ ಆಫ್ ಹಿಮ್. ಅವ್ರ ಶಾಲೆಯವರೇ ಕರೆದುಬಿಟ್ಟು ಹೇಳ್ತಾರೆ, ದಿಸ್ ಬಾಯ್ ಡಸ್ ನಾಟ್ ಬಿಲಾಂಗ್ ಇನ್ ಅಟ್ ಆರ್ ಸ್ಕೂಲ್, ಯು ಶುಡ್ ಟೇಕ್ ಹಿಮ್ ಟು ಅ ಡೆಫ್ ಆ್ಯಂಡ್ ಡಮ್ ಸ್ಕೂಲ್ ಅಂತ ಹೇಳ್ತಾರೆ. ಸೊ ಇದರಿಂದ ಅವ್ರ ತಂದೆಗೆ ಬಹಳನೇ ಬೇಜಾರಾಗುತ್ತೆ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಇನ್ ಹಿಸ್ ಲೈಫ್? ಓಕೆ, the turning point of his life when he sees a bird that had a long tail and black crest, which was so full of restless energy. Why I have written this sentence for you? There is a chance of you getting a question relating to this bird. Okay, idanna ನೆನಪಲ್ಲಿ ಇಟ್ಕೊಳ್ಳಿ. that bird had a long tail and black crest. ಸೊ ಒಂದು ದಿವಸ ಅವರು ಕಿಟಕಿಯಿಂದ ಆಚೆ ನೋಡ್ಬೇಕಾದ್ರೆ, ಆ ಹುಡುಗ ಕಿಟಕಿಯಿಂದ ಆಚೆ ನೋಡಬೇಕಾದ್ರೆ ಬೇಜಾರಲ್ಲಿ ನೋಡ್ತಾ ಇರ್ತಾರೆ, ಯಾಕೆ ನನ್ನ ಬದುಕು ಹೀಗಾಗೋಯ್ತು ಅಂತ. ಹಿ ಸೀಸ್ ದ ಬರ್ಡ್. ಆ ಬರ್ಡ್ನ ನೋಡ್ತಾ ಏನಾಗುತ್ತೆ, it flew away after a glance and this gave instant energy to Satish, who started sketching. ಅದಾದಮೇಲೆ he started sketching. ಅಂದರೆ ಅಲ್ಲಿವರೆಗೂ he used to draw very nicely. ಕ್ಯಾಲಿಗ್ರಫಿಲೂ ಕೂಡ ಅವ್ರ ಎತ್ತಿದ ಕೈ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಡೆಫ್ನೆಸ್ ಸೆಟಲ್ ಆದಮೇಲೆ he again rediscovers his artistic side. ಅದಕ್ಕೆ ಕಾರಣ ಆಗೋದು ಈ ಪಕ್ಷಿ. From then onwards there was no looking back for Satish, as he was naturally good in art and an excellent calligrapher. ಓಕೆ, ಸೊ ಅವರು ಆ ಹುಡುಗ ಮುಂಚಿಂದನೂ ಕೂಡ ಬಹಳನೇ ಚೆನ್ನಾಗಿ ಏನದು ಸ್ಕೆಚಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಕ್ಯಾಲಿಗ್ರಫಿ ಅಂತ ನೀವು ಕೇಳಿರಬಹುದು. ಕ್ಯಾಲಿಗ್ರಫಿನಲ್ಲೂ ಕೂಡ ಬಹಳ ಪರಿಣಿತಿಯನ್ನು ಹೊಂದಿರ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಈಗ ಈ ಒಂದು ಘಟ್ಟ ಮುಗಿದಿದೆ, ಶಾಲೆಗೆ ರೆಗ್ಯುಲರ್ ಸ್ಕೂಲಿಗೆ ಹೋಗೋಕ್ಕಾಗ್ತಿಲ್ಲ ನಾನು, ಬಿಕಾಸ್ ಐ ಆಮ್ ಅನೇಬಲ್ ಟು ಹಿಯರ್, ಬಟ್ ಲೆಟ್ ಮಿ ಟ್ರೈ ದಿಸ್ ಆರ್ಟಿಸ್ಟಿಕ್ ಸೈಡ್ ಆಫ್ ಮೈಸೆಲ್ಫ್ ಅಂತ ಹೇಳಿಬಿಟ್ಟು ಆ ಪಕ್ಷಿನ ನೋಡಿ ಹಿ ಸ್ಟಾರ್ಟ್ಸ್ ದಿಸ್ ಜರ್ನಿ ಆಫ್ ಹಿಸ್ ಆರ್ಟಿಸ್ಟಿಕ್ ಸೈಡ್. ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಲೈಕ್ ದಿಸ್ ಡೆವಲಪ್ಮೆಂಟ್ ಆ್ಯಂಡ್ ವಾಸ್ ಅಗೇನ್ಸ್ಟ್ ಇಟ್. ಅಂದರೆ ಅವ್ರ ತಂದೆಗೆ ಎಲ್ಲೋ ಪಾಪ ಬೇಜಾರು ಕಳೀಲಿಕ್ಕೆ ಹಿ ಈಸ್ ಡೂಯಿಂಗ್ ಆಲ್ ದಿಸ್ ಸ್ಟಫ್, ಬಟ್ ಇದನ್ನು ಏನಂತ ಹೇಳ್ತಾರೆ, ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಬೇಡ ಅಂತ. ಬಿಕಾಸ್ ಹಿ ಬಿಲೀವ್ಸ್ ದಟ್ ಎನ್ ಆರ್ಟಿಸ್ಟ್ ಕ್ಯಾನ್ ನಾಟ್ ಮೇಕ್ ಇನಫ್ ಮನಿ ಟು ಸರ್ವೈವ್. ಅದು ಅವರ ಒಂದು ಮನಸ್ಥಿತಿ. ಇವನ್ ದೋ ಹಿಸ್ ಫಾದರ್ ಗಾಟ್, ಅವ್ರಿಗೆ ಬಹಳ ಕೋಪ ಬರುತ್ತೆ, ನೀನು ಬೇರೆ ಕೆಲಸ ಮಾಡು, ಪುಸ್ತಕಗಳನ್ನ ಓದು, ಜಾಸ್ತಿ ಪುಸ್ತಕಗಳನ್ನ ಓದಿ ತಿಳುವಳಿಕೆಯನ್ನು ಪಡ್ಕೊ, ಬಟ್ ಇದೆಲ್ಲ ಡ್ರಾಯಿಂಗು ಸ್ಕೆಚಿಂಗ್ ಇದ್ದ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡ ಅಂತಲೇ ಹೇಳ್ತಾರೆ. But he continues his journey. He still continued without a word. His father came next to him and sat silently and asked, you want to do this badly, isn't it? ಸೊ ಅವ್ರ ತಂದೆಗೂ ಅರ್ಥ ಆಗುತ್ತೆ ಸತೀಶ್ಗೆ ಇದು ಎಷ್ಟು ಅವಶ್ಯಕತೆ ಇದೆ, ಆತನಿಗೆ ಅದು ಎಷ್ಟು ಸಮಾಧಾನವನ್ನು ಕೊಡ್ತಿದೆ, ಸಾಂತ್ವನವನ್ನು ಕೊಡ್ತಿದೆ ಅಂತ. ಸೊ ಅವರು ಕೂಡ ಒಪ್ಕೊಳ್ತಾರೆ, ಅವ್ರಿಗೂ ಅರ್ಥ ಆಗುತ್ತೆ, ದಿಸ್ ಈಸ್ ದ ಪಾತ್ ಮೈ ಸನ್ ಹ್ಯಾಸ್ ಚೋಸನ್. ಸೊ ಹೀ ಕಮ್ಸ್ ವಿತ್ lots of drawing books, sketch pens, pencils, etc. to show his encouragement towards this artistic journey of Satish. ಮುಂದೆ ಆಫ್ಟರ್ ವೈಲ್ ಹಿಸ್ ಫಾದರ್ ಕೇಮ್ ಬ್ಯಾಕ್ ಫುಲ್ ಆಫ್ ಪೇನ್ಸ್. ಅದೇ ನಾನು ಹೇಳಿದ್ನಲ್ಲ ಹಾಗೆ. ಸೊ ಈ ರೀತಿ ಸತೀಶ್ ಅವ್ರ ತಂದೆ ಒಪ್ಕೊಳ್ತಾರೆ ಮಗನ್ನ, ಈ ಒಂದು ಚಾಯ್ಸನ್ನ ಒಪ್ಕೊಳ್ತಾರೆ. ಹಾಗಾಗಿ ಇವತ್ತು ನಾವು ಸತೀಶ್ ಗುಜ್ರಾಲ್ ಅಂತಹ ಪ್ರಸಿದ್ಧಿ ಪಡೆದಿರುವಂತಹ ಒಬ್ಬ ಆರ್ಟಿಸ್ಟ್ ನಮ್ಮ ದೇಶದಲ್ಲಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಲ್ವಾ. ದಿಸ್ ವಾಸ್ ವಾಟ್ ದಿಸ್ ಸ್ಟೋರಿ ವಾಸ್ ಆಲ್ ಅಬೌಟ್. ಸೊ ಸಮ್ ಡೆಸ್ಟಿನೀಸ್ ಆರ್ ಕ್ರಿಯೇಟೆಡ್, ನಮ್ಮ ಒಂದು ಫ್ಯೂಚರ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಒಂದು ದಾರಿ ಮುಚ್ಚಿದ್ರೆ ಏನಂತೆ, ಬೇರೆ ಸಾಕಷ್ಟು ದಾರಿಗಳು ಇದೆ, ಅದರ ಆಯ್ಕೆ ನಮ್ಮದಾಗಿರಬೇಕು ಅನ್ನೋದನ್ನು ಈ ಪಾಠ ಹೇಳುತ್ತೆ.
The physical disability is never a barrier to success. Where there is a will, there is a way, right? And passion certainly will steer the wheel towards success. ಮತ್ತೆ ಏನನ್ನಾದರೂ ಮಾಡಲೇಬೇಕು ಅನ್ನೋ ಹಂಬಲ ಇರುತ್ತಲ್ಲ, that will take you to the destination, no matter what. So this lesson ends here and we move on to the next poem, which is The Blind Boy. ಅಲ್ಲಿ ಪಾಪ ಸತೀಶ್ ಗುಜ್ರಾಲ್ ಅವರ ಡೆಫ್ನೆಸ್ ಬಗ್ಗೆ ನಾವು ಮಾತನಾಡ್ಕೊಂಡು, ಇಟ್ ಈಸ್ ಅ ಫಿಸಿಕಲ್ ಡಿಫಾರ್ಮಿಟಿ, ಡಿಸಬಿಲಿಟಿ. ಅವರಿಗೆ ಅದು ಬರ್ತಿಂದ ಇರೋಲ್ಲ, ಮಧ್ಯ ಬರುತ್ತೆ. ಲೆಟ್ಸ್ ಟಾಕ್ ಅಬೌಟ್ ದಿಸ್ ಬ್ಲೈಂಡ್ ಬಾಯ್, ವಾಟ್ ಹೀ ಈಸ್ ಟ್ರೈಂಗ್ ಟು ಸೇ. Okay, this was written by KSEEB. How do we pronounce this name? KSEEB. Okay. Now this poem talks about the optimism. ಅಂದರೆ ಎಷ್ಟೋ ಸರ್ತಿ ನಾವು ಯಾರಿಗೋ ಅನುಕಂಪ ತೋರಿಸ್ತಾ ಇರ್ತೀವಿ, ಸಹಾನುಭೂತಿ ತೋರಿಸ್ತಾ ಇರ್ತೀವಿ, ಅಯ್ಯೋ ಪಾಪ ಅಂತ ಇರ್ತೀವಿ, ಬಟ್ ಆ್ಯಕ್ಚುಲಿ ಅವ್ರಿಗೆ ಅಯ್ಯೋ ಪಾಪ ಬೇಕಿರುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ದಟ್ ಈಸ್ ವಾಟ್ ದಿಸ್ poem is all about. An acceptance of a blind boy in his situation where there is no difference between it. ಅಂದರೆ ಒಬ್ಬ ಕುರುಡನಿಗೆ, ಈಗ ನಮಗೆ ಗೊತ್ತು, ನಮಗೆ ಕಣ್ಣಿರೋದ್ರಿಂದ ಬೆಳಗು ಹೇಗಿರುತ್ತೆ, ಡೇ ಹೇಗಿರುತ್ತೆ, ನೈಟ್ ಹೇಗಿರುತ್ತೆ, ಸ್ಟಾರ್ಸ್ ಹೇಗಿರುತ್ತೆ ಎಲ್ಲವೂ ಗೊತ್ತು. ಬಟ್ ಹುಟ್ತಾನೆ ಕಣ್ಣು ಮುಚ್ಕೊಂಡು, ಅಂದರೆ ಬ್ಲೈಂಡಾಗಿ ಹುಟ್ಟಿರೋರಿಗೆ ಯಾವುದು ಬೆಳಗ್ಗೆ ಯಾವುದು, ಕತ್ಲೆ ಯಾವುದು, ನೋ ಡಿಫ್ರೆನ್ಸ್, ರೈಟ್? ಅವ್ರಿಗೆ ಏನು ಅನಿಸುತ್ತೋ ಅವಾಗಲೇ ಬೆಳಗು, ಅವ್ರಿಗೆ ಅವ್ರು ಯಾವಾಗ ಮಲ್ಕೊಳ್ತಾರೋ ಅವಾಗೇ ರಾತ್ರಿ. ಅದನ್ನೇ ದಿಸ್ ಬ್ಲೈಂಡ್ ಬಾಯ್ ಇಸ್ ಟ್ರೈಂಗ್ ಟು ಸೇ ಆರ್ ಕನ್ವೇ ಟು ಅಸ್. ಲೆಟ್ಸ್ ಹಿಯರ್ ಇಟ್ ಇನ್ ಹಿಸ್ ಓನ್ ವರ್ಡ್ಸ್. In the first stanza, the poet talks about light being a blessing and not all of them are blessed to enjoy the same. Yes, light is a blessing. So when I say, how can you see? Many of you will answer eyes, but no, the right answer is light. Only because of light we are able to see. Now, ಇಲ್ಲಿ poet ಅದನ್ನೇ ಹೇಳ್ತಾ ಇದ್ದಾರೆ, ಬೆಳಕು ಆ್ಯಕ್ಚುಲಿ ಒಂದು ವರದಾನ, ಆದರೆ ಯಾರಿಗೆ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಇಲ್ವೋ ಅವರಿಗೆ ಅದು ಶಾಪನೇ ಅಂತ. ಓಕೆ, the boy says, now the boy starts talking. Here the poet ಅಂತ ಹೇಳಲಿಕ್ಕಿಂತ the blind boy, he is trying to express his opinions or express his feelings of blindness and how the people are treating him, and which is not welcome. That is what he is trying to say. The boy says how beautiful things are around him and how the sun is warm and shines brightly. But he questions, how can the sun be the determiner of day and night? ನಂಗೆ ಫೀಲ್ ಆಗ್ತಾ ಇದೆ, ಬಿಸಿಲು ಬಂದಿದೆ, ವಾರ್ಮ್ನೆಸ್ ಫೀಲ್ ಆಗ್ತಾ ಇದೆ. ಬಟ್ ನೀವು ಹೇಳೋ ಹಾಗೆ ಸೂರ್ಯ ಬಂದರೆ ಮಾತ್ರ ಬೆಳಕಾ? ಹೌ ಕ್ಯಾನ್ ಹೀ ಬಿ ದ ಡಿಟರ್ಮೈನರ್? ಅಂದರೆ ಅವನೇ ಹೇಗೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ? ಬೆಳಗ್ಗೆ ಸೂರ್ಯ ಬಂದ್ರೇ ಬೆಳಕು ಅಂತ ನೀವು ಹೇಳ್ತೀರಾ. ಬಹುಶಃ ನನಗೆ ಅಲ್ಲದೆ ಇರ್ಬೋದು, ನಾನು ಯಾವಾಗ ಮಲಗಿದ್ದು ಎದ್ದೊಳ್ತೀನೋ ನನಗೆ ಆವಾಗಲೇ ಬೆಳಗು. ಬಿಕಾಸ್ ಐ ಕಾಂಟ್ ಸಿ ದ ಸನ್, ಐ ಕಾಂಟ್ ಸಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. The blind boy says that unlike others, he himself makes his day. ಬೇರೆ ನಿಮಗೆಲ್ಲ ಸೂರ್ಯ ಬಂದನೇ ಬೆಳಗು, ಕತ್ಲೆ ಆದ್ರೇ ರಾತ್ರಿ. ನನಗೆ ಹಾಗಲ್ಲ, ನನಗೆ ಯಾವಾಗ ನಿದ್ದೆ ಬಂದು ಮಲಗ್ತೀನೋ ಆವಾಗಲೇ ನನಗೆ ರಾತ್ರಿ, ನನಗೆ ಯಾವಾಗ ಎಚ್ಚರಿಕೆಯಾಗಿ ಎದ್ದೇಳ್ತೀನೋ ಆವಾಗಲೇ ನನಗೆ ಬೆಳಿಗ್ಗೆ ಅಂತ ಆತ ಹೇಳ್ತಾ ಇದ್ದಾನೆ. ಯಾವಾಗ ನಾನು ಎದ್ದಿರ್ತೀನೋ ಅವಾಗ ಆಟ ಆಡ್ತೀನಿ, ಯಾವಾಗ ನಿದ್ದೆ ಬರುತ್ತೋ ಅವಾಗ ಮಲ್ಕೊಳ್ತೀನಿ. ಓಕೆ, ಪ್ರೌಡ್ ಆಫ್ ಹಿಸ್ ಬ್ಲೈಂಡ್ನೆಸ್ ರಾದರ್ ದೆನ್ ಸಾರಿ ಫಾರ್ ಹಿಸ್ ಕಂಡೀಷನ್. ಆ್ಯಕ್ಚುಲಿ ಹೀ ಈಸ್ ಫೀಲಿಂಗ್ ಪ್ರೌಡ್ ಆಫ್ ಹಿಸ್ ಸ್ಟೇಟ್. And what state was that? The blindness. He is proud of his blindness and he says, ನೀವು ನನ್ನ ಬಗ್ಗೆ ನೀವು ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? when I'm happy about where I am, where I stand, about the situation. ಇವ್ರುಗಳು ಹೊರಗಡೆ ನಿಂತಿರೋ ಅಯ್ಯೋ ಪಾಪ ಈ ಅನುಕಂಪ, that is not welcome. The blind boy says that he feels quite sorrowful and grieved when he listens. Actually, ಅವನಿಗೆ ತನ್ನ ಕುರುಡ ಅನ್ನೋ ಬೇಜಾರಿಗಿಂತ ಅಕ್ಕಪಕ್ಕದವರು ಅಯ್ಯೋ ಪಾಪ ಅಂತ ಇರ್ತಾರಲ್ಲ, for that he feels sorrowful ಅಂತೆ. ಅವನಿಗೆ ಅದಕ್ಕೆ ಬೇಜಾರಾಗ್ತಿದೆ ಅಂತೆ. ಅಯ್ಯೋ ಇದು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? when I am happy where I am, why these people are being bothered ಅಂತ. According to him, he has patience and hence will be able to bear a loss which he can never imagine or experience as he has never seen light or the world. ಅಂದರೆ ನಾನು ಮೊದಲೇ ಹೇಳಿದೆ, ನಮಗೆ ಎಲ್ಲವನ್ನು ಅನುಭವಿಸಿ ಗೊತ್ತಿರೋದ್ರಿಂದ ಅಯ್ಯೋ ಹೇಗಪ್ಪ ಕಣ್ಣಿಲ್ಲದೆ ಇರೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿ ಗಾಬರಿ ಆಗುತ್ತೆ. ಬಟ್ ಅವ್ನು ಹುಟ್ತಾನೆ ಏನು ನೋಡೇ ಇಲ್ಲ, ಅವನಿಗೆ ಬೆಳಕು ಹೇಗಿರುತ್ತೆ, ಜಗತ್ತು ಹೇಗಿರುತ್ತೆ, ಬಣ್ಣಗಳು ಹೇಗಿರುತ್ತೆ ಅಂತಲೇ ಗೊತ್ತಿಲ್ಲ. ಯಾರಿಗೆ ಗೊತ್ತೇ ಇಲ್ವೋ ಅವ್ರಿಗೆ ಅದು ಲಾಸ್ ಅಂತ ಹೇಗೆ ಅನಿಸುತ್ತೆ ಅಲ್ವಾ? ಅನುಭವನೇ ಇಲ್ಲದೆ, ಓನ್ಲಿ ಬಿಕಾಸ್ ಆಫ್ ಲೈಟ್ ಈಸ್ ದೇರ್ ವಿ ಎಕ್ಸ್ಪೀರಿಯನ್ಸ್ ಡಾರ್ಕ್, ಓನ್ಲಿ ಬಿಕಾಸ್ ಆಫ್ ದ ಡಾರ್ಕ್ನೆಸ್ ವಿ ಎಕ್ಸ್ಪೀರಿಯನ್ಸ್ ದ ಲೈಟ್. ಬರೀ ಬೆಳಕೆ ಇದ್ದಿದ್ರೆ ನಮಗೆ ಕತ್ತಲೆ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ, ಬರೀ ಕತ್ತಲೆನೇ ಇದ್ದಿದ್ರೆ ಬೆಳಕಿನ ಬಗ್ಗೆ ಗೊತ್ತಾಗ್ತಿಲ್ಲ. ದಟ್ ಈಸ್ ವಾಟ್ ದ ಬ್ಲೈಂಡ್ ಬಾಯ್ ಹಿ ಇಸ್ ಟ್ರೈಂಗ್ ಟು ಸೇ ಹಿಯರ್. The boy considers himself a king and he is okay to accept that it means not to experience what light is at all. He is just a poor blind boy but yet a cheerful one. He is happy. No matter what happens in life, ಬದುಕಿನಲ್ಲಿ ಕೆಲವೊಂದು ವಿಚಾರಗಳು ನಮ್ಮ ಕೈಯಲ್ಲೇ ಇರೋಲ್ಲ, ಆ ಸಂದರ್ಭಗಳು we can't take hold of. ಅವಾಗೇನು? No matter what happens in life, faith, hope and being optimistic is what optimistic ಅಂತ ಹೇಳಿದ್ರೆ ಆಶಾದಾಯಕವಾಗಿರೋದು.
should look forward to. Life is beautiful and we should learn to take things how it throws and live them. ಬದುಕು ಏನು ಕೊಡುತ್ತೋ ಅದನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇರೋದನ್ನ ಕಲಿಬೇಕು. That is what this poem is trying to say, or rather the blind boy is trying to convey. Now let's move on to the next lesson, that is science and hope of survival. Kailis Borak. ಇದು ರಷ್ಯನ್ ನೇಮು, ನಿಮಗೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ he is the author, he is a famous scientist actually. Kailis Borak ಅವರು ಬರೆದಿರುವಂಥ, ಅವ್ರು ಹಂಚ್ಕೊಂಡಿರುವಂತಹ ಕೆಲವು ಘಟನೆಗಳು ಅವರ ಬದುಕಿನಲ್ಲಿ, ಅಂದರೆ ಅವರು ಸೈಂಟಿಸ್ಟ್ ಆಗಿದ್ದಾಗ ಕೆಲವೊಂದು ಘಟನೆ ನಡೆಯುತ್ತೆ, ಅದನ್ನು ದಾಖಲಿಸಿದ್ದಾರೆ ಜರ್ನಲಲ್ಲಿ, ಅದರ ಎಕ್ಸ್ಟ್ರಾಕ್ಟ್ ಇದು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಲೆಸನ್. The overview is Kailis Borak tells how scientists across the world rose above their nationalities to find a solution for the problem that rose for common nations. ಅಂದರೆ ಇದು ಅವತ್ತಿನ ಕಾಲ 1960ನಲ್ಲಿ ನಡೆದಿರುವಂತಹ ಒಂದು ಕತೆ. ಈ ಸಮಯದಲ್ಲಿ ಏನಾಗುತ್ತೆ, ಸೂಪರ್ ಪವರ್ಸ್ ಅಂತ ಹೇಳಿದ್ರೆ ನಮಗೆ you know all about that 5 super powers, right? If anybody wants to list out those names, kindly comment in the comment section. ಯಾರು ಆ 5 ಸೂಪರ್ ಪವರ್ ಅಂತ, ವಿಶ್ವಸಂಸ್ಥೆಯ ಆ 5 ಸೂಪರ್ ಪವರ್ ಯಾರು? Write down the names, right? Now science is an exciting subject that attracts people. ಈಗ ಈ ಪಾಠದ ಮೊದಲಿನಲ್ಲೇ ಬರುತ್ತೆ, ಇಫ್ ಯು ಆರ್ ಸೋ ಜೀನಿಯಸ್ ವೈ ಆರ್ ಯು ಸೋ ಪುವರ್ ಅಂತ. ಸಿ, ಬಡವರಾಗಿರೋದಕ್ಕೂ ನಮ್ಮ ಟ್ಯಾಲೆಂಟ್ಗೂ ಯಾವುದೇ ಸಂಬಂಧ ಇಲ್ಲ. ಕೆಲವೊಂದು ಸರ್ತಿ ವಿ ಚೂಸ್ ಅ ಪ್ರೊಫೆಷನ್ ಬೇಸ್ಡ್ ಆನ್ ಆರ್ ಪ್ಯಾಷನ್. ನಮಗೆ ಇಂತಹ ಒಂದು ಕೆಲಸವನ್ನು ಮಾಡಲೇಬೇಕು ಅನ್ನೋ ಹಂಬಲ ಇರುತ್ತೆ, ಆದರೆ ದುಡ್ಡಿನ ಒಲವಿರೋದಿಲ್ಲ, ಇಷ್ಟೆಲ್ಲ ದುಡ್ಡು ಬರಲೇಬೇಕು ಅನ್ನುವ ಒಂದು ಆಸೆ ಇರೋದಿಲ್ಲ. ಅದೇ ಆ ಒಂದು ಕ್ಯಾಟಗರಿಗೆ ಈ ಸೈಂಟಿಸ್ಟ್ ಅನ್ನೋ ಪ್ರೊಫೆಷನ್ ಬಿಡೋದು. ಬಿಕಾಸ್ ದ ಸೈಂಟಿಸ್ಟ್ ಆಲ್ವೇಸ್ ವಾಂಟ್ಸ್ ಟು ಇನ್ವೆಂಟ್ ಸಮಥಿಂಗ್, ಡಿಸ್ಕವರ್ ಸಮಥಿಂಗ್ ಆರ್ ರೀಡಿಸ್ಕವರ್ ಸಮಥಿಂಗ್ so that it benefits the world, and the joy of creating something is what the scientists aspire for. ಅವರಿಗೆ ಬೇಕಾಗಿರೋದೇನೋ, ನಾನು ಏನನ್ನು ಹುಡುಕಿದೆ, ಹೊಸದನ್ನು ಕಂಡು ಹಿಡಿದೆ, ಈ ಒಂದು ಖುಷಿನೇ ಆ ಸೈಂಟಿಸ್ಟ್ಗಳಿಗೆ ಸಾಕು. ಸೊ ದಟ್ ಈಸ್ ದ ರೀಸನ್ ದೇ ಆರ್ ಹ್ಯಾಪಿ ವೇರ್ ದೇ ಆರ್. Now in 1960 it was all about ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಕ್ರಿಯೇಟ್ ಮಾಡಿ ನಾನು ದೊಡ್ಡವನ ನೀನು ದೊಡ್ಡವನ ಅನ್ನುವಂತಹ ಜಿದ್ದಿಗೆ ಬೀಳ್ತಾ ಇರುವಂತಹ ಸಮಯ ಅದು. ಆ ಸಮಯದಲ್ಲಿ ಏನಾಯಿತು ಮುಂದಕ್ಕೆ ನೋಡೋಣ ಬಾ. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಪಾಸ್, ಅಂದರೆ ಈ ರೆಕಾರ್ಡೆಡ್ ವೀಡಿಯೋಸ್ಗೆ ಬಂದಾಗ ಪಾಸ್ ಮಾಡಿ ನೀವು ಇದನ್ನು ಬರೆದಿಟ್ಕೊಂಡ್ರು ಕೂಡ that will fetch you marks, because those are the points that will highlight the whole lesson. Scientific involvement is not merely making money, but through scientific inventions or discoveries. Here the author shares his experience during the Cold War. Cold War ಅಂದರೆ ಶೀತಲ ಸಮರ. ಅಂದರೆ ಕೋಲ್ಡ್ ವಾರ್ ಅಂತ ಹೇಳಿದ್ರೆ ಬರೀ ವಾರ್ ಅಂದರೆ ಬಡದಾಡ್ಬಿಡ್ತಾರೆ. ಕೋಲ್ಡ್ ವಾರ್ ಅಂದರೆ ಮುಖಮುನುಸು ಅಂತ ಹೇಳ್ತೀವಲ್ಲ, ಅವ್ರ ಜೊತೆ ಇವ್ರು ಮಾತಾಡಲ್ಲ, ಇವ್ರ ಜೊತೆ ಅವ್ರು ಮಾತಾಡಲ್ಲ, ಒಂಥರ ಒಳಗಡೆ ಮಸ್ಯೋದನ್ನು ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ. ಇನ್ ಪೊಲಿಟಿಕಲ್ ಟರ್ಮ್ಸ್ ಇಟ್ ಟೇಕ್ಸ್ ಡಿಫ್ರೆಂಟ್ ರೂಟ್ ಆ್ಯಕ್ಚುಲಿ. ಇನ್ 1960 how the president of the Russian Academy of Sciences summoned him to Geneva to solve an issue at hand. Russian president, okay, Academy of Science Russian president, ದೇಶದ president ಅಲ್ಲ. You take a note of this actually. Russian Academy of Sciences. ಈ ಒಂದು ಅಕಾಡೆಮಿ, ರಷ್ಯನ್ ಅಕಾಡೆಮಿ, ಈಗ ನಾವು ಹೇಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರಿತೀವಿ, ಅದೇ ರೀತಿ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ಗೆ ಒಬ್ಬರು ಅಧ್ಯಕ್ಷರು ಇರ್ತಾರಲ್ಲ, ಅವರು ಈ ಸೈಂಟಿಸ್ಟ್ನ ಕರೀತಾರೆ ಎಲ್ಲಿಗೆ, ಜಿನೀವಾಗೆ. ಬಿಕಾಸ್ ಏನೋ ಒಂದು ಅರ್ಜೆಂಟ್ ತುರ್ತು ಪರಿಸ್ಥಿತಿ ಬಂದಿದೆ, ಯು ಪ್ಲೀಸ್ ಕಮ್ ಓವರ್ ಅಂತ ಕರೆಸ್ಕೊಳ್ತಾರೆ ಜಿನೀವಾಗೆ. ದೆನ್ ವಾಟ್ ಹ್ಯಾಪನ್ಸ್, ಅವ್ರು ಏನಕ್ಕೆ ಕರೆಸಿರ್ತಾರೆ ಅಂತ ನೋಡೋಣ ಬನ್ನಿ. 3 ಸೂಪರ್ ಪವರ್ ಕಂಟ್ರೀಸ್. ಆಗಲೇ ನಾನು ಹೇಳಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ. 5 ಸೂಪರ್ ಪವರ್ಸ್ ಇದೆ, ಬಟ್ ಇಲ್ಲಿ ನಾನು 3 ಪವರ್ಸ್ ಹೇಳ್ತೀನಿ. ಒಂದು ದ ಸೋವಿಯತ್ ರಷ್ಯಾ, ದ ಸೋವಿಯತ್ ಯೂನಿಯನು, ಇನ್ನೊಂದು ದ ಯುನೈಟೆಡ್ ಸ್ಟೇಟ್ಸ್, ಮತ್ತು ಇನ್ನೊಂದು ಯುನೈಟೆಡ್ ಕಿಂಗ್ಡಮ್. ಈ 3 ಸೂಪರ್ ಪವರ್ಗಳು ನೇಮ್ಲಿ ನ್ಯೂಕ್ಲಿಯರ್ ವೆಪನ್ಸ್ ದಟ್ ಕುಡ್ ಡೆಸ್ಟ್ರಾಯ್ ದ ವರ್ಲ್ಡ್ ವಿತ್ ಜಸ್ಟ್ ಬಟನ್. ಆ 3 ಸೂಪರ್ ಪವರ್ಗಳ ಹತ್ರ, ಇದು 1960. ಇವತ್ತು ನೀವು ಕೇಳೋದಾದರೆ ಎವ್ರಿ ಒನ್ ಹ್ಯಾಸ್ ನ್ಯೂಕ್ಲಿಯರ್ ವೆಪನ್ಸ್ ಇನ್ ದೇರ್ ಬ್ಯಾಕ್ ಯಾರ್ಡ್ ಅಂತ ಹೇಳ್ಬೋದು. ಬಟ್ ಇದು ನಾವು 1960 ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಈ 3 ಸೂಪರ್ ಪವರ್ಗಳ ಬಳಿ ನ್ಯೂಕ್ಲಿಯರ್ ವೆಪನ್ಸ್ ಇರುತ್ತೆ. ಆ್ಯಂಡ್ ದ ಅಮೌಂಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ವಿಚ್ ವಾಟ್ ದೇ ಪೊಸೆಸ್ಡ್ ಇಲ್ಲ, ವಿತ್ 1 ಕ್ಲಿಕ್ ಆಫ್ ಅ ಬಟನ್ ಇಡೀ ವರ್ಲ್ಡೇ ನಾಶ ಆಗೋಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇತ್ತು ಅವತ್ತಿನ ಕಾಲದಲ್ಲೇ ಅವ್ರ ಹತ್ರ. ಸೊ ನಾವು ದ ಇಶ್ಯೂ ಏನು ಗೊತ್ತಾ, ಅವ್ರಗಳ ಹತ್ರ ಸೈಂಟಿಸ್ಟ್ ಇದ್ದರು, ಸೈಂಟಿಸ್ಟ್ಗಳೇ ಅದನ್ನ ಕಂಡು ಹಿಡಿದು ಕೊಡೋದು, ಅವ್ರಿಗೆ ಕಂಡು ಹಿಡಿದಿದ್ದಾರೆ. ಬಟ್ ವಾಟ್ ಹ್ಯಾಪನ್ಸ್, ಎನ್ ಐ ಫಾರ್ ಎನ್ ಐ ವಿಲ್ ಟರ್ನ್ ದ ವರ್ಲ್ಡ್ ಬ್ಲೈಂಡ್ ಅಲ್ವಾ. ಸೊ ಎಲ್ಲರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ನೀನು ಹಾಕಿದ್ರೆ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ಇಡೀ ವಿಶ್ವವೇ, ಇಡೀ ಭೂಮಂಡಲ, ಇಡೀ ಅರ್ಥೇ ನಾಶ ಆಗೋಗುತ್ತೆ. ನೋ ಬಡಿ ವಿಲ್ ಸರ್ವೈವ್ ದ್ಯಾಟ್ ಡಿಸಾಸ್ಟರ್, ರೈಟ್? ಸೊ ಈಗ ಏನು ಮಾಡೋಣ, ನಮ್ಮ ಹತ್ರ ಇದೆ, ಬೇರೆಯವರೆಲ್ಲರೂ ಕಂಡು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಬಿಕಾಸ್ ಬುದ್ಧಿವಂತಿಕೆ ಅನ್ನೋದು, ಇಂಟೆಲಿಜೆನ್ಸ್ ಅನ್ನೋದೇನು ಅವ್ರ ಮನೆ ಸೊತ್ತು ಮಾತ್ರನಾ? ಎಲ್ಲ ದೇಶದಲ್ಲೂ ಸೈಂಟಿಸ್ಟ್ಗಳು ಇದ್ದೇ ಇರ್ತಾರಲ್ವಾ. ವಾಟ್ ಇಫ್ ದೋಸ್ ಸೈಂಟಿಸ್ಟ್ ವಿಲ್ ಕಮ್ ಅಪ್ ವಿತ್ ದ್ಯಾಟ್ ಕೈಂಡ್ ಆಫ್ ಇನ್ವೆನ್ಷನ್ ಅಂತ ಹೇಳಿ ಅವರಿಗೆ ಭಯ ಆಗುತ್ತೆ.
So now the issue was that when they launched the rocket, it could take at least 20 minutes to reach the target ಅಲ್ವಾ. ಆಗ ಈಗ ಒಂದು ನ್ಯೂಕ್ಲಿಯರ್ ವೆಪನ್ನ ಮಿಸೈಲನ್ನು ನಾವು ಲಾಂಚ್ ಮಾಡಿದ್ರೆ ಅಲ್ಲಿ ಆ ಟಾರ್ಗೆಟಿಗೆ ಹೋಗೋಕೆ, ಆ ದೇಶಕ್ಕೆ ಹೋಗಿ ತಲುಪೋಷ್ಟರಲ್ಲಿ 20 ನಿಮಿಷ ಅಂತೂ ಹಿಡಿಯುತ್ತೆ. ಆ 20 ನಿಮಿಷದಲ್ಲಿ ರಿಟಾಲಿಯೇಷನ್ ಅಂದರೆ ಏನು ಮಕ್ಕಳೇ? ವಾಟ್ ಈಸ್ ದ ಮೀನಿಂಗ್ ಆಫ್ ರಿಟಾಲಿಯೇಷನ್? ರಿಟಾಲಿಯೇಷನ್ ಅಂದರೆ ಈಗ ಸುಮ್ಮನೆ ಹೋಗಿ ಹೊಡೆಯೋದು ಬೇರೆ, ಬಟ್ ನಮಗೊಬ್ಬರು ಬಂದು ಹೊಡೆದಾಗ ತಿರುಗಿಸಿ ಹೊಡಿತೀವಲ್ಲ, ದಾಟ್ ಈಸ್ ಕಾಲ್ಡ್ ಎಸ್ ರಿಟಾಲಿಯೇಷನ್. ಸೊ ನಾವು ಹೊಡಿತಾ ಇದ್ದೀವಿ ಅಂತ ಹೇಳಿ ಅವರು ಎಚ್ಚೆತ್ಕೊಂಡು ನಮಗೆ ಇನ್ನೊಂದು ಮಿಸೈಲ್ ಬಿಟ್ಟರೆ ಆಬ್ವಿಯಸ್ಲಿ even this particular nation will also get destroyed. So ಇದಕ್ಕೆ ಏನು ಪರಿಹಾರ? ಸೊ ಇದನ್ನ ಏನಂತ ಕರೀತಾರೆ? ನೀನು ಹೊಡಿ, ನಾನು ಹೊಡಿತೀನಿ, ನಾನು ಹೊಡಿತೀನಿ, ನೀನು ಹೊಡಿ. ದಟ್ ಈಸ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ದಿಸ್ ಮೈಟ್ ಕಮ್ ಫಾರ್ ಯು MAD, ದ ಅಬ್ರಿವೇಷನ್. ವಾಟ್ ಡಸ್ MAD ಸ್ಟ್ಯಾಂಡ್ ಫಾರ್ ಅಂತ ಕೇಳ್ತಾರೆ, ಎಲಾಬ್ರೇಟ್ ಅಂತ. ಸೊ ದಟ್ ಈಸ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟ್, ದಿಸ್ ಸಿಚುಯೇಷನ್ ಗೇವ್ ರೈಸ್ ಟು ಅ ಪೀಸ್ ಟ್ರೀಟಿ ಪ್ಲೆಡ್ಜಿಂಗ್. ಈಗ ಇಂಥದ್ದೇನೋ ನಡೀತಾ ಇದೆ ಅಂದಾಗ ಬಹಳ ಬುದ್ಧಿವಂತರು ಮುಂಚೆನೇ ನಾವು ಯಾರು ಈಗ ತಪ್ಪು ಕೆಲಸ ಮಾಡಲ್ಲಪ್ಪ, ನಾವು ಯಾರು ಈ ಥರ ಕೆಲಸ ಮಾಡಲ್ಲ ಅಂತ ಪ್ರಾಮಿಸ್ ಹಾಕಿಸ್ಕೊಳ್ತಾರೆ ಗೊತ್ತಾ. ಅಪ್ಪ ಅಮ್ಮನೂ ಮಾಡ್ತಾರೆ ಗೊತ್ತಾ, ಇನ್ನು ಮುಂದೆ ಈ ಥರ ಕೆಲಸ ಮಾಡಬಾರ್ದು ಅಂತ ಪ್ರಾಮಿಸ್ ಮಾಡುವಂಥ ಆ ಪ್ರಾಮಿಸ್ ಮಾಡೋ ರೀತಿಯನ್ನೇ ಒಂದು ನೇಷನ್ ಹಾಗೂ ನೇಷನ್ ಮಧ್ಯೆ ಬಂದಾಗ ವಿ ಕಾಲ್ ಇಟ್ ಆಸ್ ಅ ಟ್ರೀಟಿ, ಒಂದು ಒಪ್ಪಂದ. ಟ್ರೀಟಿ ಮೀನ್ಸ್ ಒಪ್ಪಂದ, ಪ್ಲೆಡ್ಜಿಂಗ್ ಅಂದರೆ ಪ್ರಾಮಿಸಿಂಗ್ ಒಪ್ಪಂದ. ಅದು ನಾನು ಮಾಡಲ್ಲ ಈ ಕೆಲಸನ ಅಂತ. ಏನು ಮಾಡಲ್ಲ? ನ್ಯೂಕ್ಲಿಯರ್ ನ್ಯೂಕ್ಲಿಯರ್ನ ಬಾಂಬ್ನ ಕಂಡು ಹಿಡಿದ್ಬಿಟ್ರೆ ಸಾಲದು, ಅದನ್ನು ಟೆಸ್ಟ್ ಮಾಡಬೇಕು. ಹೌ ಎಫೆಕ್ಟಿವಿಟೀಸ್ ಅಂತ ಎಷ್ಟೋ ಸತಿ ಟೆಸ್ಟಿಂಗ್ ಪೀರಿಯಡಲ್ಲಿ ಟುಸ್ ಆಗಿರೋ ಸಂದರ್ಭಗಳು ಇದೆ. ಟೆಸ್ಟ್ ಮಾಡ್ದ ಹೊರತು ದೇ ವಿಲ್ ನೆವರ್ ನೋ ವೆದರ್ ದ್ಯಾಟ್ ವೆಪನ್ ಆಪ್ರೇಟ್ಸ್ ಆರ್ ನಾಟ್. ಸೊ ಈ ಟೆಸ್ಟಿಂಗ್ ಮಾಡೋದು ಹೇಗೆ? ಟೆಸ್ಟಿಂಗ್ ಮಾಡಿಬಿಟ್ರೆ ಗೊತ್ತಾಗ್ಬಿಡತ್ತಲ್ವಾ. ಈ ಟೆಸ್ಟಿಂಗನ್ನು ಯಾರು ಮಾಡಬಾರ್ದು ಅಂತ ಆ ಪ್ಲೆಡ್ಜಿಂಗ್ ಟ್ರೀಟಿಗೆ ಸೈನ್ ಹಾಕ್ಸ್ಕೊಳ್ತಾರೆ. It was also noted that the underground testing was causing tremors. ಈಗ ನ್ಯೂಕ್ಲಿಯರ್ ಟೆಸ್ಟಿಂಗ್ ಮಾಡ್ತಾ ಇರೋದೇ ಅಂಡರ್ಗ್ರೌಂಡಲ್ಲಿ, ಸಿ ಒಳಗಡೆ ಹೋಗೆಲ್ಲ ಮಾಡ್ತಾರೆ, ಈ ಬಂಜರು ಭೂಮಿಗಳಲ್ಲಿ ಮಾಡ್ತಾರೆ. ಇದರಿಂದ ಏನಾಗಿದೆ ಅಂದರೆ ಒಂದು ಹೊಸ ಡೆವಲಪ್ಮೆಂಟ್ ಏನಾಗಿದೆ ಅಲ್ಲಿ ಅವತ್ತಂದರೆ ಅಂಡರ್ಗ್ರೌಂಡ್ ಟ್ರೆಮರ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಬಟ್ ಇದು ನೈಜವಾದ ಅರ್ಥಕ್ವೇಕಿಂಗ್ ಆಗ್ತಾ ಇದೆಯಾ ಅಥವಾ ಯಾವುದೋ ದೇಶ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗಿಂದ ಕ್ರಿಯೇಟ್ ಆಗ್ತಿರೋದು ಸೆಸಮಿಕ್ ವೇವ್ಸ್ ಅಂತ ಕರಿತೀವಿ ನಾವು. ಅರ್ಥಕ್ವೇಕ್ ಆದಾಗ ಸೆಸಮಿಕ್ ವೇವ್ಸ್ ಬರುತ್ತೆ. ಈ ನಮ್ಮ ಸೈಂಟಿಸ್ಟ್ ಇದ್ದಾರೆ ಕೈಲೀಸ್ ಬೋಡೋಕ್, ಅವರು ಅದರ ಒಂದು ವಿಜ್ಞಾನಿ ಆಗಿರ್ತಾರೆ. ಹಾಗಾಗಿ ನಿನಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತಲ್ವ ಅರ್ಥಕ್ವೇಕ್ ಬಗ್ಗೆ, ನೀನು ಬಹಳಷ್ಟು ರಿಸರ್ಚ್ ಮಾಡಿದ್ಯಾ ಸೆಸಮಿಕ್ ವೇವ್ಸ್ ಬಗ್ಗೆ. ಸೊ ನೀನು ಬಂದು ನೋಡಿಬಿಟ್ಟು ಹೇಳು ವೆದರ್ ದಿಸ್ ಈಸ್ ಮ್ಯಾನ್ ಮೇಡ್ ಆರ್ ಮ್ಯಾನ್ ಕ್ರಿಯೇಟೆಡ್ ಆರ್ ಇಟ್ ಈಸ್ ಅ ನ್ಯಾಚುರಲ್ ಕಲಾಮಿಟಿ ಅಂತ ಹೇಳ್ತಾರೆ. For the betterment of mankind and like-minded intellectuals, the decision to the nuclear test ban came into existence. ಆವಾಗಲೇ ಆ ಸಂದರ್ಭದಲ್ಲೇ ನ್ಯೂಕ್ಲಿಯರ್ ಬ್ಯಾನ್ನ ಮಾಡ್ತಾರೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ನೀನು ಹೊಡಿ ನಾನು ಹೊಡಿತೀನಿ ಅಂತ ಅಂದಾಗ ಇಡೀ ವಿಶ್ವವೇ ನಾಶ ಆಗಿಬಿಡುವಂತಹ ಸಂದರ್ಭ ಬಂದಿದ್ದರಿಂದ ದೇ ಪುಟ್ ಅ ಟ್ರೀಟಿ ಲೈಕ್ ದಟ್, ದೇ ಪುಟ್ ಅ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್. Now, the present scenario of the safety of mankind is being threatened by both natural and man-made disasters like tsunamis, terrorism and other calamities that cannot be handled only by money but science. ಈಗ ನಾವು ಅಂದ್ಕೊಳ್ತೀವಿ ದುಡ್ಡು ಒಂದಿದ್ರೆ ಎಲ್ಲವನ್ನೂ ಸಾಧಿಸ್ಬೋದು ಅಂತ. ನೋ. Education leads to knowledge and knowledge leads to all kinds of power in this world. So ಅದಕ್ಕೆ ನಾನು ನಿಮಗೆ ಹೇಳೋದು ಮಕ್ಕಳೇ, ಇವಾಗ ನೀವು ಏನು ಓದ್ತಾ ಇದ್ದೀರಲ್ವ, ಇದು ದಿಸ್ ಅ ಬ್ಯೂಟಿಫುಲ್ ಫೇಸ್ ಆಫ್ ಯುವರ್ ಲೈಫ್. ಮೇಕ್ ಅಟ್ಮೋಸ್ಟ್ ಯೂಸ್ ಆಫ್ ಇಟ್. ಯು ವೋಂಟ್ ಬಿಲೀವ್, ನಮ್ಮ ವಿಸ್ತಾಸ್ ಲರ್ನಿಂಗ್ನಲ್ಲಿ ರಿವಿಷನ್ ಕ್ಲಾಸಸ್ ನಡೀತಾ ಇದೆಯಲ್ಲ, ಸೈನ್ಸ್ ಕ್ಲಾಸ್ಗಳು, ಸೈನ್ಸ್ ರಿವಿಷನ್ ಕ್ಲಾಸಸ್ಸು, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ ಕ್ಲಾಸ್ಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಯು ಶುಡ್ ಟೇಕ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ನೀವು ಯಾರ್ಯಾರು ಮತ್ತು ಇದು ನಮ್ಮ ಅಪ್ಲಿಕೇಶನಲ್ಲಿ ಟೋಟಲಿ ಫ್ರೀ ಆಯಿತಾ. ಎಲ್ಲವೂ ನಿಮಗೆ ಲೈವ್ ಸ್ಟ್ರೀಮಿಂಗ್ ನಡೆಯುತ್ತಲ್ಲ, ಅದಕ್ಕೆ ನಿಮಗೆ ಫ್ರೀ ಆ್ಯಕ್ಸಸ್ ಇದೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಈಗಾಗಲೇ Jan 6 ನಮ್ಮ ಕ್ಲಾಸಸ್ಗಳು ಶುರುವಾಗಿದೆ ಅಲ್ವಾ. ಈಗ ನೀವು ಯಾರು ಅಟೆಂಡ್ ಮಾಡಿಲ್ಲ ಆ ಕ್ಲಾಸಸ್ಗಳಂದರೆ ರೆಕಾರ್ಡೆಡ್ ವೀಡಿಯೋಸಲ್ಲೂ ಕೂಡ ನಿಮ್ಗೆ ಆ ವೀಡಿಯೋಸ್ ಸಿಗುತ್ತೆ. ಮತ್ತೆ ನೋಡಿ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂದರೆ ನೀವುಗಳು ಕೂಡ ನಮ್ಮ ಮುಂದಿನ ವಿಜ್ಞಾನಿಗಳು, ನಮ್ಮ ಭವಿಷ್ಯದ ಸೈಂಟಿಸ್ಟ್ಗಳು ಅಲ್ವಾ. ಸೊ ದಿಸ್ ಏನಂತ ಹೇಳ್ತೀವಿ, ಈ ಪ್ರಿಪ್ರೇಷನ್ ಕ್ಲಾಸಸ್ಗಳು ನಿಮಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. So make use of it. Now, science is the only hope, but only if science is used properly, it will serve mankind as the guardian and caretaker. So ಈ ಪಾಠದಲ್ಲಿ ಅದನ್ನೇ ಹೇಳೋದು. ಈ ದೇಶಗಳ ಹತ್ರ ಎಷ್ಟೆಲ್ಲ ಪವರ್ಗಳಿರುತ್ತೆ, ಮಿಲಿಟ್ರಿ ಪವರ್ ಇರುತ್ತೆ, ಅಂದರೆ ಡಿಫೆನ್ಸ್ ಪವರ್ಗಳು ಹೇಗಿರುತ್ತೆ, ನೇವಿ, ಏರ್ ಫೋರ್ಸು, ಡಿಫೆನ್ಸ್ ಅಂತ, ಮತ್ತು ಎಷ್ಟು ದುಡ್ಡಿರುತ್ತೆ. ಆದರೆ ಏನಾದರೂ ನ್ಯೂಕ್ಲಿಯರ್ ಬಾಂಬ್ ಅಂದರೆ ಒಂದು ನಾಲೆಜನ್ನು ಮಿಸ್ಯೂಸ್ ಮಾಡಿಕೊಂಡಾಗ ಎಂತಹ ದೊಡ್ಡ ಗಂಡಾಂತರ ಆಗುತ್ತೆ. ಆದರೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಒಬ್ಬ ಜ್ಞಾನಿನೇ ಬೇಕು, ಅದರಲ್ಲೂ ವಿಜ್ಞಾನಿನೇ ಬೇಕು, ಅವರಿಗೆ ಸೈಂಟಿಸ್ಟೇ ಬೇಕಾಗಿರೋದ್ರಿಂದ. ಸೊ ಈ ಎಜುಕೇಷನ್ಗೆ, ನಾಲೆಜ್ಗೆ, ತಿಳುವಳಿಕೆ ಇರುವಂತಹ ಇಂಟೆಲೆಕ್ಚುವಲ್ಸ್ಗಳಿಗೆ ನಾವು ಗೌರವ ಕೊಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಈ ಒಂದು ಮನುಷ್ಯನ ಪಥವನ್ನು ತೆಗೆದುಕೊಂಡು ಹೋಗಬೇಕು. ದೆನ್ ಓನ್ಲಿ ದ ಮ್ಯಾನ್ ಕೈಂಡ್ ಆರ್ ದ ಹ್ಯೂಮನ್ ಕೈಂಡ್ ವಿಲ್ ಸರ್ವೈವ್ ಅಂತ ಈ ಪಾಠ ಹೇಳುತ್ತೆ.
ಬೋರಕ್ ಹೇಳ್ತಾರೆ ಯಾಕೆ ಕೆಲವು ವ್ಯಕ್ತಿಗಳು ಸೈಂಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಫಾರ್ ದೆಮ್ ಮನಿ ಡಸಂಟ್ ಮ್ಯಾಟರ್. ನಾನು ಮೊದಲೇ ಹೇಳಿದ ಹಾಗೆ ಏನೋ ಹೊಸದನ್ನು ಕಂಡು ಹಿಡಿದೆ, ಯಾವುದನ್ನೋ ಸೃಷ್ಟಿ ಮಾಡಿದೆ ಅಥವಾ ಮರು ಸೃಷ್ಟಿ ಮಾಡಿದೆ, ಇನ್ನೂ ಬೆಟರ್ ಮಾಡಿದೆ, ಮನುಷ್ಯನ ಕುಲಕ್ಕೆ ಒಳ್ಳೇದು ಮಾಡಿದೆ ಅನ್ನೋ ಭಾವನೆ ಸಾಕು. ವಿ ಡೋಂಟ್ ರಿಕ್ವೈರ್ ಆರ್ ನೀಡ್ ದ ಮನಿ. ದ್ಯಾಟ್ ಇಸ್ ದ ರೀಸನ್ ವಿ ಚೂಸ್ ಸರ್ಟನ್ ಪ್ರೊಫೆಷನ್ಸ್, ಎಸ್ಪೆಷಲಿ ದ್ಯಾಟ್ ಆಫ್ ಅ ಸೈಂಟಿಸ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೈಂಟಿಸ್ಟ್ ಅಷ್ಟೆಲ್ಲ ಆ ಥರಕ್ಕೆ ಎಷ್ಟೊಂದು ಪ್ರೊಫೆಷನ್ಸ್ ಇದೆ ವೇರ್ ದೇ ಡೋಂಟ್ ಅರ್ನ್ ಮಚ್ ಬಟ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮ್ಯಾಕ್ಸಿಮಮ್. Instead of money, they enjoy freedom, friendship, and the joy of uncovering the mysteries of nature. When science is applied for the betterment of humankind, it acts as the guardian and the caretaker of mankind. That is what Mr. Kailis Boruk said. So let us also follow in his footsteps ಅಂತ ಹೇಳ್ತಾ ಮುಂದಿನ ಒಂದು ಪೋಯಮ್ಗೆ ಹೋಗೋಣ. ದಟ್ ಈಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇದು ಒಂಥರ ಸೆಟಾರಿಕಲ್ ವೆನ್ ಐ ಸೇ ಸೆಟೈರ್ ಅಂತ ಅಂದಾಗ ಒಂದು ಹ್ಯೂಮರ್ ಇರುತ್ತೆ, ಬಟ್ ಅದರಲ್ಲಿ ಒಂದು ವ್ಯಂಗ್ಯನೂ ಇರುತ್ತೆ. ಲೆಟ್ ಸಿ ವಾಟ್ ದ ಪೋಯಟ್ ಈಸ್ ಟ್ರೈಂಗ್ ಟು ಸೇ ಅಂಡ್ ದ ರೈಟರ್ ಈಸ್ ದ ಪೋಯಟ್ ಈಸ್ ನಾರ್ಮನ್ ನಿಕಲ್ಸನ್. ಓಕೆ, ರಿಮೆಂಬರ್ ದಿಸ್. ಸೊ ಸ್ಟಾರ್ಟ್ ದ ಕೌಂಟ್ ಡೌನ್. ಇಲ್ಲಿ ಪೋಯಟ್ ಹೇಳ್ತಾರೆ ಆ ಸ್ಟ್ಯಾನ್ಸಾಗಳಲ್ಲಿ ನನ್ನ ಫಸ್ಟ್ ಲೈನ್ ಹೇಳ್ತಾರೆ ನೋಡಿ, ಕೌಂಟ್ ಡೌನ್ ಶುರು ಮಾಡ್ಕೊಳ್ಳಿ, ಟೈಮ್ ಇಟ್ಕೊಳ್ಳಿ. ನಾವೀಗ ಸ್ಟಾಪ್ ವಾಚ್ ಅಂತ ಇಟ್ಕೊಳ್ತೀವಲ್ಲ, ಟೈಮರ್ ಇಟ್ಕೊಳ್ತೀವಲ್ಲ, ಅದೇ ಥರ ಸ್ಟಾರ್ಟ್ ದ ಕೌಂಟ್ ಡೌನ್. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಪಾಸ್ ಮೀ ಮೈ ಹೆಲ್ಮೆಟ್. ನನ್ನ ಹೆಲ್ಮೆಟ್ ಕೊಡಿ. ನಾನು ಹೆಲ್ಮೆಟ್ ಹಾಕ್ಕೊಂಡು ರೆಡಿ ಆಗ್ತಿದ್ದೀನಿ. ಎಲ್ಲಿಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಪೋಯಟು? ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಇವನ್ ದಿಸ್ ಪೋಯಮ್ ಈಸ್ ಫ್ರಮ್ ದಾಟ್ ಏರಾ, ಅಂದರೆ ಒಂದು 40-50 ವರ್ಷದ ಹಿಂದೆ ಬರೆದಿರುವಂತಹ ಪೋಯಮು. ಅವಾಗೆಲ್ಲ ಏನಂದರೆ ಮನುಷ್ಯನ ಐಡೆಂಟಿಟಿ ಅಂತ ಹೇಳಿದ್ರೆ ಫೋನ್ ನಂಬರ್ಸ್ ಇದ್ದರೆ ಅದನ್ನೆಲ್ಲ ಟೆಲಿಫೋನ್ ಡೈರೆಕ್ಟ್ರಿನಲ್ಲಿ ಇಟ್ಟಿರ್ತಾರೆ. ಟೆಲಿಫೋನ್ ಡೈರೆಕ್ಟ್ರಿನಲ್ಲಿ ಟೆಲಿಫೋನ್ ನಂಬರ್ಗಳನ್ನ ಪ್ರಿಂಟ್ ಮಾಡಿರ್ತಾಯಿದ್ರು. ಅದನ್ನು ನಾವು ಟೆಲಿಫೋನ್ ಡೈರೆಕ್ಟ್ರಿ ಅಂತ ಕರಿತಿದ್ವಿ. ಅದರಿಂದ ಯಾರನ್ನಾರು ಹುಡುಕಬೇಕು ಅಂದರೆ ಟೆಲಿಫೋನ್ ಡೈರೆಕ್ಟ್ರಿಲಿ ಹುಡುಕ್ತಿದ್ರು ಅವತ್ತಿನ ಕಾಲದಲ್ಲಿ ಆ್ಯಕ್ಚುಲಿ. ಸೊ ನನ್ನ ನೇಮು ನಂಬರೆಲ್ಲ ಸ್ಕ್ರ್ಯಾಚ್ ಔಟ್ ಮಾಡಿಬಿಡಿ. ಬಿಕಾಸ್ ವೈ ಈಸ್ ಆಸ್ಕಿಂಗ್ them to cross out his name from the telephone directory. I am off to the outer space. ಯಾಕೆಂದರೆ ನಾಳೆ ಬೆಳಿಗ್ಗೆ ನಾಳೆ ಆಗ್ತಿದ್ದಂಗೆ I am off to the outer space. outer space ka what is going to do in the outer space? ನೋ ಕ್ಯಾಲೆಂಡರ್, ನೋ ಕ್ಲಾಕ್. ಯಾಕೆಂದರೆ ಸ್ಪೇಸಿಗೆ ಹೋದಾಗ ಈಗ ನಾವು ಭೂಮಿ ಮೇಲೆ ಇದ್ದೀವಿ. ಭೂಮಿ ಮೇಲೆ ಇದ್ದಾಗ ಮಾತ್ರನೇ ದ ಸೀಸನ್ಸ್ ಆರ್ ದೇರ್ ಫಾರ್ ಅಸ್, ದ ಟೈಮ್, ಡೇಟ್. ಬಿಕಾಸ್ ದ ಅರ್ತ್ ವಿಲ್ ರೊಟೇಟ್ ಅರೌಂಡ್ ದ ಸನ್. ಎಷ್ಟು ದಿವಸಕ್ಕೆ? ಹೌ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ಅರ್ತ್ ಟು ರೊಟೇಟ್ ಅರೌಂಡ್ ದ ಸನ್? Can anyone answer me? That is 365.25 days as of now. ಸೊ ಇಷ್ಟು ದಿವಸ ತೆಗೆದುಕೊಂಡಾಗ ಮಾತ್ರನೇ ವಿ ಹ್ಯಾವ್ ಸರ್ಟನ್ ಸೀಸನ್ಸು, ವಿಂಟರ್ ಸಾಲ್ಸಿಟೈಸು, ಸಮ್ಮರ್ ಸಾಲ್ಸಿಟೈಸು, ಡೇ ಆಫ್ಟರ್ ಅಂದರೆ ಡೇ ಆ್ಯಂಡ್ ನೈಟ್ ಎವ್ರಿಥಿಂಗ್ ಹ್ಯಾಪನ್ಸ್, ರೈಟ್? ಬಟ್ ವೆನ್ ಯುವರ್ ಅಂದರೆ ಅರ್ಥಿಂದನೇ ಹೊರಗಡೆ ಹೊರಟೋಗಿದ್ದೀರಾ, ಔಟರ್ ಸ್ಪೇಸ್ನಲ್ಲಿದ್ದೀರಾ. ಸೊ ದೆರ್ ಈಸ್ ದ ಕಾನ್ಸೆಪ್ಟ್ ಆಫ್ ಟೈಮ್ ಇಸ್ ಟೋಟಲಿ ಡಿಫ್ರೆಂಟ್ ಇನ್ ಸ್ಪೇಸ್. ಸೊ ದಟ್ಸ್ ವೈ ಸರಿಂಗ್ ದೇರ್ ಇಸ್ ನೋ ಕ್ಯಾಲೆಂಡರ್, ನೋ ಕ್ಲಾಕ್. ವೈ ಈಸ್ ಗೋಯಿಂಗ್ ಅಂದರೆ ಅಲ್ಲಿ ಹೋದರೆ ಭೂಮಿಯಿಂದ ಆಚೆ ಹೋದರೆ ದೇರ್ ವಿಲ್ ಬಿ ನೋ ಕ್ಯಾಲೆಂಡರ್, ನೋ ಕ್ಲಾಕ್. ಡೇ ಲೈಟ್ ಆನ್ ದ ಸ್ವಿಚ್ ಅಂಡ್ ದ ವಿಂಟರ್ ಅಂಡರ್ ದ ಲಾಕ್. ಡೇ ಲೈಟ್ ನನಗೆ ಬೇಕಾದಾಗ ಡೇ ಲೈಟು, ವಿಂಟರ್ ಆನ್ ದ ಸ್ವಿಚ್ ಹಾಕಿದಾಗ ನನಗೆ ಸೀಸನ್ಸ್ಗಳು ಚೇಂಜ್ ಆಗುತ್ತೆ. ಸ್ಲೀಪ್ ಆ್ಯಂಡ್ ವೇಕ್ ವಿತೌಟ್ ಎ ನಾಕ್. ಇಲ್ಲಿ ನಾವು ಮನೇಲಿದ್ದರೆ ಸುಮ್ಮನೆ ಗೊಬ್ಬರ ಹಾಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ ಹೇಳಿ? ಸಂಬಡಿ ವಿಲ್ ಕಮ್ ಅಂಡ್ ನಾಕ್ ಆನ್ ಯುವರ್ ಡೋರ್, ರೈಟ್? ಸೊ ಅಲ್ಲಿ ಹಾಗಲ್ಲ. ಸ್ಲೀಪ್ ಆ್ಯಂಡ್ ವೇಕ್ ವಿತೌಟ್ ಎ ನಾಕ್. ನಿನಗೆ ಇಷ್ಟ ಬಂದಾಗ ಮಲ್ಕೋಬೋದು, ಇಷ್ಟ ಬಂದಾಗ ಎದ್ರಬೋದು. ಬಿಕಾಸ್ ದೆರ್ ಇಸ್ ನೋ ಟ್ರಾಫಿಕ್, ದೆರ್ ಇಸ್ ನೋ ಸೊಸೈಟಿ ನಾರ್ಮ್ಸ್ ದಟ್ ಯು ಶುಡ್ ಗೆಟ್ ಅಪ್ ಅಟ್ ದಿಸ್ ಟೈಮ್, ಸ್ಲೀಪ್ ಅಟ್ ದಟ್ ಟೈಮ್. ನೋ, ನಥಿಂಗ್ ಲೈಕ್ ದಟ್. ದಟ್ ಈಸ್ ವೈ ಐ ಆಮ್ ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನಾಳೆ ಬೆಳಿಗ್ಗೆನೇ ಐ ಆಮ್ ಆಫ್ ಟು ದ ಔಟರ್ ಸ್ಪೇಸ್. ಇದೊಂದು ಹ್ಯೂಮರಿಕಲ್ ಆಯಿತಾ? ರೈಟಿಂಗ್ ನೋ ಲೆಟರ್ಸ್, ಪೋಸ್ಟಿಂಗ್ ನೋ ಮೇಲ್. ನಾನು ಅಲ್ಲಿ ಸ್ಪೇಸಲ್ಲಿ ಯಾರಿಗೆ ಲೆಟರ್ ಬರೀತೀರಾ, ಯಾರು ಹೋಗಿ ಪೋಸ್ಟ್ ಡಬ್ಬಕ್ಕೆ ಹಾಕ್ತೀರಾ? ದಟ್ ಈಸ್ ವಾಟ್ ಹೀಸ್ ಟ್ರೈಂಗ್ ಟು ಸೇ. ನೋ ಬಡಿ ಟು ವಿಸಿಟ್. ಅಲ್ಲಿ ನಾನು ಅವ್ರ ಮನೆಗೆ ಹೋಗಬೇಕು, ಇವ್ರ ಮನೆಗೆ ಹೋಗಬೇಕು, ನನ್ನನ್ನು ನೋಡೋಕ್ಕೆ ಯಾರೋ ಬರ್ತಾರೆ, ಅವೆಲ್ಲ ಏನೂ ಇಲ್ಲ. ಸಾಲಿಟರಿ ಕನ್ಫೈನ್ಮೆಂಟ್, ಒಬ್ಬನೇ ಒಂಟಿಯಾಗಿರ್ತೀನಪ್ಪ ನಾನಂತೂ. ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇವೆಲ್ಲ ಸಿಗುತ್ತೆ ನನಗೆ. ನನ್ನನ್ನು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಇದೇ ಥರ ಇರೋ ಅದೇ ಥರ ಇರೋ ಅಂತ ಹೇಳೋರಿಲ್ಲ. ಸೊ ಐ ಆಮ್ ಆಫ್ ಟು ಔಟರ್ ಸ್ಪೇಸ್. ಇಲ್ಲಿ ಆ್ಯಕ್ಚುಲಿ ನಾವು ಪೋಯಮ್ ಅಂತ ಬಂದಾಗ ವಿಭಿನ್ನ ಡೈಮೆನ್ಷನ್ಸ್ ಇರುತ್ತೆ. ಇಲ್ಲಿ ಹ್ಯೂಮರಸ್ ಆಗು ಕೂಡ ಅವ್ರು ಹೇಳ್ತಿದ್ದಾರೆ. ಅದೇ ರೀತಿ ಇಲ್ಲಿ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಈ ಭೂಮಿ ಮೇಲೆ ಇರೋದಕ್ಕೆ, ಎಷ್ಟೆಲ್ಲ ಜೊತೆಗಾರರಿದ್ದಾರೆ, ಎಷ್ಟೆಲ್ಲ ಒಂದು ಒಳ್ಳೆ ಕಲ್ಚರು ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವಿ. ಅದೇ ಔಟರ್ ಸ್ಪೇಸ್ಗೆ ಹೋದಾಗ ಒಂಥರ ಒಬ್ಬಂಟಿಗಳಾಗ್ಬಿಡ್ತಾರೆ, ಯಾರು ಹೇಳೋರಿಲ್ಲದೆ ಕೇಳೋರಿಲ್ಲದೆ ಆಗಿಬಿಡ್ತಾರೆ. ಇದನ್ನು 2 ವೇನಲ್ಲಿ ಅವರು ಹೇಳ್ತಾ ಇದ್ದಾರೆ. ಜರ್ನಿ ಅಕ್ರಾಸ್ ದ ಗ್ಯಾಲಕ್ಸಿ ಅಂದರೆ ಇಲ್ಲಿಂದ ಪಕ್ಕದ ಊರಿಗೆ ಹೋಗೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ. ಹೀ ಈಸ್ ಟಾಕಿಂಗ್ ಅಬೌಟ್ ಹಿಸ್ ಜರ್ನಿ ಅಕ್ರಾಸ್ ದ ಗ್ಯಾಲಕ್ಸಿ ವಿಚ್ ಹೀ ಈಸ್ ಫೈಂಡಿಂಗ್ ಎಕ್ಸೈಟಿಂಗ್ ಆ್ಯಂಡ್ ಥ್ರಿಲ್ಲಿಂಗ್ ಆ್ಯಂಡ್ ಇಟ್ಸ್ ಎನ್ ಎಂಡ್ಲೆಸ್ ಜರ್ನಿ. ನಾನು ಹಾಗೆ ಒಂದು ವರ್ಡ್ ಹೇಳಿದೆ, ಎಟರ್ನಲ್ ಅಂತ. ಎಟರ್ನಲ್ ಅಂತ ಹೇಳಿದ್ರೆ ಟೈಮ್ ಇಮ್ಮೆಮೋರಿಯಲ್. ಅದು ಆದಿನೂ ಗೊತ್ತಿಲ್ಲ, ಅಂತ್ಯನೂ ಗೊತ್ತಿಲ್ಲ. ದಿರ್ ಇಸ್ ನೋ ಎಂಡ್, ದಿರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್. ಅದೇ ರೀತಿ ಎಂಡ್ಲೆಸ್ ಜರ್ನಿ.
2000 light years before his first stop. ನಾನು ಎಲ್ಲೋ ಹೋಗಬೇಕು ಅಂತೀರ, ಅಲ್ಲಿ ನಾವು ಸಿ ಇನ್ ದ ಸ್ಪೇಸ್ ಇಟ್ ಈಸ್ ಲೈಟ್ ಇಯರ್ಸ್, ರೈಟ್, ಲೈಟ್ ಇಯರ್ಸ್. ಸೊ ಇಲ್ಲಿ ಕೂಡ ಕ್ಯಾಲ್ಕುಲೇಟ್ ಅದೇ ಥರ ಮಾಡ್ತೀವಿ, 2000 ಲೈಟ್ ಇಯರ್ಸ್ ಬಿಫೋರ್ ಹಿಸ್ ಫಸ್ಟ್ ಸ್ಟಾಪ್. ಅಲ್ಲಿ ಇರ್ತೀನಿ ನಾನು. ನೋ ಇಂಟ್ರೆಸ್ಟ್ ಇನ್ ಮುಂಡೇನ್ ಲೈಫ್. ಮುಂಡೇನ್ ಲೈಫ್ ಅಂತ ಹೇಳಿದ್ರೆ ಈಗ ದೈನಂದಿನ ಬದುಕಲ್ಲಿ ನಾವು ಏನು ಬದುಕ್ತೀವಿ, ದಿವಸ ಬೆಳಗ್ಗೆ ಎದ್ದೊಳ್ತೀವಿ, ಜಾಗಿಂಗು ವಾಕಿಂಗು ಮಾಡ್ತೀವಿ. ಮಕ್ಕಳಾಗಿದ್ದರೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲಿಗೆ ಹೋಗ್ತೀರಾ, ಮತ್ತೆ ವಾಪಸ್ ಬರ್ತೀರಾ, ಓದ್ತೀರಾ, ರಿವೈಸ್ ಮಾಡ್ತೀರಾ, ಟೆಸ್ಟಿಗೆ ರೆಡಿ ಆಗ್ತೀರಾ. ದಿಸ್ ಆರ್ ಆಲ್ ಕಾಲ್ಡ್ ಇಸ್ ಮುಂಡೇನ್ ಲೈಫ್. ಓಕೆ, ಸೊ ಹಿ ಹ್ಯಾಸ್ ನೋ ಇಂಟ್ರೆಸ್ಟ್ in the daily chores. Now that was all about that poem. Now let's move on to the next lesson, which is actually this is a supplementary reading for you, but idu kuda nimge portions alli irodrinda Narayanapura incident written by Shashi Deshpande. The Narayanpur incident is set in 1942 during the Quit India movement. ಅಂದರೆ ಗಾಂಧೀಜಿ ಅವರು ಶುರು ಮಾಡಿದಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅವರು ಬ್ರಿಟಿಷರ್ಸ್ ಹೇಳ್ತಾರೆ ಕ್ವಿಟ್ ಇಂಡಿಯಾ, ಇಂಡಿಯಾ ಬಿಟ್ಟು ತೊಲಗಿ ಅಂತ ಹೇಳ್ತಾರಲ್ಲ, ದ್ಯಾಟ್ ಮೂವ್ಮೆಂಟ್ ವಾಸ್ ಕಾಲ್ಡ್ ಅಸ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಆ ಟೈಮಲ್ಲಿ ನಡೆದಂತಹ ಒಂದು ಘಟನೆ. ಏನು ನಡೆಯುತ್ತೆ ಈ ಸಂದರ್ಭದಲ್ಲಿ? ಇನ್ ದ ಸ್ಟೋರಿ ಗಾಂಧೀಜಿ ವಾಂಟ್ಸ್ ದ ಬ್ರಿಟಿಷ್ ಟು ಕ್ವಿಟ್ ಇಂಡಿಯಾ ಆನ್ ದ 8th of August, and kindly remember this date, 8th of August 1942. that was when Gandhiji told British to quit India. ಅ ಟೀಚರ್ ಅಂದರೆ ಗಾಂಧೀಜಿಯವರಿಗೆ ಸಾಕಷ್ಟು ಅನುಯಾಯಿಗಳಿದ್ರು, ಫಾಲೋವರ್ಸ್ ಇದ್ರು. ಸೊ ಅಮಾಂಗ್ ದೋಸ್ ಮಿಲಿಯನ್ಸ್ ಆಫ್ ಫಾಲೋವರ್ಸ್, ಒನ್ ಸರ್ಟನ್ ಟೀಚರ್ ಗೆಟ್ಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್ ಪೊಲೀಸ್ ಅರೆಸ್ಟ್ ಮಾಡಿಬಿಡ್ತಾರೆ. ಆಮೇಲೆ ನಡೆಯುವಂಥ ಘಟನೆ, ಆ ಟೀಚರ್ ಮನೆಯಲ್ಲಿ 3 ಜನ ಮಕ್ಕಳಿರ್ತಾರೆ. 3 ಮಕ್ಕಳಲ್ಲಿ ಮೋಹನ್ ಅಂತ ದೊಡ್ಡ ಮಗ, ಮೋಹನ್ ಫ್ರೆಂಡು ಸುಮನ್. ಸೊ ಇಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತೆ ನೋಡೋಣ ಬನ್ನಿ. ದ ಟೀಚರ್ ಹ್ಯಾಡ್ 2 sons and a daughter, ಮೋಹನ್, ಬಾಬು ಅಂಡ್ ಮಂಚು. ಓಕೆ, ಒಮ್ಮೆ ಏನಾಗುತ್ತೆ, ಈ ಥರ ಅವ್ರ ತಂದೆನ ಜೈಲಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಪಾಪ ಅವರೆಲ್ಲ ಆ ತಾಯಿ ಜೊತೆ 3 ಜನ ಮಕ್ಕಳಿರ್ತಾರೆ. ಇಲ್ಲಿ ಮೋಹನ್ ಅಂತ ಏನು ದೊಡ್ಡ ಮಗ ಇದ್ದಾನಲ್ಲ, ಅವನಿಗೆ 18 ವರ್ಷ. he always participates in the freedom struggle or freedom movement, but in a very ಏನಂತ ಹೇಳ್ತಾರೆ, ನಾನ್ ವೈಲೆನ್ಸ್ ವೇ. ಅಂದರೆ ಅವರು ಗಾಂಧೀಜಿಯವರ ಅನುಯಾಯಿ ಆಗಿರೋದ್ರಿಂದ ವೈಲೆನ್ಸಿಗೆ ಅವರು ಬೆಲೆ ಕೊಡ್ತಾರಲ್ಲ, ಬಹಳ ಶಾಂತಿಯುತವಾಗಿ ಪ್ರತಿಭಟನೆಗಳಲ್ಲಿ ಆತ ಪಾಲ್ಗೊಳ್ತಾ ಇರ್ತಾನೆ ತನ್ನ ಸ್ನೇಹಿತರ ಜೊತೆಗೆ. ಸೊ ಸುಮನ್ ಈಸ್ ಹಿಸ್ ಫ್ರೆಂಡ್ ಆ್ಯಕ್ಚುಲಿ. ನಾವು ಸೈಕ್ಲೋ ಸ್ಟೈಲಿಂಗ್ ಮಿಷಿನ್, ಈ ಪಾಠದಲ್ಲಿ ನೀವು ಬರುವಂತಹ ಇನ್ನೊಂದು ಮೇನ್ ವರ್ಡ್ ಅಂತ ಹೇಳಿದ್ರೆ ಸೈಕ್ಲೋ ಸ್ಟೈಲಿಂಗ್ ಮಷಿನ್. ಅಂದರೆ ಅವತ್ತಿನ ಕಾಲ ಅಲ್ವಾ ಅದು, ಅಂದರೆ ಪ್ರೀ ಇಂಡಿಪೆಂಡೆನ್ಸು. ಅವರಿಗೆ ಈಗ ನಾವು ಯಾತಕ್ಕೆ ಫ್ರೀಡಮ್ಗೋಸ್ಕರ ಹೋರಾಡ್ತಾ ಇದ್ದೀವಿ, ಮತ್ತು ಈಗ ಇವತ್ತಿನ ಕಾಲದ ಥರ ಇಂಟರ್ನೆಟ್ ಇಲ್ಲ, ಪಟ್ ಅಂತ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಶೇರ್ ಮಾಡಿಬಿಡ್ತೀವಿ, ಎಲ್ಲರಲ್ಲಿ ಬ್ರಾಡ್ಕಾಸ್ಟ್ ಮಾಡಿಬಿಡ್ತೀವಲ್ವ. ಆದರೆ ಅವತ್ತು ಹಾಗೆ ಸಾಧ್ಯ ಇರಲಿಲ್ಲ. ಸೊ ಪೇಪರಲ್ಲಿ ಪಾಂಪ್ಲೆಟ್ ಥರ ಪ್ರಿಂಟ್ ಮಾಡಿ ತಮ್ಮ ಒಂದು ಧ್ಯೇಯಗಳನ್ನ ಎಲ್ಲ ಜನರಿಗೆ ತಲುಪಿಸ್ಬೇಕಾಗಿರುತ್ತಲ್ಲ, ಬಟ್ ಕೈಯಲ್ಲಿ ಕುತ್ಕೊಂಡು ಬರೆಯೋಕ್ಕಾಗಲ್ಲ, ಪ್ರಿಂಟ್ ಮಾಡ್ಬೋದಲ್ವಾ. ಅದನ್ನು ಪ್ರಿಂಟಿಂಗ್, ಒಂದು ಹ್ಯಾಂಡಿ ಪ್ರಿಂಟಿಂಗ್ ಮಿಷಿನ್ ಅಂತ ಅಂದ್ಕೊಳ್ಳಿ. ದಟ್ ಈಸ್ ವಾಟ್ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ವಾಸ್. ಓಕೆ, ಸೊ ಇದನ್ನು ಏನು, ಯಾರು ಮೋಹನ್, ಅವನು 18 ವರ್ಷದವನು, ಅವನು ಮನೆಗೆ ತೆಗೆದುಕೊಂಡು ಬಂದುಬಿಟ್ಟು ಇದರಲ್ಲಿಂದ ನಾನು ಎಲ್ಲ ಪ್ರಿಂಟ್ ಮಾಡಬೇಕು, ಪ್ರಿಂಟ್ ಮಾಡಿ ಜನಗಳಿಗೆ ತಲುಪಿಸ್ಬೇಕು ಅಂತ ಮನೆಯಲ್ಲಿ ಬಚ್ಚಿಡ್ತಾರೆ. ಬಟ್ ದಿಸ್ ವಾಸ್ ಎನ್ ಹ್ಯೂಜ್ ಅಫೆನ್ಸ್ ಅಟ್ ದಟ್ ಟೈಮ್, ಬಿಕಾಸ್ ಅವತ್ತು ಯಾರಿದ್ದಿದ್ದು, ಬ್ರಿಟಿಷ್ ಗವರ್ಮೆಂಟ್ ಇದ್ದಿದ್ದರಿಂದ ದೇ ಕುಡ್ ನಾಟ್ ಗೋ ಅಗೇನ್ಸ್ಟ್ ದ ಗವರ್ಮೆಂಟ್ ಆ್ಯಂಡ್ ಸ್ಟೇ ಇಂಟ್ಯಾಕ್ಟ್. ಅವ್ರು ಏನು ಮಾಡ್ತಾರೆ, ಹಿಡ್ಕೊಂಡು ಬಡಿತಿದ್ರು ಅಲ್ವಾ. ಸೊ ವಾಟ್ ಹ್ಯಾಪನ್ಸ್, ಇವ್ರ ಮನೆಯಲ್ಲಿ ಈ ಸೈಕ್ಲೋ ಸ್ಟೈಲಿಂಗ್ ಮಿಷಿನ್ ಬಂದಿದೆ ಅಂತ ಹೇಗೋ ಗೊತ್ತಾಗ್ಬಿಡತ್ತೆ ಯಾರಿಗೆ, ಪೊಲೀಸ್ಗೆ. ಮಿಸ್ಟರ್ ಪಾಟೀಲ್, ದ ಸಬ್ ಇನ್ಸ್ಪೆಕ್ಟರ್ ಆಫ್ ದ ಪೊಲೀಸ್, ಹೂ ಇಸ್ ಅ ಫ್ಯಾಮಿಲಿ ಫ್ರೆಂಡ್, ಹೆಲ್ಪ್ಸ್ ದೆಮ್. ಹೇಗೆ ಹೆಲ್ಪ್ ಮಾಡ್ತಾರೆ? ಮಿಸ್ಟರ್ ಪಾಟೀಲ್ ಏನಿದಾರಲ್ಲ, ಇವ್ರ ತಂದೆ ಟೀಚರ್ ಇದ್ದಾರಲ್ಲ, ಇವ್ರನ್ನ ಆ ಟೀಚರ್ಗೆ ಹೆಸರು ಕೊಟ್ಟಿಲ್ಲ, ಅಪ್ಪ ಅಂತಾನೆ ಕರೀತಾರೆ ಇವರೆಲ್ಲ. ಇವರ ತಂದೆಯ ಈ ಸ್ನೇಹಿತರು ಶಾಲೆಯಲ್ಲಿ ಸ್ನೇಹಿತರಾಗಿರ್ತಾರೆ. ದಿಸ್ ಮಿಸ್ಟರ್ ಪಾಟೀಲ್ ವಾಸ್ ವೆರಿ ವೀಕ್, ಆ್ಯಕ್ಚುಲಿ ಸ್ಟಡೀಸಲ್ಲಿ ತುಂಬ ವೀಕ್ ಇರ್ತಾರೆ. ಇವರು ತಂದೆ ಬಹಳ ಸಹಾಯ ಮಾಡಿರ್ತಾರೆ. ಸೊ ಹಾಗಾಗಿ ಅವರಲ್ಲೆಲ್ಲೋ ಒಂದು ಕಡೆ ಇವ್ರ ಬಗ್ಗೆ ಅನುಕಂಪ, ಸಹಾನುಭೂತಿ ಇರುತ್ತೆ. ಸೊ ಯಾವಾಗ ಅವರ ಒಂದು ಪೊಲೀಸ್ ಸ್ಟೇಷನಲ್ಲಿ ದೊಡ್ಡ ಸಾಹೇಬರು ಬಂದು ಮಾತನಾಡ್ತಾರೆ, ಈ ಥರ ಸೈಕ್ಲೋ ಸ್ಟೈಲಿಂಗ್ ಮಿಷಿನು ಮನೇಲಿ ಇಟ್ಕೊಂಡಿದ್ದಾರಂತೆ, ಹೋಗಿ ಮನೆಯೆಲ್ಲ ಸರ್ಚ್ ಮಾಡಿ ಜಪ್ತಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬನ್ನಿ. ಈ ಮಾತು ಇವ್ರಿಗೆ ಫಸ್ಟ್ ಗೊತ್ತಾಗ್ಬಿಡುತ್ತೆ. ಅದನ್ನು ಹೇಗಾದರೂ ಮಾಡಿ ಇವ್ರಿಗೆ ತಿಳಿಸಿ ಇವ್ರನ್ನ ಕಾಪಾಡಬೇಕು ಅಂತ ಬರ್ತಾರೆ. ಅಂದರೆ ಈ ಪಾಠದ ಮೂಲಕ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ದ ಫ್ರೀಡಮ್ ಸ್ಟ್ರಗಲ್ ವಾಸ್ ಗೋಯಿಂಗ್ ಆನ್, ದ ಮೂವ್ಮೆಂಟ್ ವಾಸ್ ಗೋಯಿಂಗ್ ಆನ್, ಬಟ್ ನಾಟ್ ಎವ್ರಿ ಒನ್ ವಾಸ್ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಮೂವ್ಮೆಂಟ್. ಅಂದರೆ ಈಗ ಇವರು ಮಿಸ್ಟರ್ ಪಾಟೀಲ್ ಇರ್ಬೋದು, ಹಿ ವಾಸ್ ಸಬ್ ಇನ್ಸ್ಪೆಕ್ಟರ್ ಇನ್ ದಟ್ ಯಾವ ಗವರ್ಮೆಂಟಲ್ಲಿ, ಬ್ರಿಟಿಷ್ ಗವರ್ಮೆಂಟಲ್ಲಿ. ಅವ್ರ ವಿರುದ್ಧ ಎದುರು ಬದ್ರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲೂ ಕೂಡ ನಾನು ಸ್ವಾತಂತ್ರ್ಯಕ್ಕೆ ಸಹಾಯ ಮಾಡಬೇಕು, ಸ್ವಾತಂತ್ರ್ಯಕ್ಕೆ ಹೋರಾಡಬೇಕು ಅಂತ ಇರುತ್ತಲ್ಲ, ಅವರು ಕೂಡ ಹೇಗೆ ಪಾಲ್ಗೊಳ್ತಿದ್ರು ಅಂದರೆ, ಯಾರು ಈ ಥರ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಿದ್ರು ಅವರಿಗೆ ಸಹಾಯ ಮಾಡೋದ್ರ ಮೂಲಕ. ಸೊ ದೇರ್ ಇಸ್ ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ಹೆಲ್ಪಿಂಗ್ ಔಟ್ ಈಚ್ ಅದರ್. ಈಗ ಮುಂದಿನ ಪಾಠ ಬಂದು ಆನ್ ಟಾಪ್ ಆಫ್ ದ ವರ್ಲ್ಡ್. ಇಟ್ ಈಸ್ ಡಿಕಿ ಡಾಲ್ಮಾ ಅವ್ರ ಬಗ್ಗೆ ಈ ಕತೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಶಿ ಇಸ್ ಅ ಫೇಮಸ್ ಮೌಂಟೇನರ್. ಆ್ಯಕ್ಚುಲಿ ಮೌಂಟ್ ಎವರೆಸ್ಟ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿ ಹತ್ತಿದ್ರು. ಕೇವಲ 19 ವರ್ಷ ಇರಬೇಕಾದ್ರೆ ಶಿ ಫಿನಿಷಸ್ ಹರ್ ಕ್ಲೈಮ್ ಟು ದ ಮೌಂಟ್ ಎವರೆಸ್ಟ್.
ದಿಸ್ ಲೆಸನ್ ಇಸ್ ಆಲ್ ಅಬೌಟ್ ಡಿಕ್ಕಿ ಡಾಲ್ಮಾ. ಅವರ ಒಂದು ಜನನ ಹಿಮಾಚಲ್ ಪ್ರದೇಶ ಪಲ್ಚನ್ ಅನ್ನುವ ಜಾಗದಲ್ಲಿ ಅವರು ಹುಟ್ಟುತ್ತಾರೆ. ಶಿ ಕ್ಲೈಮ್ ಮೌಂಟ್ ಎವರೆಸ್ಟ್ ಆನ್ May 10, 1993. Kindly refer to that date also. May 10, 1993, when she was just 19 years old. And that gave her the status of the youngest woman in the world to achieve that. Okay. ಅಂದರೆ ಅವ್ರ ಬದುಕಿನಲ್ಲಿ ಆದಂಥ ಅವರು ಇದು ಡಿಕ್ಕಿ ಡಾಲ್ಮಾನೇ ಹೇಳ್ಕೊಂಡಿರೋದು, ನನ್ನ ಬದುಕಲ್ಲಿ ಏನೇನು ನಡೀತು ಅಂತ ಒಂದು ಜರ್ನಲ್ ಮೂಲಕ ಹೇಳ್ಕೊಂಡಿರೋದು. ಆಕೆ ಬದುಕಲ್ಲೂ ಕೂಡ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ. ದ ಹಾರ್ಡ್ಶಿಪ್ಸ್ ಆಫ್ ಹರ್ ಲೈಫ್ ಅಂತ ಹೇಳಿದ್ರೆ, ಆಕೆ 8 ವರ್ಷದವಳು ಇರಬೇಕಾದ್ರೆ ಆಕೆ ತಾಯಿ ತೀರು ಹೋಗ್ತಾರೆ. ಅದರಿಂದ ಹೊರಬರ್ತಿದ್ದಾಗೆ ಅಣ್ಣನೂ ಕೂಡ ತೀರು ಹೋಗ್ತಾರೆ. ಸೊ ಚಿಕ್ಕ ವಯಸ್ಸಲ್ಲಿ ಬಹಳ ಕಷ್ಟವನ್ನು ನೋಡಿರ್ತಾರೆ. ಅವರು ಹಿಮಾಚಲ್ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರಾಗಿರೋದ್ರಿಂದ ಈ ಒಂದು ಮೌಂಟೇನಿಯರಿಂಗ್ ಏನಾದರೂ ಮೌಂಟ್ ಎವರೆಸ್ಟ್ನ ಹತ್ತೋದಕ್ಕೂ ಮುಂಚೆನೇ ಆಕೆ ಸಾಕಷ್ಟು ಬರೀ ಸ್ಕೀಯಿಂಗ್ ಅಂತ ನಾವು ಕರಿತೀವಿ, ಐಸ್ ಮೇಲೆ ಜಾರ್ಕೊಂಡು ಹೋಗ್ತಾರಲ್ಲ 2 ಕಡ್ಡಿಗಳನ್ನ ಇಟ್ಕೊಂಡು, ದಟ್ ಈಸ್ ವಾಟ್ ಸ್ಕೀಯಿಂಗ್ ಈಸ್ ಆಲ್ ಅಬೌಟ್. ಸ್ಕೀಯಿಂಗ್ ಕಾಂಪಿಟೇಷನ್ಗಳಲ್ಲಿ ಪಾಲ್ಗೊಂಡು ನ್ಯಾಷನಲ್ ಲೆವೆಲ್ಸಲ್ಲೂ ಕೂಡ ಆಕೆ ಮೆಡಲ್ಸ್ನ ಅವಾರ್ಡ್ಸ್ಗಳನ್ನ ತೆಗೆದುಕೊಂಡಿರ್ತಾಳೆ. ಇದ್ದಕ್ಕಿದ್ದಾಗೆ ಅವ್ರಿಗೆ 15 ಇಯರ್ಸ್ ಇರಬೇಕಾದ್ರೆ ಈ ಮೌಂಟೇನ್ ಕ್ಲೈಂಬಿಂಗ್ ಬಗ್ಗೆ ಒಲವು ಬರ್ತದೆ. ಶಿ ಎನ್ರೋಲ್ಸ್ ಇನ್ ದ ಟ್ರೈನಿಂಗ್ ಕಾಲೇಜ್ ಅಂಡ್ ಆಲ್. She gets certified and then she starts the journey of climbing Mount Everest. She faced emotional, financial and physical hardships and challenges. Despite these problems, she practiced for 4 hours daily to achieve her goal. ಆಕೆಗೆ ಸಾಕಷ್ಟು ತೊಂದರೆಗಳಿರ್ತದೆ. ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಳ್ತಾರೆ, ಅಣ್ಣನ ಕಳ್ಕೊಳ್ತಾರೆ, ತಂದೆಗೂ ಕೂಡ ಹುಷಾರಿರಲ್ಲ. ತಂದೆಗೆ ಹುಷಾರಿಲ್ಲದಿರೋದ್ರಿಂದ ಅವರಿಗೆ ಟ್ರೀಟ್ಮೆಂಟ್ಗೋಸ್ಕರ ಬಹಳನೇ ದುಡ್ಡು ಬೇಕಾಗಿರುತ್ತೆ. ಈಗ ತಂದೆಗೆ ದುಡ್ಡು ಎತ್ತಿಡೋದಾ, ಅವರಿಗೆ ದುಡ್ಡು ಹೊಂದಿಸೋದಾ, ಬಟ್ ಇವರು ಮೌಂಟ್ ಎವರೆಸ್ಟ್ ಹತ್ಲಿಕ್ಕೆ ಹೋಗ್ಬೇಕಾದ್ರೆ ಇವ್ರ ಹತ್ರನೂ ಕೂಡ ಒಂದಷ್ಟು ದುಡ್ಡು ಇರಲೇಬೇಕು. ದ್ಯಾಟ್ ಈಸ್ ದ ರೂಲ್ಸ್. ಅದಕ್ಕೆ ತೆಗೆದುಕೊಂಡು ಹೋಗೋದು. ಆದರೆ ಈ ಎಲ್ಲ ಕಷ್ಟಗಳಿದ್ರೂ ಕೂಡ ಆಕೆ ಧೃತಿಗೆಡೋಲ್ಲ. ಶಿ finds a way to achieve what she set out to achieve or what she desired in her life, and that too at a very young age. So this was about Dicky Dolma. ಮುಂದಿನ ಪಾಠ, a great martyr ever cherished. ಅಂದರೆ ಮಾರ್ಟರ್ ಅಂತ ಹೇಳಿದ್ರೆ ಈ ತಮ್ಮ ದೇಶಕ್ಕೋಸ್ಕರ ಬಲಿದಾನವನ್ನು ಕೊಟ್ಟಂತಹ ಜನರನ್ನು ನಾವು ಮಾರ್ಟರ್ ಅಂತ ಕರಿತೀವಿ. ಎಸ್ಪೆಷಲಿ ದಿಸ್ ಟರ್ಮ್ ಇಸ್ ಯೂಶಲಿ ಯೂಸ್ಡ್ ಫಾರ್ ದ ಸೋಲ್ಜರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ನೇಷನ್. ಸೊ ಈ ಕತೆ ಯಾರ ಬಗ್ಗೆ ಅಂತ ಹೇಳಿದ್ರೆ, ಮತ್ತು ಇದನ್ನು ಬರೆದಂಥವರು ಮೇಹಾ ಮಾಥೂರ್ ಆ್ಯಂಡ್ ಟೆಸ್ಸಿ ಕೋಶಿ. ಹನೀಫುದ್ದೀನ್ ಅಂತ ಇವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಬಿಕಾಸ್ ಹಿ ಈಸ್ ನನ್ ಅದರ್ ದೆನ್, ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಂತಹ ಒಬ್ಬ ಕೇವಲ 25 ವರ್ಷದ ಯೋಧ, ಭಾರತದ ಸೈನಿಕ. ಸೊ ದ್ಯಾಟ್ ವಾಸ್ ಹನೀಫ್ ಉದ್ದೀನ್. ಹನೀಫ್ ನೆವರ್ ಹ್ಯಾಡ್ ಅನ್ ಈಸಿ ಲೈಫ್. ಇವನ್ ನಾವು ಡಿಕ್ಕಿ ಡಾಲ್ಮಾ ಬಗ್ಗೆ ಮಾತನಾಡ್ತಿದ್ದ ಹಾಗೆ ಇವ್ರ ಬದುಕಲ್ಲೂ ಕೂಡ ಸಾಕಷ್ಟು ಕಷ್ಟಗಳನ್ನ ನೋಡಿರ್ತಾರೆ ಹನೀಫು. ಅವರು ಚಿಕ್ಕವರಿದ್ದಾಗ, ಅಂದರೆ ಅವ್ರ ಫ್ಯಾಮಿಲಿ ಇಟ್ಸ್ ಮ್ಯೂಸಿಷಿಯನ್ಸ್ ಫ್ಯಾಮಿಲಿ, ಬಹಳನೇ ಹೆಸರು ಮಾಡಿದಂತಹ ಮ್ಯೂಸಿಷಿಯನ್ ಫ್ಯಾಮಿಲಿ. ಬಟ್ ಅವ್ರ ತಂದೆ ಕೂಡ ಒಳ್ಳೆ ಮ್ಯೂಸಿಷಿಯನು, ಬಹಳ ಹೆಸರು ಮಾಡಿರ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲೇ ತೀರ್ ಹೋಗ್ತಾರೆ. ಮುಂದೆ ಏನಾಗುತ್ತೆ, ಇವ್ರಿಗೆ ಒಬ್ಬ ಅಣ್ಣ ಇರ್ತಾರೆ, ಒಬ್ಬ ತಮ್ಮ ಇರ್ತಾರೆ. ತಾಯಿನೇ ಇವ್ರನ್ನ ಸಾಕ್ತಾರೆ, ಅವ್ರ ತಾಯಿ ಉಮಾ ಲಾಜ್ಮಿ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಅವ್ರ ತಾಯಿ ಕೂಡ ಮ್ಯೂಸಿಷಿಯನ್ ಆಗಿರ್ತಾರೆ. ಅವರ ಮ್ಯೂಸಿಕ್ ಟ್ರೂಪ್ ಜೊತೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅದಂದರೆ ಬ್ರೆಡ್ ಆ್ಯಂಡ್ ಬಟರ್ ವಿಚಾರ ಅಲ್ವಾ. ಸೊ ಇವ್ರನ್ನೆಲ್ಲ ಸಾಕಬೇಕಾಗಿರುತ್ತೆ. ಸೊ ಹಾಗಾಗಿ ಇವ್ರನ್ನೆಲ್ಲ 3 ಜನನೂ ಮನೇಲೇ ಬಿಟ್ಟು ಆಕೆ ಹೋಗ್ತಾ ಇರ್ತಾರೆ ಕಾನ್ಸರ್ಟ್ಗಳಿಗೆಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಆ 3 ಜನ ಬಹಳ ಶಿಸ್ತಿನಿಂದ ಬೆಳೀತಾರೆ, ತಮ್ಮ ಜವಾಬ್ದಾರಿನ ತಾವು ತಿಳ್ಕೊಂಡು ಬೆಳೀತಾರೆ. ಅದೇ ರೀತಿ ಹೇಗೆ ಅವ್ರ ತಾಯಿ ವರ್ಕ್ ಇಸ್ ವರ್ಷಿಪ್ ಅನ್ನೋ ಒಂದು ಪಾಲಿಸಿನೇ ಇಟ್ಕೊಂಡು ಎಷ್ಟೇ ಕಷ್ಟ ಆದರೂ ಯಾವ ಕೆಲಸಕ್ಕೂ ಇಲ್ಲ ಅಂದರೆ ಹೋಗ್ತಿದ್ರಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮಕ್ಕಳು ಹೇಳಿದ್ದನ್ನು ಕೇಳೋದಕ್ಕಿಂತ ನೋಡಿ ಕಲಿತಾರೆ ಅಂತ. ಇಲ್ಲೂ ಕೂಡ ಅದೇ ಆಗುತ್ತೆ. ದೇ ವಾಚ್ ದೇರ್ ಮದರ್ ಹ್ಯಾವಿಂಗ್ ಸಚ್ ಅ ಬ್ಯೂಟಿಫುಲ್ ಕರಿಯರ್. ಅಂದರೆ ಯಾವ ರೀತಿ ಒಂದು ರೆಸ್ಪಾನ್ಸಿಬಲ್ ಲೈಫ್ನ ಆಕೆ ಲೀಡ್ ಮಾಡ್ತಾರೆ, ಅದರಿಂದ ಪ್ರೇರೇಪಿತರಾಗಿ ಇವರು ಕೂಡ ರೆಸ್ಪಾನ್ಸಿಬಲ್ ಚಿಲ್ಡ್ರನ್ ಆಗಿ ಬೆಳೀತಾರೆ. ಅದರಲ್ಲೂ ಹನೀಫ್ ಕೂಡ ಜಾಯಿಂಡ್, ಆ್ಯಕ್ಚುಲಿ ಅವ್ರ ಅಣ್ಣ ಮತ್ತು ತಮ್ಮ ಇಬ್ಬರು ಕೂಡ ಮ್ಯೂಸಿಕ್ ಕಡೆನೇ ವಾಲಿ, ದೇ ಬಿಕಮ್ ಮ್ಯೂಸಿಷಿಯನ್ಸ್. ಬಟ್ ಫಾರ್ಚುನೇಟ್ಲಿ ಹೀ ಗೆಟ್ಸ್ ಇಂಟ್ರೆಸ್ಟೆಡ್ ಇನ್ ದ ಮಿಲಿಟರಿ. He joined Indian Military Training Academy after graduation. Once he finishes his graduation, he joins the academy to get into defense. Family of musicians. ನಾನು ಮೊದಲೇ ಹೇಳಿದ ಹಾಗೆ ಇವ್ರದ್ದು ಒಂದು ಫ್ಯಾಮಿಲಿ ಆಫ್ ಮ್ಯೂಸಿಷಿಯನ್ಸು. ಇನ್ ಸ್ಪೈಟ್ ಆಫ್ ದಟ್, he chooses the field of military. ಅಂದರೆ ಹನೀಫು ಬರೀ ಮಿಲಿಟರಿ ಅಷ್ಟೆಲ್ಲ, ಅವ್ರು ಎಂತಹ ವರ್ಸಟೈಲ್ ಆರ್ಟಿಸ್ಟ್ ಆಗಿದ್ರು ಅಂತ ಹೇಳಿದ್ರೆ, ಸ್ಕೆಚಿಂಗ್ ಮಾಡ್ತಾಯಿದ್ರು. ಆಮೇಲೆ ಈ ವೇಸ್ಟ್ ಮೆಟೀರಿಯಲ್ಸಿಂದ ಅಂತೆಲ್ಲ, ಕಸದಿಂದ ರಸ ಮಾಡೋದು ಅಂತ ಹೇಳ್ತಾರಲ್ಲ, ಆ ಥರ ವೇಸ್ಟ್ ಪೇಪರ್ಗಳಿಂದ ಬ್ಯೂಟಿಫುಲ್ ಕಾರ್ಡ್ಸ್ನ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಹಿ ವಾಸ್ ಆಲ್ಸೋ, ಅಂದರೆ ಮ್ಯೂಸಿಕಲಿ ಹಿ ವಾಸ್ ಆಲ್ಸೋ ಇನ್ಕ್ಲೈನ್ಡ್. ಹಿ ವಾಸ್ ಅ ಡ್ರಮ್ಗಳನ್ನ ಬಾರಿಸ್ತಿದ್ರು. ಸೊ ಇವರು ಆ ರೆಜಿಮೆಂಟಲ್ಲಿ ಇರಬೇಕಾದ್ರೆ ತಮ್ಮ ಮಿಲಿಟರಿ ಫ್ರೆಂಡ್ಸ್ ಜೊತೆಗೆ ಒಂದು ಟ್ರೂಪ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಡ್ರಮ್ಮರ್ ಆಗಿರ್ತಾರೆ, ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾರೆ. ಇವ್ರು ತೀರು ಹೋದ್ಮೇಲೆ ಆ ಗ್ರೂಪಿಗೆ ಹನೀಫ್ ಅಂತಲೇ ಹೆಸರಿಟ್ಟಿದ್ದಾರೆ. ಈಗ ದ ಟ್ರೂಪ್ ನೇಮ್ಡ್ ಹನೀಫ್ 7 ಅಂತ.
ದ ಟರ್ಟಕ್ ಸೆಕ್ಟರ್ ಇನ್ ಕಾರ್ಗಿಲ್ ಇಸ್ ನೇಮ್ಡ್ ಆಫ್ಟರ್ ಹಿಮ್. ಅವ್ರು ಯಾವಾಗಲೂ ಅನ್ಕೊಳ್ತಾ ಇರ್ತಾರೆ, ಅಂದರೆ ಮಿಲಿಟರಿ ಸೇರ್ಕೊಳ್ಬೇಕಾದ್ರೆ ಅವ್ರಿಗೊಂದು ಇನ್ಸ್ಪಿರೇಷನ್, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ದೇಶಕ್ಕೋಸ್ಕರ ಎಷ್ಟೆಲ್ಲ ಹೋರಾಡಿದ್ದಾರೆ, ಆ ಥರ ಹೋರಾಡಿ ಸತ್ತಂಥವರ ಹೆಸರನ್ನು ಆ ಒಂದು ಮಾರ್ಗಗಳಿಗೆ ಇಟ್ಟಿದ್ದಾರೆ ಅಂತ ಖುಷಿ ಪಡ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ಬಹಳ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಾಗ ದಟ್ ಸೆಕ್ಟರ್ ಇಸ್ ನೇಮ್ಡ್ ಆಫ್ಟರ್ ಹಿಮ್, ಹನೀಫ್ ಅಂತ. ಹನೀಫ್ಸ್ ಮದರ್ ಹೇಮಾ ಅಜೀಜ್ ರೆಫ್ಯೂಸ್ ದ ಕಾಂಪನ್ಸೇಷನ್. ಸೊ ಈಗ 25ನೇ ವರ್ಷಕ್ಕೇ ಕಾರ್ಗಿಲ್ ಯುದ್ಧದಲ್ಲಿ ಅವರು ಪ್ರಾಣ ಕಳ್ಕೊಳ್ತಾರೆ. ಯಾರು? ಹನೀಫುದ್ದೀನು. ಯಾರ್ಯಾರು ಸೈನಿಕರು ಪ್ರಾಣ ಕಳ್ಕೊಳ್ತಾರೋ ಅವರ ಮನೆಯವರಿಗೆ ಕಾಂಪನ್ಸೇಷನ್ ರೂಪದಲ್ಲಿ ಪೆಟ್ರೋಲ್ ಪಂಪ್ ಕೊಡೋದು ಅಥವಾ ಇನ್ನೇನಾದ್ರು ಮಾಡ್ತಾರೆ. ಇವರ ಸಂದರ್ಭದಲ್ಲಿ ಇವರ ವಿಚಾರದಲ್ಲಿ ಕೂಡ ಅವ್ರ ತಾಯಿಗೆ ಪೆಟ್ರೋಲ್ ಪಂಪನ್ನು ಕೊಡ್ತೀವಿ ಕಾಂಪನ್ಸೇಷನ್ ಆಗಿ ನಿಮ್ಮ ಹೆಸರಿಗೆ ಅಂತ ಹೇಳಿದಾಗ ಆಕೆ ಬೇಡ ಅಂತ ಹೇಳ್ತಾರೆ. ಬಿಕಾಸ್ ಕೆಲವೊಬ್ಬರು ಮನೆಯಲ್ಲಿ ಅವರೊಬ್ಬರೇ ಬ್ರೆಡ್ ವಿನ್ನರ್ಸ್ ಆಗಿರ್ತಾರೆ, ಬ್ರೆಡ್ ವಿನ್ನಿಂಗ್ ಮಾಡ್ತಿರ್ತಾರೆ, ಅಂತಹವರಿಗೆ ಇದನ್ನ ಕೊಡಿ, ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಅದನ್ನ ಬಿಟ್ಕೊಡ್ತಾರೆ. ದ್ಯಾಟ್ ಈಸ್ ದ ನೊಬಾಲಿಟಿ ಆ್ಯಕ್ಚುಲಿ. ಸೊ ಅವರು ಅಂತಹ ಒಂದು ಫ್ಯಾಮಿಲಿಯಿಂದ ಬಂದಿರ್ತಾರೆ ಹನೀಫು. ಸೊ ಆಲ್ ಇನ್ ಆಲ್ ವಿ ಶುಡ್ ಆಲ್ ರಿಮೆಂಬರ್ ದಿಸ್ ಗ್ರೇಟ್ ಪರ್ಸನಾಲಿಟಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಲೆಸನ್ ಆಫ್ ಯುವರ್ ಸಪ್ಲಿಮೆಂಟರಿ ರೀಡಿಂಗ್. The bird of happiness, and this is a Tibetan folklore. ಫೋಕ್ಲೋರ್ ಅಂತ ಹೇಳಿದ್ರೆ ಮಕ್ಕಳೇ ಜಾನಪದ ಕತೆ. ಇದು ಒಂದು ಟಿಬೆಟ್ಟಿನ ಜಾನಪದ ಕತೆ, ದ ಬರ್ಡ್ ಆಫ್ ಹ್ಯಾಪಿನೆಸ್. ಆ್ಯಂಡ್ ವಾಟ್ ಡು ವಿ ಲರ್ನ್ ಇನ್ ದಿಸ್ ಲೆಸನ್? ದ ಟಿಬೆಟಿಯನ್ ಫೋಕ್ಟೇಲ್ ಟಾಕ್ಸ್ ಅಬೌಟ್ ಹೌ ಅ ಲಿಟಲ್ ಬಾಯ್ finds the bird of happiness, as they believe that happiness is a bird and if it flies away happiness goes along with it. ಒಂದು ಹಳ್ಳಿ ಇರುತ್ತೆ ಮಕ್ಕಳೇ, ಆ ಹಳ್ಳಿನಲ್ಲಿ ತುಂಬ ಕಡು ಬಡತನ, ಆಮೇಲೆ ಏನಂತ ಹೇಳ್ತಾರೆ, ಬೆಳೆಗಳು ಬೆಳೀತಾ ಇರಲ್ಲ, ಮಳೆ ಬರ್ತಾ ಇರಲ್ಲ, ಏನು ಖುಷಿನೇ ಇರೋದಿಲ್ಲ. ಆ ಒಂದು ಇಡೀ ವಿಲೇಜಲ್ಲಿ ದೇರ್ ಇಸ್ ನೋ ಹ್ಯಾಪಿನೆಸ್. ದೇ ಥಿಂಕ್ ದ್ಯಾಟ್ ಹ್ಯಾಪಿನೆಸ್ ಅನ್ನೋದು ಒಂದು ಬರ್ಡ್, ಪಕ್ಷಿ, ಅದು ಎಲ್ಲಿರುತ್ತೋ ಅಲ್ಲಿ ಸಂತೋಷ ಇರುತ್ತೆ, ಅದು ಎಲ್ಲಿ ಹಾರು ಹೊಟ್ಟೋಗುತ್ತೋ ಅಂದರೆ ಅದು ಜಾಗದಲ್ಲಿ ಇರಲ್ವೋ ಅಲ್ಲಿ ದುಃಖ ಇರುತ್ತೆ ಅಂತ ಅವರು ಅಂದ್ಕೊಂಡಿರ್ತಾರೆ. The story tells about how Wang Jia, even a ಹುಡುಗನ ಹೆಸರೇನು, that little boy Wang Jia finds the bird of happiness and brings back to his village. ಹೇಗೆ ಆ ಹುಡುಗ ಆ ಪ್ರಯಾಣದಲ್ಲಿ ಹೋಗಿ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ನ ಕರ್ಕೊಂಡು ಅವನ ಒಂದು ಹಳ್ಳಿಗೆ ಬರ್ತಾನೆ, ನೋಡೋಣ. A village where there is no happiness, as I mentioned earlier. Villagers believe that a bird of happiness exists somewhere. ಎಲ್ಲೋ ಇದೆ ಅದು, in the east snow clad mountains. ಅಂದರೆ ಈ ಸ್ನೋ ಕ್ಲಾಡ್ ಮೌಂಟನ್ಸ್ ಇದೆ ಅವರ ಏನದು ಈಸ್ಟ್ ದಿಕ್ಕಿನಲ್ಲಿ, ಅಲ್ಲಿ ಹೋಗಿ ಹುಡುಕಿದ್ರೆ ನಮಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅವ್ರು ನಂಬ್ಕೊಂಡಿದ್ದಾರೆ. ಈಗ ಅದನ್ನು ಕರ್ಕೊಂಡು ಬರೋರು ಯಾರು? ಸೊ ಅದಕ್ಕೆ ಅವ್ರು ಚೂಸ್ ಮಾಡೋದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಇಸ್ ಗಾರ್ಡೆಡ್ ಬೈ 3 old monsters. ಅದನ್ನ ಕರ್ಕೊಂಡು ಬರೋದು ಅಷ್ಟೊಂದು ಸುಲಭ ಅಲ್ಲ, ಯಾಕೆಂದರೆ 3 ರಾಕ್ಷಸರು ಆ ಪಕ್ಷಿನ ಕಾಯ್ತಾ ಇದ್ದಾರಂತೆ. A little boy named Wang Jia is sent to find the bird of happiness. ಆ ಹುಡುಗನ್ನ ಕಳಿಸ್ತಾರೆ, ಕರ್ಕೊಂಡು ಬಾ ನೀನು ಹೋಗಿ ಅಂತ. ಮುಂದೆ ಏನಾಗುತ್ತೆ, ದ ಫಸ್ಟ್ ಮಾನ್ಸ್ಟರ್ ಆತ ಹೋಗ್ಬೇಕಾದ್ರೆ ಆ ಜರ್ನಿನಲ್ಲ ಪ್ರಯಾಣದಲ್ಲಿ ಮೊದಲನೇ ಆ ಮಾನ್ಸ್ಟರು ರಾಕ್ಷಸ ಸಿಗ್ತಾನಲ್ಲ, ದ ಫಸ್ಟ್ ಮಾನ್ಸ್ಟರ್ ಆಸ್ ವಾಂಗ್ ಜಿಯಾ ಟು ಕಿಲ್ ಲಸಾಂಗ್ಸ್ ಮದರ್ ಆರ್ ಫೇಸ್ ದ ಕಾನ್ಸಿಕ್ವೆನ್ಸ್ ಆಫ್ ವಾಕಿಂಗ್ 900 miles ಆನ್ ಅ ವಾಸ್ಟ್ ಸ್ಕ್ರೀ. ಮಕ್ಕಳೇ ಇಲ್ಲಿ ಸ್ಕ್ರೀ ಅಂತ ಹೇಳಿದ್ರೆ ಈಗ ತುಂಬ ಕಲ್ಲು ಮುಳ್ಳುಗಳಿರುವಂತಹ ಜಾರು ಪ್ರದೇಶ ಇರುತ್ತಲ್ಲ ಅದನ್ನ ಸ್ಕ್ರೀ ಅಂತ ಕರೀತಾರೆ. ದ ಫಸ್ಟ್ ಮಾನ್ಸ್ಟರ್ ಸೇಸ್, ನೋಡು ನಿನಗೆ ನನ್ನನ್ನು ದಾಟಿ ನೀನು ಬರ್ಡ್ ಆಫ್ ಹ್ಯಾಪಿನೆಸ್ ಹತ್ರ ಹೋಗಬೇಕು ಅಂದರೆ ನೀನು ಲಸಾಂಗ್ಸ್ ಮದರ್ನ ಸಾಯಿಸಬೇಕು ಅಂತ. ಫಾರ್ ದಟ್ ಬಾಯ್ ಡಸ್ ನಾಟ್ ಅಗ್ರಿ. ಇಲ್ಲಾಂದರೆ ನೀನೇನು ಮಾಡಬೇಕು, ನೀನೇನಾದ್ರು ಸಾಯಿಸಲಿಲ್ಲ ಅಂದರೆ ಇಲ್ಲಿಂದ 900 ಮೈಲ್ಗಳು ನೀನು ಆ ಸ್ಕ್ರೀಯಲ್ಲಿ ಬರೀ ಕಾಲಲ್ಲಿ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ದ ಸೆಕೆಂಡ್ ಮಾನ್ಸ್ಟರ್ ಆಸ್ ವಾಂಗ್ ಜಿಯಾ ಟು ಕಿಲ್ poison the old gaffer silong or else face the consequence of starving to death. ಅಂದರೆ ಎರಡನೇ ರಾಕ್ಷಸನು ಬಂದುಬಿಟ್ಟು ಗ್ಯಾಫರ್ ಸಿಲಾಂಗ್ ಅಂತ ಯಾರು ಇರ್ತಾರೋ ಅವ್ರಿಗೆ ವಿಷ ಹಾಕಿ ಸಾಯಿಸಬೇಕು ನೀನು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಇನ್ನು 300 ಮೈಲಿಗಳು ನಿನಗೆ ಊಟ ಇಲ್ಲದೆ ಹೋಗಬೇಕಾಗುತ್ತೆ. ಯಾಕೆಂದರೆ ಅವನು ಒಂದು ಬುತ್ತಿ ಕಟ್ಕೊಂಡು ಬಂದಿರ್ತಾನೆ, ಆ ಬುತ್ತಿನ ಕಿತ್ಕೊಂಡ್ಬಿಡುತ್ತೆ. ಅವನು ಯಾವಾಗ ಇಲ್ಲ ನಾನು ಯಾರಿಗೂ ವಿಷವನ್ನು ಹಾಕಲ್ಲ ಅಂತ ಹೇಳ್ತಾನೋ ವಾಂಗ್ ಜಿಯಾ, ಅವನ ಬ್ರೆಡ್ ಬಾಸ್ಕೆಟ್ನ ಕಿತ್ಕೊಂಡ್ಬಿಡುತ್ತೆ. ಸೊ ಹೀ ಸ್ಟಾರ್ವ್ಡ್ ಟು ಡೆತ್ ಅಂತ ಹೇಳ್ತಾರೆ. This is a folk tale, right? So anything is possible here. The third monster asks him to bring Bhima's eyeballs. ಪಾಪ 300 miles ಊಟ ಇಲ್ಲದೆ ಮುಂದಕ್ಕೆ ಹೋಗ್ತಾನೆ. ಕಡೇ ಮಾನ್ಸ್ಟರ್ ಸಿಗುತ್ತಲ್ಲ, ದಟ್ ಮಾನ್ಸ್ಟರ್ ಆಸ್ಕ್ಸ್ ಹಿಮ್ ಟು ಬ್ರಿಂಗ್ ಭೀಮಾಸ್ ಐಬಾಲ್ಸ್. ಅದಕ್ಕೂ ಅವನು ಒಪ್ಕೊಳ್ಳೋದಿಲ್ಲ. ನನ್ನ ಸುಖಕ್ಕೋಸ್ಕರ ಅಥವಾ ನನಗೆ ಬೇಕಾಗೋದನ್ನು ಪಡ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರಿಗೆ ನಾನು ತೊಂದರೆಯನ್ನು ಕೊಡಲ್ಲ ಅಂತ ಆತ ಹೇಳ್ತಾನೆ. ಸೊ ಇವನು ಯಾವಾಗ ಭೀಮನ ಐಬಾಲ್ಸ್ನ ತರಲ್ವೋ ಅವನು ಆ ಕಣ್ಣುಗಳನ್ನ ಕಿತ್ತುಬಿಡುತ್ತೆ ಆ ಥರ್ಡ್ ಮಾನ್ಸ್ಟರು. ಈ ತನ್ನ ಕಣ್ಣು ಇಲ್ಲದೇ ಮತ್ತೆ 900 miles ಅವನು ತೆವಳ್ಕೊಂಡೇ ಹೋಗ್ತಾನೆ. ಎಲ್ಲಿಗೆ? ಟುವರ್ಡ್ಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್. Wang Jia becomes blind and crawls for another 900 miles in the mountains to find the bird. Pleased with the efforts of the boy, the bird of happiness heals his eyes and blesses him with
ಹ್ಯಾಪಿನೆಸ್. ಅಂದರೆ ಇದು ಒಂದು ಜನಪದ ಕಥೆ ಅಲ್ಲ ಮಕ್ಕಳೇ. ಅಂದರೆ ಒಂದು ಇದು ಎಲ್ಲ ಒಂದು ಜನಪದ ಕಥೆಯಲ್ಲೂ ಒಂದು ಮಾರಲ್ ಇರುತ್ತೆ. ಅಂದರೆ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಬೇಕು, ಆದರೆ ಅದರಿಂದ ಬೇರೆಯವ್ರಿಗೆ ನೋವಾಗಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ಬೇರೆಯವ್ರಿಗೆ ಅವಮಾನ ಮಾಡಬಾರ್ದು. ಸೊ ದಟ್ ವಾಸ್ ಅಂದರೆ ಈ ಪಾಠದ ಒಂದು ಸಾರಾಂಶ ಅದೇನೆ. ಇಲ್ಲಿ ದಟ್ ಲಿಟಲ್ ಬಾಯ್ ವಾಂಗ್ ಜಿಯಾ ನೆವರ್ ಲೀವ್ಸ್ ಹಿಸ್ ಐಡಲ್ಸ್. ಆ್ಯಕ್ಚುಲಿ ಅವನಿಗೆ ಇದೆಲ್ಲ ಮಾಡಿದ್ರೆ ನಿಮಗೆ ಕೊಡ್ತೀನಿ ಅಂದರೂ ಕೂಡ ಇಲ್ಲ ನಾನು ಅದೆಲ್ಲ ಮಾಡಲ್ಲ ಅಂತ ಹೇಳಿ ತಾನು ಸಂಕಷ್ಟಕ್ಕೆ ಈಡಾಗ್ತಾನೆ ಹೊರತು ಯಾರಿಗೂ ತೊಂದರೆ ಕೊಡೋದಿಲ್ಲ. ದಟ್ ಈಸ್ ದ ರೀಸನ್ ಫೈನಲಿ ವೆನ್ ಹಿ ಫೈಂಡ್ಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ದಟ್ ಬರ್ಡ್ ಆಫ್ ಹ್ಯಾಪಿನೆಸ್ heals ವಾಂಗ್ ಜಿಯಾ ಆ್ಯಂಡ್ ಗೋಸ್ ವಿತ್ ಹಿಮ್. ಅದು 3 ಕೂಗು ಹಾಕುತ್ತೆ. ಅವ್ರ ಊರಿಗೆ ಬಂದು ಅವ್ರ ಊರಿನಲ್ಲಿ ಸಂತೋಷ ತಾಂಡವಾಡುತ್ತೆ. ಎಲ್ಲರಲ್ಲಿ ನೀರು, ಹಸಿರು ಎಲ್ಲ, ಅಂದರೆ ಮೊಲಗಳು ಓಡಾಡ್ತಿರುತ್ತೆ, ಪಕ್ಷಿಗಳು ಓಡಾಡ್ತಿರುತ್ತೆ. ಒಂಥರ ಬರಡಾಗಿದ್ದಂತಹ ಒಂದು ಹಳ್ಳಿ ಬಹಳನೇ ನಳನಳಿಸ್ತಾ ಚೇತರಿಸ್ಕೊಂಡ್ಬಿಡುತ್ತೆ. ದ್ಯಾಟ್ ಈಸ್ ದ ಪವರ್ ಆಫ್ ಬರ್ಡ್ ಆಫ್ ಹ್ಯಾಪಿನೆಸ್. So that was all about today's revision. This was the rapid revision class for class 10 Karnataka State Board English Second Language. I hope this helped you. ಈ ವಿಡಿಯೋನ ನೀವು ಮತ್ತೆ ನೋಡ್ಬೋದು. ನಾನು ಬರೆದಂತಹ ಪಾಯಿಂಟ್ಸ್ನು ಕೂಡ ನೀವು ನೋಟ್ ಮಾಡಿಕೊಂಡ್ರೆ it will be very helpful for you in your final examination. Hoping to see you in the next session. Next session ಮಿಸ್ಸೇ ಮಾಡ್ಕೋಬಾರ್ದು ನೀವು. ಯಾಕೆ ಗೊತ್ತಾ? I'll be solving the model question papers for you, how to go about it ಅಂತ. I'll see you in the next session. Until then, you take care. Bye bye.